ಹಾಯ್, ಹೆಲೋ, ನಮಸ್ಕಾರ ಚಾಮ್ಸ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ PUC 8 ಪರೀಕ್ಷೆ ಚಾನೆಲ್ಗೆ ಸುಸ್ವಾಗತ. ನಾನು ನಿಮ್ಮ ವರ್ಷ ಮ್ಯಾಮ್. ಸೊ ಏನಿವತ್ತು ವಿಶೇಷ? ಸೊ ಇವತ್ತಿನ ವಿಶೇಷ ನಮ್ಮ KCET ಕ್ಲಾಸ್. ಏನು ಟಾಪಿಕ್? ಇಟ್ ಈಸ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಸೊ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೊಂದು ಮುಖ್ಯವಾದ ಕೆಲಸ ಮಾಡಬೇಕು. ಏನದು? ಇದೇ ಟಾಪಿಕ್ನ ಮೇಲಿರುವಂಥ ಒನ್ ಶಾರ್ಟ್ ವಿಡಿಯೋನ ನೀವು ನೋಡ್ಕೊಂಡು ಬರಬೇಕು. ಸೊ ಆ ಒನ್ ಶಾರ್ಟ್ ವಿಡಿಯೋನಲ್ಲಿ ನಾನು ಎಲ್ಲ ಟಾಪಿಕ್ಸನ್ನು ಡೀಟೇಲ್ ಆಗಿ ಕವರ್ ಮಾಡಿದ್ದೀನಿ. ಮತ್ತು ಬೋರ್ಡ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಕ್ವೆಶ್ಚನ್ಸನ್ನು ಕೂಡ ಡಿಸ್ಕಸ್ ಮಾಡಿದ್ದೀನಿ. ಸೊ ಅದನ್ನು ನೀವು ನೋಡಿದ್ಮೇಲೆ ಈ ಕ್ಲಾಸ್ಗೆ ಬಂದರೆ ನೀವಿಲ್ಲಿ ಆರಾಮಾಗಿ ಇಲ್ಲಿರುವಂಥ PYQs ಇಂಟರಾಕ್ಟ್ ಮಾಡ್ತಾ ಸಾಲ್ವ್ ಮಾಡ್ಬೋದು. ಸೊ ಮಸ್ತ್ ಮಜಾ ಮಾಡ್ಬೋದು ಈ ಕ್ಲಾಸ್ನಲ್ಲಿ. ಓಕೆನಾ? ಸೊ ಈಗ ಶುರು ಮಾಡೋಣ. ನಿಮ್ಮ ಭಾಳಷ್ಟು ಕಾಮೆಂಟ್ಸ್ಗಳನ್ನು ನಾನು ನೋಡಿದೆ ಮಕ್ಕಳ. ಎಲ್ಲರಿಗೂ ಒಂದೇ ಪ್ರಶ್ನೆ, ಮ್ಯಾಮ್ ನೀಟ್ ಕ್ಲಾಸ್, ಮ್ಯಾಮ್ ನೀಟ್ ಪ್ರಿಪ್ರೇಷನ್, ನೀಟ್ ಕೀಜೆ. ಹೌದು ಮಕ್ಕಳ, ಐ ಅಗ್ರಿ, ನೀಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದರೆ ನಿಮ್ಗೆ ಇಲ್ಲಿ ಒಂದು ಅರ್ಥ ಆಗಬೇಕಾಗಿರೋದೇನು, ನೀಟ್ KCET ಮತ್ತು ಬೋರ್ಡ್ ಎಕ್ಸಾಮ್ಗೆ ಸಿಲೆಬಸ್ಸಲ್ಲಿ ತುಂಬ ವ್ಯತ್ಯಾಸ ಇಲ್ಲ ಮಕ್ಕಳೇ. ಎಸ್ಪೆಷಲಿ ನಾನು ಬಯಾಲಜಿಗಂತೂ ಅದನ್ನು ವೌಚ್ ಮಾಡಬಲ್ಲೆ. ಭಾಳಷ್ಟು ಡಿಫ್ರೆನ್ಸಸ್ ಇಲ್ಲ. ನೀಟಲ್ಲಿ ಒಂದೆರಡು ಚಾಪ್ಟ್ರಲ್ಲಿ ನೀವು ಒಂದು ಸ್ವಲ್ಪ ಜಾಸ್ತಿ ಓದಬೇಕು. ಅದು ಬಿಟ್ಟರೆ ಸಿಲೆಬಸ್ನಲ್ಲಿ ಯಾವುದೇ ಆದಂಥ ವ್ಯತ್ಯಾಸ ಇಲ್ಲ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ಫಸ್ಟು ನಿಮ್ಮ ಕಾನ್ಸೆಪ್ಟ್ ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್. ಸೊ ಬೋರ್ಡ್ ಲೆವೆಲ್ಗೆ ಬೇಕಾಗಿರುವಂಥ ಬೇಸಿಕ್ಸ್ ಏನಿದೆಯೋ ಫಸ್ಟ್ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಅದಾದಮೇಲೆ KCET ಆಗಲಿ ನೀಟ್ ಆಗಲಿ ನೀವು ಯಾವ ಥರ ಕ್ವೆಶ್ಚನ್ಸ್ನ ಸಾಲ್ವ್ ಮಾಡ್ತೀರಾ ಅದು ತುಂಬ ಮ್ಯಾಟರ್ ಆಗುತ್ತೆ ಅಲ್ವಾ. ಸೊ MCQsಲ್ಲಿ ಎಷ್ಟು ಟೈಮ್ ತೊಗೊಳ್ತೀರಾ, ಯಾವ ಥರ ಅನಲೈಸ್ ಮಾಡಬೇಕು ಕ್ವೆಶ್ಚನ್ಸ್ನ, ಅದೆಲ್ಲ ವ್ಯತ್ಯಾಸಗಳನ್ನ ನೀವು ಆಮೇಲೆ ಅರ್ಥ ಮಾಡ್ಕೊಂಡ್ರು ತೊಂದರೆ ಇಲ್ಲ. ಫಸ್ಟು ನೀವು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ? ಸೊ ಇಂಟರ್ನ್ ನೀವು ಬೋರ್ಡ್ಗೆ ಪ್ರಿಪೇರ್ ಆಗ್ತಿದ್ರು, KCETಗೆ ಪ್ರಿಪೇರ್ ಆಗ್ತಿದ್ರು, ಇಂಡೈರೆಕ್ಟ್ಲಿ ನೀವು ನೀಟ್ಗೂ ಸಹ ಪ್ರಿಪೇರ್ ಆಗ್ತಿದ್ದೀರಾ. ಸೊ ನಿಮಗೆ ನೀಟ್ ಸೆಪ್ರೇಟಾಗಿ ನಾನು ಪ್ರಿಪೇರ್ ಆಗಬೇಕು ಮ್ಯಾಮ್ ಅಂದರೆ ಒಂದು ಟ್ರಿಕ್ ಹೇಳ್ತೀನಿ ನೋಡಿ. ನೀವು ಈ ಕ್ಲಾಸಸನ್ನು ನೋಡ್ತೀರಾ, ನಿಮಗೆ ಕಾನ್ಸೆಪ್ಟ್ ಕ್ಲಿಯರಾಗಿ ಅರ್ಥ ಆಗುತ್ತಾ? ಸೊ ಲೆವೆಲ್ 1 ಏನು ಮಾಡ್ತೀರಾ, ಫಸ್ಟು ಬೋರ್ಡ್ ಎಕ್ಸಾಮ್ ಕ್ವೆಶ್ಚನ್ಸನ್ನು ಸಾಲ್ವ್ ಮಾಡ್ತೀರಾ. ಅಂದರೆ ಲೆಂದಿ ಆನ್ಸರ್ಸನ್ನು ಬರೆದು ಪ್ರಾಕ್ಟೀಸ್ ಮಾಡ್ತೀರಾ. ಅದಾದಮೇಲೆ ಫಸ್ಟ್ ಲೆವೆಲ್ ನೀವು KCETಯಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನೆಲ್ಲ ಸಾಲ್ವ್ ಮಾಡ್ತೀರಾ. ಸೊ ಹಾಗಂತ ಮ್ಯಾಮ್ KCETಯಲ್ಲಿ ಬರೋ ಪ್ರಶ್ನೆಗಳೆಲ್ಲ ಸುಲಭನ ಅಂದರೆ ಹಾಗಿಲ್ಲ ಮಕ್ಕಳೇ. ಇತ್ತೀಚೆಗೆ KCETಯಲ್ಲೂ ಒಳ್ಳೊಳ್ಳೆ ಟಫ್ ಕ್ವೆಶ್ಚನ್ಸನ್ನೇ ಕೇಳ್ತಾ ಇದ್ದಾರೆ. ಸೊ ಆ ಕ್ವೆಶ್ಚನ್ಸನ್ನು ಸಾಲ್ವ್ ಮಾಡಿ. ಅದಾದಮೇಲೆ ಅದೇ ಚಾಪ್ಟರ್ನ PYQs ಏನಿದೆ ನೀಟ್ ಎಕ್ಸಾಮ್ನಲ್ಲಿ ಆ ಕ್ವೆಶ್ಚನ್ಸನ್ನು ಸಾಲ್ವ್ ಮಾಡಿ ಮಕ್ಕಳ. ಸೊ ಅಲ್ಲಿಗೆ ನಿಮ್ಮ ಪ್ರಿಪ್ರೇಷನ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಸೊ ನೀವು ಈ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಏನಾದರೂ ಡೌಟ್ ಬಂತು, ಮ್ಯಾಮ್ ಇದು ನಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಾವು ನಿಮಗೋಸ್ಕರ ಇಲ್ಲಿರ್ತೀವಿ. ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಬಂದು ಅದನ್ನು ಪೋಸ್ಟ್ ಮಾಡಿ. ಮತ್ತು ಪ್ರತಿ ಫ್ರೈಡೇ ನಡೆಯುವಂಥ ಡೌಟ್ ಸೆಷನ್ಗೆ ಜಾಯ್ನ್ ಆಗಿ ಅಲ್ಲೂ ಸಹ ನಾವು ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ತೀವಿ. ಮ್ಯಾಮ್ ಇದಲ್ಲದೆ ಮತ್ತೆಲ್ಲಿ ಮಾಡ್ಬೋದು ಅಂದರೆ ಪರೀಕ್ಷೆ ಆ್ಯಪ್ನಲ್ಲೂ ಕೂಡ ನೀವು ಡೌಟ್ಸ್ಗಳನ್ನು ಪೋಸ್ಟ್ ಮಾಡ್ಬೋದು. ಸೊ ಇದಿಷ್ಟು ನಾವು ನಿಮ್ಮೊಟ್ಟಿಗೆ ಇಂಟರಾಕ್ಟ್ ಮಾಡುವಂಥ ಪ್ಲ್ಯಾಟ್ಫಾರ್ಮ್ಸ್. ಸೊ ಇನ್ಯಾಕೆ ತಡ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸೊ ಈಗ ಬರೋವಂಥದ್ದು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್. ಮ್ಯಾಮ್ KCETಯಲ್ಲಿ ಎಷ್ಟು ಕ್ವೆಶ್ಚನ್ಸ್ ಬರುತ್ತೆ? ಇದಂತೂ ಸ್ಟ್ಯಾಂಡರ್ಡ್ ಕ್ವೆಶ್ಚನ್ ಅಲ್ವಾ ನಿಮ್ಮದು. ಸೊ ರಫ್ಲಿ ಮಕ್ಕಳ ಈ ಚಾಪ್ಟರಿಂದ ಅರೌಂಡ್ 3 to 4 ಕ್ವೆಶ್ಚನ್ಸ್ ನೀವು ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ KCETನಲ್ಲಿ PU 2 ಚಾಪ್ಟರ್ಸ್ನಲ್ಲಿ 2 ಭಾಳ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದ್ಯಾವುದು, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ಸ್ ಮತ್ತು ಇಲ್ಲಿ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಸೊ ಆ ವಿಡಿಯೋನ ಆಲ್ರೆಡಿ ನೀವು ನೋಡಿರ್ತೀರಾ. ಸೊ ನಿಮ್ಗೆ ಅದ್ರ ಬಗ್ಗೆ ಭಾಳಷ್ಟು ಕ್ಲಾರಿಟಿ ಇರುತ್ತೆ. ಸೊ ಅದು ಈ ಚಾಪ್ಟರ್ಗೆ ಬೇಸಿಕ್ಸ್ ಮಕ್ಕಳ. ಸೊ ಅದನ್ನ ನೋಡಿ ಮುಂದಕ್ಕೆ ನೀವು ಬನ್ನಿ. ಓಕೆ? ಸೊ ನೋಡಿರ್ತೀರಾ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒನ್ ಶಾರ್ಟ್ ವಿಡಿಯೋನು ನೋಡಿರ್ತೀರಾ. ಸೊ ನೀವು ನನ್ನೊಟ್ಟಿಗೆ ತುಂಬ ಫಾಸ್ಟಾಗಿ ಕಾನ್ಸೆಪ್ಟ್ಸನ್ನು ರಿವೈಸ್ ಮಾಡಿ. ಓಕೆ? ಸೊ ಲೆಟ್ ಸ್ಟಾರ್ಟ್. ಸೊ ಏನೇನಿರುತ್ತೆ ಈ ಕ್ಲಾಸ್ನಲ್ಲಿ ಅಂದರೆ, ಫಸ್ಟು ಒಂದು ಮನೋನಕ್ಷೆಯನ್ನು ನೋಡೋಣ ಅಥವಾ ಮೈಂಡ್ ಮ್ಯಾಪನ್ನು ನೋಡೋಣ. ಆ ಮೈಂಡ್ ಮ್ಯಾಪಲ್ಲಿ ಈ ಚಾಪ್ಟರ್ನಲ್ಲಿರುವಂಥ ಎಲ್ಲ ಟಾಪಿಕ್ಸನ್ನು ನಾನು ಆ ಮೈಂಡ್ ಮ್ಯಾಪಲ್ಲಿ ಹಾಕಿದ್ದೀನಿ. ಅದಾದಮೇಲೆ ಬರೋವಂಥದ್ದು ಸಮರಿ. ಸೊ ಒಂದಷ್ಟು ಇಮೇಜಸ್ನ ಮೂಲಕ ಇವತ್ತು ಈ ಚಾಪ್ಟರ್ನಲ್ಲಿರುವಂಥ ಭಾಳಷ್ಟು ಕಾನ್ಸೆಪ್ಟ್ಸನ್ನು ಸಮರೈಸ್ ಮಾಡೋಣ. ಸೊ ದಟ್ ಇಮೇಜಸ್ ಇದ್ದರೆ ನಿಮಗೆ ಈಸಿಯಾಗಿ ನೆನಪಿರುತ್ತೆ. ನಾನು ಸಜೆಸ್ಟ್ ಮಾಡೋದು ನೀವು ಡ್ರಾ ಮಾಡಿ ನನ್ನೊಟ್ಟಿಗೆ, ಈಸಿಯಾಗಿ ಇನ್ನೂ ಕ್ಲಿಯರಾಗಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಸೆಕ್ಷನ್, ಎಲ್ಲರಿಗೂ ಎಕ್ಸೈಟ್ಮೆಂಟ್ ಇರುವಂಥ ಸೆಕ್ಷನ್ ಏನದು, PYQsನ್ನು ಡಿಸ್ಕಸ್ ಮಾಡೋದು. ಸೊ ಇದಕ್ಕೆ ನಮ್ಮ ಡೀಲ್ ಏನು, ನಾನು ಪ್ರಶ್ನೆ ಪೋಸ್ಟ್ ಮಾಡಿದ್ಮೇಲೆ ನೀವು ವಿಡಿಯೋನ ಪಾಸ್ ಮಾಡ್ತೀರಾ, ಆನ್ಸರ್ ಮಾಡ್ತೀರಾ ಕಾಮೆಂಟ್ ಸೆಕ್ಷನಲ್ಲಿ. ಅದಾದಮೇಲೆ ಪ್ಲೇ ಮಾಡ್ತೀರಾ, ನಾನು ಕೊಟ್ಟ ಉತ್ತರ ಸರಿನಾ, ನೀವು ಕೊಟ್ಟಿರೋ ಉತ್ತರ ಸರಿನಾ ತಪ್ಪಾ ಅಂತ ನೀವು ಚೆಕ್ ಮಾಡ್ಕೊಳ್ತೀರಾ. ಸೊ ಹಾಗೆ ಮುಂದಕ್ಕೆ ಹೋಗೋಣ. ಸೊ ಇದು ಇವತ್ತಿನ ಕ್ಲಾಸ್ನ ಪ್ಲ್ಯಾನ್, ಕರೆಕ್ಟ್? ಸೊ ಲೆಟ್ಸ್ ಬಿಗಿನ್. ಸೊ ಫಸ್ಟ್ ಥಿಂಗ್ ಇಸ್ ದ ಮೈಂಡ್ ಮ್ಯಾಪ್. ಓಕೆ? ಸೊ ಇದಿಷ್ಟು ಈ ಚಾಪ್ಟರ್ನಲ್ಲಿರುವಂಥದ್ದು. ಸೊ ಫಸ್ಟ್ ಒನ್ ನಾವೇನು ಅರ್ಥ ಮಾಡ್ಕೊಳ್ಬೇಕು, ಈಗ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನಲ್ಲಿ ನಾವೇನು ನೋಡಿದ್ವಿ, ಯಾವ ಥರ ಒಂದು ಜೀನ್ ಅಥವಾ ಫ್ಯಾಕ್ಟರ್ಸ್ ಅಂತ ಏನು ಕರೆದ್ರು ಮೆಂಡಲ್ ಅವರು, ಅದು ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಹೋಗ್ತಾ ಇತ್ತು. ಸ್ಟೇಬಲ್ ಆಗಿ ಇಟ್ ವಾಸ್ ಗೋಯಿಂಗ್ ಫಾರ್ವರ್ಡ್.
ಬಟ್ ವಾಟ್ ಈಸ್ ದ ಕೆಮಿಕಲ್ ಕಾಂಪೋಸಿಷನ್? ಓಕೆ, ಜೀನ್ ಅಂದ್ರಿ, ಫ್ಯಾಕ್ಟರ್ ಅಂದ್ರಿ, ಬಟ್ ವಾಟ್ ಈಸ್ ದಟ್ ಫ್ಯಾಕ್ಟರ್? ಸೊ ಆ ಪ್ರಶ್ನೆ ಬಂದಿದ್ದು ನಮ್ಮ ಫೆಡ್ರಿಕ್ ಮಿಷರ್ ಅವರಿಂದ. ಅವರು ಒಂದು ಆನ್ಸರನ್ನು ಹೇಳ್ತಾರೆ. ಸೊ ಏನದು? ಹಿ ಕಾಲ್ಡ್ ಇಟ್ ನ್ಯೂಕ್ಲಿನ್. ಓಕೆ, ಸೊ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋವಂಥದ್ದು ಅರೌಂಡ್ 1865ನಲ್ಲಿ ಮೆಂಡಲ್ ಸ್ಪೋಕ್ ಅಬೌಟ್ ಫ್ಯಾಕ್ಟರ್ಸ್. ಓಕೆ, ಅರೌಂಡ್ 1869, ಓಕೆ, 4 ವರ್ಷಗಳಲ್ಲಿ ಫೆಡ್ರಿಕ್ ಮಿಷರ್, ಓಕೆ, ಹಿ ಕೇಮ್ ಅಪ್ ವಿತ್ ನ್ಯೂಕ್ಲಿನ್. ಸೊ ಇವ್ರು ಹೇಳ್ತಾರೆ, ಓಕೆ, ಒಂದು ನ್ಯೂಕ್ಲಿನ್ ಅಂತ ಕಾಂಪೌಂಡ್ ಇದೆ, ಅದೇನೇ ಇದರ ಕೆಮಿಕಲ್ ಕಾಂಪೋಸಿಷನ್. ಸೊ ನ್ಯೂಕ್ಲಿನ್ ಅಂದರೆ ಏನು? ಸೊ ಇಟ್ ಈಸ್ ನಥಿಂಗ್ ಬಟ್ ದ ನ್ಯೂಕ್ಲಿಕ್ ಆ್ಯಸಿಡ್. ಸೊ ಈ ನ್ಯೂಕ್ಲಿಕ್ ಆ್ಯಸಿಡ್ ಅನ್ನುವಂಥದ್ದು ಅಸಿಡಿಕ್ ನೇಚರಲ್ಲಿದೆ ಈ ಮಾಲಿಕ್ಯೂಲು. ಸೊ ಇದರದ್ದು ಕಾಂಪೊನೆಂಟ್ಸ್ ಏನು? ಸೊ ಈ ಪ್ರಶ್ನೆಗಳಿಗೆಲ್ಲ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿದಾಗ ಅವ್ರಿಗೆ ಅರ್ಥ ಆಯಿತು. ಸೊ ಜೆನೆಟಿಕ್ ಮಟೀರಿಯಲ್ ಅಂದರೆ ಏನು ಅನ್ನೋದು ಮೊದಲ ಪ್ರಶ್ನೆ. ಸೊ ಜೆನೆಟಿಕ್ ಮಟೀರಿಯಲ್ ಅಂದರೆ ಇಟ್ ಈಸ್ ದ ಯೂನಿಟ್ ಆಫ್ ಇನ್ಹೆರಿಟೆನ್ಸ್. ಅದು ಪೇರೆಂಟ್ಸ್ ಟು ಆಫ್ಸ್ಪ್ರಿಂಗ್ಸ್ಗೆ ಹೋಗ್ತಾ ಇರುತ್ತೆ. ಸೊ ಅದರ ಕೆಮಿಕಲ್ ಕಾಂಪೋಸಿಷನ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಮಿಷರ್ ಆದಮೇಲೆ ಗ್ರಿಫಿತ್ ಅಂತ ಒಂದು ಸೈಂಟಿಸ್ಟ್ ಇದ್ರು ಮಕ್ಕಳ. ಅವರು 1928ನಲ್ಲಿ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲನ್ನು ಕಂಡುಹಿಡಿದವರು. ಸೊ ಹೇಗೆ ಕಂಡುಹಿಡಿದ್ರು? ತುಂಬ ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟ್ನ ಮೂಲಕ. ಸೊ ಹಿ ವಾಸ್ ವರ್ಕಿಂಗ್ ಆನ್ ಸ್ಟ್ರೆಪ್ಟೋಕಾಕಸ್ ನಿಮೋನಿಯೆ. ಸೊ ಈ ಬ್ಯಾಕ್ಟೀರಿಯಾನ ಅವ್ರೇನು ಮಾಡ್ತಿದ್ರು? ಒಂದು ಇಲಿಗೆ ಇಂಜೆಕ್ಟ್ ಮಾಡ್ತಿದ್ರು. ಓಕೆ, ಸೊ ಇಲ್ಲಿ ಆ ಬ್ಯಾಕ್ಟೀರಿಯಾದು 2 ಸ್ಟ್ರೇನ್ ಇತ್ತು ಮಕ್ಕಳ. ಓಕೆ, ಎಸ್ ನಿಮೋನಿಯೆ ಅಂತ ಬರೆಯೋಣ. ಓಕೆ, ಸೊ ಇಲ್ಲಿ 3 ಸ್ಟ್ರೇನ್ ಇತ್ತು, ಅಥವಾ ಲೆಟ್ಸ್ ಸೇ ಬ್ಯಾಕ್ಟೀರಿಯಾ, ಅದಕ್ಕೆ 2 ಸ್ಟ್ರೇನ್ ಇತ್ತು ಮಕ್ಕಳ. ಏನದು? ರಫ್ ಸ್ಟ್ರೇನ್ ಒಂದು, ಇನ್ನೊಂದು ಸ್ಮೂತ್ ಸ್ಟ್ರೇನ್. ಓಕೆ, ಸೊ ಸ್ಮೂತ್ ಸ್ಟ್ರೇನ್ ವಿರುಲೆಂಟ್ ಇತ್ತು. ಓಕೆ, ಅಂದರೆ ಅದು ಡಿಸೀಸ್ ಕಾಸ್ ಮಾಡ್ತಿತ್ತು, ಇದು ಡಿಸೀಸನ್ನು ಕಾಸ್ ಮಾಡ್ತಿರ್ಲಿಲ್ಲ. ಸೊ ಈ ಸ್ಮೂತ್ ಸ್ಟ್ರೇನನ್ನು ಮೈಸ್ಗೆ ಇಂಜೆಕ್ಟ್ ಮಾಡಿದ್ರೆ ಮೈಸ್ ಏನಾಗ್ತಿತ್ತು? ಸತ್ತೋಗ್ತಾ ಇತ್ತು. ಇಟ್ ಯೂಸ್ ಟು ಗೆಟ್ ಇನ್ಫೆಕ್ಟೆಡ್ ಆ್ಯಂಡ್ ಅದು ಸತ್ತೋಗ್ತಾ ಇತ್ತು. ಅದೇ ಸ್ಟ್ರೇನನ್ನು ಮೈಸ್ಗೆ ಇಂಟ್ರಡ್ಯೂಸ್ ಮಾಡಿದ್ರೆ ಅದು ಸಾಯ್ತಿರ್ಲಿಲ್ಲ ಮಕ್ಕಳೇ. ಇಟ್ ವಾಸ್ ವೆಲ್ ಅಲೈವ್. ಸೊ ವಾಟ್ ಹೀ ಡಿಡ್, ಕಹಾನಿ ಮೇ ಟ್ವಿಸ್ಟ್ ಅಂದರೆ, ಈ ಸ್ಟ್ರೇನನ್ನು ಹೀಟ್ ಕಿಲ್ ಮಾಡಿದ್ರು, ಅಂದರೆ ಅದನ್ನು ಸಾಯಿಸಿದ್ರು. ಹೇಗೆ? ಬಿಸಿ ಶಾಖೆ ಕೊಟ್ಟು ಅದನ್ನು ಕೊಂದರು. ಓಕೆ, ಕೊಂದುಬಿಟ್ಟು ಅದ್ರ ಜೊತೆಗೆ ಸ್ಟ್ರೇನನ್ನು ಹಾಕಿದ್ರು. ಸೊ ಏನು ಮಾಡಿದ್ರು? ಬಿಸಿ ಕೊಟ್ಟು ಅದನ್ನು ಸಾಯಿಸಿ ಸ್ಟ್ರೇನ್ ಜೊತೆಗೆ ಅದನ್ನು ಮಿಕ್ಸ್ ಮಾಡಿದ್ರು. ಸೊ ಅದಾದಮೇಲೆ ಈ ಮಿಕ್ಸ್ಚರನ್ನು ಇಲಿಗೆ ಇಂಜೆಕ್ಟ್ ಮಾಡಿದ್ರು. ಸೊ ಇಲ್ಲಿ ಏನಾಗಬೇಕಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ? ಹೀಟ್ ಕಿಲ್ ಆಗೋಗಿದೆ, ಅಂದರೆ ಸ್ಟ್ರೇನ್ ಆಲ್ರೆಡಿ ಸತ್ತೋಗಿದೆ. ಸೊ ದ ಮೈಸ್ ಶುಡ್ ಬಿ ಅಲೈವ್. ಬರೀ ಸ್ಟ್ರೇನ್ ಇರೋದು. ಆದರೆ ಇಲ್ಲಿ ಅವ್ರ ಸರ್ಪ್ರೈಸ್ಗೆ ಏನಾಯಿತು? ಇಲ್ಲೂ ಸಹ ಮೈಸ್ ಸತ್ತೋಯ್ತು. ಸೊ ಆವಾಗ ಅವ್ರಿಗೆ ಅರ್ಥ ಆಯಿತು, ಸೊ ಯಾವುದೋ ಒಂದು ಪಾರ್ಟಿಕಲ್ ಸ್ಟ್ರೇನಿಂದ ಸ್ಟ್ರೇನ್ಗೆ ಹೋಗ್ತಾ ಇದೆ. ಸೊ ಆಗಿರೋದ್ರಿಂದ ಸ್ಟ್ರೇನ್ ಕೂಡ ಡಿಸೀಸನ್ನು ಕಾಸ್ ಮಾಡ್ತಾ ಇದೆ. ಸೊ ದರ್ ಇಸ್ ಸಮಥಿಂಗ್ ದಟ್ ಈಸ್ ಬೀಯಿಂಗ್ ಟ್ರಾನ್ಸ್ಫಾರ್ಮ್ಡ್. ಸೊ ಏನದು ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಬಟ್ ಹಿ ಸೆಡ್ ದೆರ್ ಇಸ್ ಸಮಥಿಂಗ್ ಬೀಯಿಂಗ್ ಟ್ರಾನ್ಸ್ಫಾರ್ಮ್ಡ್. ಓಕೆ, ಸೊ ಇದು ಗ್ರಿಫಿತ್ ಅವರ ಎಕ್ಸ್ಪೆರಿಮೆಂಟ್. ನೆಕ್ಸ್ಟ್ ಬಂದವ್ರು ಯಾರು? ಆಸ್ವಾಲ್ಡ್ ಆ್ಯಂಡ್ ಒವೆರಿ. ಸೊ ಈ ಆಸ್ವಾಲ್ಡ್ ಮೆಕ್ಲಾಯ್ಡ್ ಆ್ಯಂಡ್ ಮೆಕಾರ್ಟಿ, ಆಸ್ವಾಲ್ಡ್ ಅವೇರಿ, ಮೆಕ್ಲಾಯ್ಡ್ ಆ್ಯಂಡ್ ಮೆಕಾರ್ಟಿ. ಸೊ ಇವ್ರು 3 ಜನ ಏನು ಮಾಡಿದ್ರು? ಇವ್ರು ಹೇಳಿದ್ದೇನು? ಓಕೆ, ನೀವು ಹೇಳ್ತಿದ್ದೀರಾ ಕರೆಕ್ಟು, ಇದು ಏನೋ ಒಂದು ಟ್ರಾನ್ಸ್ಫಾರ್ಮ್ ಆಗ್ತಿದೆ, ಆದರೆ ಅದು ಏನು ಅಂತ. ಸೊ ಅವ್ರೇನು ಮಾಡಿದ್ರು? 3 ಸಿಚುವೇಶನ್ನ ತೊಗೊಂಡ್ರು. ಓಕೆ, ಆ ಮೈಸ್ನ ಮಿಕ್ಸ್ಚರ್ ಅಂದರೆ ಸ್ಟ್ರೇನ್ ಮತ್ತು ಸ್ಟ್ರೇನ್ನ ಮಿಕ್ಸ್ಚರ್ ತೊಗೊಂಡ್ರು. ಓಕೆ, ತೊಗೊಂಡು ಅದಕ್ಕೆ RNase ಅನ್ನೋ ಒಂದು ಎನ್ಸೈಮ್ ಹಾಕಿದ್ರು. ಓಕೆ, RNase ಎನ್ಸೈಮ್ ಹಾಕಿದ್ರು. ಸೆಕೆಂಡ್ ಒನ್ನಲ್ಲಿ ಸೇಮ್ ಮಿಕ್ಸ್ಚರ್ R+S, ಇದರಲ್ಲಿ ಏನು ಹಾಕಿದ್ರು? ಪ್ರೋಟಿಯೇಸ್ ಹಾಕಿದ್ರು. ಓಕೆ, ಥರ್ಡ್ ಒನ್ನಲ್ಲಿ ಏನಾಯಿತು? ಥರ್ಡ್ ಸಿಚುವೇಶನಲ್ಲಿ ಏನು ಇಂಟ್ರಡ್ಯೂಸ್ ಮಾಡಿದ್ರು? DNAಸನ್ನು ಇಂಟ್ರಡ್ಯೂಸ್ ಮಾಡಿದ್ರು. ಸೊ ಇಲ್ಲಿ
ಈ ಎನ್ಸೈಮ್ಸ್ನ ಫಂಕ್ಷನ್ ಏನು? RNase ಎನ್ಸೈಮ್ RNAಯನ್ನು ಡಿಗ್ರೇಡ್ ಮಾಡುತ್ತೆ, ಪ್ರೋಟಿಯೇಸ್ ಎನ್ಸೈಮ್ ಪ್ರೋಟೀನನ್ನು ಡಿಗ್ರೇಡ್ ಮಾಡುತ್ತೆ, DNA ಎನ್ಸೈಮ್ DNA ಡಿಗ್ರೇಡ್ ಮಾಡುತ್ತೆ. ಓಕೆ, ಸೊ ಇಲ್ಲಿ RNase ಹಾಕಿದಾಗ ಮೌಸ್ ವಾಸ್ ಅಲೈವ್, ಮೌಸ್ ವಾಸ್ ಡೆಡ್. ಓಕೆ, ಸೊ ಇಲ್ಲಿ ಮೈಸ್ ಏನಿತ್ತು ಅದು ಸತ್ತು ಹೋಯ್ತು. ಓಕೆ, ಸೊ ಇಲ್ಲಿ ಮೈಸ್ ಬಂದು ಇದು ಸತ್ತು ಹೋಯ್ತು, ಇಲ್ಲೂ ಸಹ ಮೈಸ್ ಸತ್ತು ಹೋಯ್ತು. ಆದರೆ ಈ ಸಿಚುವೇಶನಲ್ಲಿ ಮೈಸ್ ವಾಸ್ ಅಲೈವ್. ಅಂದರೆ ಅರ್ಥ ಏನಾಯಿತು? RNase ಇದ್ದಾಗ RNA ಡಿಗ್ರೇಡ್ ಆಗೋಯ್ತು, ಬಟ್ ಸ್ಟಿಲ್ ಇಲ್ಲಿ ವಿರುಲೆನ್ಸ್ ಟ್ರಾನ್ಸ್ಫರ್ ಆಯಿತು ಅಥವಾ ಟ್ರಾನ್ಸ್ಫಾರ್ಮ್ ಆಯಿತು R ಸ್ಟ್ರೇನ್. ಸೊ ಹಾಗಾಗಿ ಮೈಸ್ ಸತ್ತೋಯ್ತು. ಸೊ RNA ಈಸ್ ನಾಟ್ ದ ಟ್ರಾನ್ಸ್ಫಾರ್ಮಿಂಗ್ ಮೆಟೀರಿಯಲ್. ಇಲ್ಲಿ ಪ್ರೋಟೀನ್ ಇತ್ತು, ಪ್ರೋಟೀನ್ ಡಿಗ್ರೇಡ್ ಆಗೋಯ್ತು, ಬಟ್ ಸ್ಟಿಲ್ DNA ಮತ್ತು RNA ಇಂಟ್ಯಾಕ್ಟ್ ಇತ್ತು. ಸೊ ಪ್ರೋಟೀನ್ ಡಿಗ್ರೇಡ್ ಆಗೋಗಿದೆ, ಆದರೂ ಮೈಸ್ ಸತ್ತೋಯ್ತು. ಸೊ ಹಾಗಾಗಿ ಪ್ರೋಟೀನ್ ಇಸ್ ನಾಟ್ ದ ಟ್ರಾನ್ಸ್ಫಾರ್ಮಿಂಗ್ ಮಟೀರಿಯಲ್. ವೆರಸ್ DNA ಹಾಕಿದಾಗ DNA ಡಿಗ್ರೇಡ್ ಆಗೋಗಿದೆ. ಸೊ ಹಾಗಾಗಿ ಯಾವುದೇ ಥರದ ಟ್ರಾನ್ಸ್ಫಾರ್ಮೇಷನ್ ಆಗಿಲ್ಲ. ಸೊ ಹಾಗಾಗಿ ಮೈಸ್ ಬದುಕುಳಿದಿದೆ ಅಂತ ಅವರಿಗೆ ಗೊತ್ತಾಯಿತು. ಸೊ ವಾಟ್ ಡಿಡ್ ದೇ ಸೇ? Oswald, McLeod and McCarthy that DNA is the transforming ಮಟೀರಿಯಲ್. ಸೊ ನೀವೇನು ಅದನ್ನು ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತಲೂ ಕರಿತೀವಿ. ಓಕೆ, ಸೊ ಇದನ್ನೆಲ್ಲ ಡೀಟೇಲಾಗಿ ಅರ್ಥ ಆಗಬೇಕು ಅಂದರೆ ನೀವು ಒನ್ ಶಾರ್ಟ್ ವಿಡಿಯೋನ ನೋಡಬೇಕು. ಓಕೆ, ಸೊ ಇಲ್ಲಿಗೆ ಈ ಥರ ಅವರು DNA ಜೆನೆಟಿಕ್ ಮಟೀರಿಯಲ್ ಅಂತ ಅರ್ಥ ಮಾಡ್ಕೊಳ್ತಾರೆ. ಸೊ ನೆಕ್ಸ್ಟ್ ಬರೋ ಅಂಥವರು ಹರ್ಷಿ ಆ್ಯಂಡ್ ಚೇಸ್. ಅವ್ರೇನು ಮಾಡ್ತಾರೆ, ಈ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ಗೆ ಮತ್ತೊಂದು ಪ್ರೂಫನ್ನು ಕೊಡ್ತಾರೆ. ಅಂದರೆ DNA ಇಸ್ ಅ ಜೆನೆಟಿಕ್ ಮೆಟೀರಿಯಲ್ ಅನ್ನೋದಕ್ಕೆ ಮತ್ತೊಂದು ಪ್ರೂಫನ್ನು ಕೊಡ್ತಾರೆ. ಅವ್ರು ಹೇಗೆ ಮಾಡ್ತಾರೆ ಮಕ್ಕಳ? ಅವ್ರು ಮಾಡೋದು ಸಿಂಪಲ್. ಅವ್ರದ್ದು ಬ್ಲೆಂಡರ್ಸ್ ಎಕ್ಸ್ಪೆರಿಮೆಂಟ್ ಅಂತಲೇ ಫೇಮಸ್ಸು. ಸೊ ಈಗ ಒಂದು ಬ್ಯಾಕ್ಟೀರಿಯೋಫಾಜನ್ನು ತೊಗೊಳ್ತಾರೆ. ಓಕೆ, ಬ್ಯಾಕ್ಟೀರಿಯೋಫಾಜ್ ಇಸ್ ದ ವೈರಸ್. ಓಕೆ, ಸೊ ಒಂದು ವೈರಸನ್ನು ತೊಗೊಳ್ತಾರೆ, ಇದು ಬ್ಯಾಕ್ಟೀರಿಯಾ. ಓಕೆ, ಸೊ ಈ ವೈರಸ್ ಒಳಗಡೆ ಒಂದು ಜೆನೆಟಿಕ್ ಮಟೀರಿಯಲ್ ಇರುತ್ತೆ, ಕರೆಕ್ಟ್? ಸೊ ಅವ್ರೇನು ಮಾಡ್ತಾರೆ, ರೇಡಿಯೋ ಲೇಬಲ್ ಮಾಡ್ತಾರೆ. ಫಾಸ್ಫರಸ್ನ ರೇಡಿಯೋ ಲೇಬಲ್ ಮಾಡ್ತಾರೆ, ಫಾಸ್ಫೇಟ್ನ ರೇಡಿಯೋ ಲೇಬಲ್ ಮಾಡ್ತಾರೆ, ಮತ್ತು ಸಲ್ಫರ್ನ ರೇಡಿಯೋ ಲೇಬಲ್ ಮಾಡ್ತಾರೆ. ಸೊ ಅವರು ಈ ಒಳಗಡೆ ಇರೋವಂಥದ್ದು, ಸೊ ಈ ಸೂಪರ್ನೇಟೆಂಟ್ನ ತೊಗೊಳ್ತಾರೆ. ಆ ಬ್ಯಾಕ್ಟೀರಿಯಾ ಇನ್ಫೆಕ್ಟ್ ಮಾಡುತ್ತೆ, ಈ ವೈರಸ್ಸು ಇನ್ಫೆಕ್ಟ್ ಮಾಡಿದಾಗ ಈ ಒಳಗಡೆ ಇರೋವಂಥದ್ದು ಜೆನೆಟಿಕ್ ಮಟೀರಿಯಲ್ ಬ್ಯಾಕ್ಟೀರಿಯಾ ಒಳಗಡೆ ಹೋಗುತ್ತೆ, ಕರೆಕ್ಟ್? ವೈರಸ್ನ ಮೆಕ್ಯಾನಿಸಮ್ ಏನು, ಅದು ಪೂರ್ತಿ ಒಳಗಡೆ ಹೋಗಲ್ಲ, ಬರೀ ಅದರ ಜೆನೆಟಿಕ್ ಮಟೀರಿಯಲ್ ಹೋಗುತ್ತೆ. ಸೊ ಇದನ್ನು ತಗೊಂಡು ಅವರು ಸೂಪರ್ನೆಟೆಂಟ್ ನೋಡಿದಾಗ ಓನ್ಲಿ ರೇಡಿಯೋ ಲೇಬಲ್ಡ್ ಫಾಸ್ಫೇಟ್ ವಾಸ್ ಸೀನ್. ಸೊ ಅವರು ಸಲ್ಫರ್ನ ಟ್ಯಾಗ್ ಮಾಡಿದ್ದು ಏನರ್ಥ? ಸೊ ಪ್ರೋಟೀನ್ಸಲ್ಲಿ ಸಲ್ಫರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮಕ್ಕಳ, DNA ಅಲ್ಲಿ ಫಾಸ್ಫೇಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸೂಪರ್ನೆಟೆಂಟಲ್ಲಿ ಅವ್ರಿಗೆ ಗೊತ್ತಾಗಿದ್ದು, ರೇಡಿಯೋ ಲೇಬಲ್ ಮಾಡಿದಾಗ, ಸಲ್ಫರ್ ರೇಡಿಯೋ ಲೇಬಲ್ ಮಾಡಿದಾಗ ಈ ಸೆಲ್ ಕಾಂಪೊನೆಂಟ್ಸ್ನ ಒಳಗಡೆ ಯಾವುದೇ ಥರದ ಸಲ್ಫರ್ ರೆಮಿನೆಂಟ್ಸ್ ಇರೋದಿಲ್ಲ, ಆದರೆ ಇಲ್ಲಿ ಏನಿರುತ್ತೆ, ಫಾಸ್ಫೇಟ್ ರೆಮಿನೆಂಟ್ಸೇ ಇರುತ್ತೆ. ಸೊ ಹಾಗಾಗಿ ಅವ್ರೇನು ಹೇಳ್ತಾರೆ, ಸೊ DNA ಇಸ್ ದ ಜೆನೆಟಿಕ್ ಮಟೀರಿಯಲ್. ಆದರೆ ಇಲ್ಲಿ ನೀವು ನನ್ನನ್ನು ಕೇಳ್ಬೋದು, ಮ್ಯಾಮ್ ಇಲ್ಲಿ DNA ಅಂತ ಹೇಗೆ ಸ್ಪೆಸಿಫಿಕ್ಕಾಗಿ ಹೇಳ್ತಿದ್ದೀರಾ ಅಂತ. ಸೊ ಹರ್ಷಿ ಚೇಸ್ ಎಕ್ಸ್ಪೆರಿಮೆಂಟಲ್ಲಿ ದೇ ವಿಲ್ ಸೇ ನ್ಯೂಕ್ಲಿಕ್ ಆ್ಯಸಿಡ್. ಅವರು ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಹೇಳ್ತಾರೆ. ಯಾಕೆಂದರೆ RNA ಮತ್ತು DNA ಎರಡರಲ್ಲೂ ಫಾಸ್ಫೇಟನ್ನು ನೋಡ್ಬೋದು. ಅವರು ಸ್ಪೆಸಿಫಿಕ್ಕಾಗಿ RNA ಅಂತ ಹೇಳಲ್ಲ ಮಕ್ಕಳೇ, ಅವರು RNA ಅಥವಾ DNA ಅಂತಲೇ ಹೇಳ್ತಾರೆ. ಅವರು ಗ್ರೂಪಲ್ಲಿ ಹೇಳ್ತಾರೆ ನ್ಯೂಕ್ಲಿಕ್ ಆ್ಯಸಿಡ್ ಅಂತ. ಯಾಕೆ? ಸೊ ವೈರಸಸ್ನಲ್ಲಿ ಜೆನೆಟಿಕ್ ಮಟೀರಿಯಲ್ ಬಂದು RNA. ಅದೇ ಯೂಕ್ಯಾರಿಯಾಟ್ಸ್, ಹೈಯರ್ ಆರ್ಗ್ಯಾನಿಸಮ್ಸ್, ಮೋಸ್ಟ್ ಆಫ್ ದಿ ಆರ್ಗ್ಯಾನಿಸಮ್ಸಲ್ಲಿ ಜೆನೆಟಿಕ್ ಮಟೀರಿಯಲ್ ಬಂದು DNA. ಸೊ ಹರ್ಷಿ ಚೇಸ್ ಎಕ್ಸ್ಪೆರಿಮೆಂಟಲ್ಲಿ ಅವ್ರು ಹೇಳೋದು ನ್ಯೂಕ್ಲಿಕ್ ಆ್ಯಸಿಡ್ ಇಸ್ ದ ಜೆನೆಟಿಕ್ ಮಟೀರಿಯಲ್. ಆದರೆ ಆಸ್ವೆಲ್ಡ್, ಓವೆರಿ, ಮೆಕ್ಲಾಯ್ಡ್ ಆ್ಯಂಡ್ ಮೆಕಾರ್ಟಿ ಅವರು ಹೇಳೋದು DNA ಇಸ್ ದ ಟ್ರಾನ್ಸ್ಫಾರ್ಮೆಂಟ್. ಓಕೆ, ಸೊ ಅವ್ರು ತುಂಬ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಇವರು ತುಂಬ ವೈಡರ್ ಸೆನ್ಸಲ್ಲಿ ಹೇಳ್ತಾರೆ. ಆದರೆ ಅದೆರಡೂ ಸಬ್ಸ್ಟ್ಯಾನ್ಷಿಯೇಟ್ ಆಗಿ ದೇ ಕನ್ಕ್ಲೂಡ್ ದಟ್ DNA ಇಸ್ ದ ಜೆನೆಟಿಕ್ ಮಟೀರಿಯಲ್. ಸೊ ಇಲ್ಲಿಗೆ DNA ಇಸ್ ದ ಜೆನೆಟಿಕ್ ಮಟೀರಿಯಲ್ ಅನ್ನೋದು 1952 ಅರ್ಥ ಆಗುತ್ತೆ. ನ್ಯೂಕ್ಲಿನ್ ಬಗ್ಗೆ ಅವ್ರು ಹೇಳಿದ್ದು 1869, ಆದರೆ 1952ವರೆಗೂ ಅವರಿಗೆ ತುಂಬ ಕ್ಲಿಯರ್ ಆಗಿ ಅರ್ಥ ಆಗಿರೋದಿಲ್ಲ. ಸೊ ದೇ ಟೇಕ್ ಮೋರ್ ದ್ಯಾನ್ 100 years ಆಲ್ಮೋಸ್ಟ್ ರಫ್ಲಿ ಟು ಅಂಡರ್ಸ್ಟ್ಯಾಂಡ್ ಅಲ್ವಾ. ಸೊ ಅಷ್ಟು ಕಾಂಪ್ಲೆಕ್ಸ್ ಇತ್ತು. ಇವಾಗ ನಾನು ಈಸಿಯಾಗಿ ಹೇಳಿಬಿಟ್ಟೆ 2 ನಿಮಿಷದಲ್ಲಿ ಎಕ್ಸ್ಪೆರಿಮೆಂಟ್ಸು. ಅವ್ರು ಮಾಡಿ ಆ ರಿಸಲ್ಟ್ಸನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಟೈಮ್ ಆಯಿತು ಮಕ್ಕಳ. ಸೊ ಅದು ಇವರ ಎಕ್ಸ್ಪೆರಿಮೆಂಟ್ಸ್. ಸೊ ಹಾಗಾದರೆ DNA ಅಂದರೆ ಏನು? ಇದು ಹೆಂಗಾಯ್ತಂದರೆ ಜೆನೆಟಿಕ್ ಮಟೀರಿಯಲ್ ಏನು, ಅದು DNA ಅಂದರೆ ಏನು, ಅದು ಜೆನೆಟಿಕ್ ಮಟೀರಿಯಲ್ ಅಲ್ವಾ. ಸೊ ಆ ಥರ ಆಗಲ್ಲ ಮಕ್ಕಳೇ. ಸೊ DNA ಅಂದರೆ ಇಟ್ ಈಸ್ ಅ
ನ್ಯೂಕ್ಲಿಯೋಟೈಡ್ ಚೇನ್. ಅಂದರೆ ಪಾಲಿ ಅಂದರೆ ಮೋರ್ ದೆನ್ ಒನ್, ಅಂದರೆ ಭಾಳಷ್ಟು ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ, ಒಂದಕ್ಕೊಂದು ಅಟ್ಯಾಚ್ ಆಗಿರುತ್ತೆ. ಸೊ ಪಾಲಿ ನ್ಯೂಕ್ಲಿಯೋಟೈಡ್ ಚೇನ್. ಸೊ ಏನಪ್ಪ ನ್ಯೂಕ್ಲಿಯೋಟೈಡ್ ಅಂದರೆ? ಫಸ್ಟ್ ಆಫ್ ಆಲ್, ಸೊ ನ್ಯೂಕ್ಲಿಯೋಟೈಡ್ ಅಂದರೆ ನ್ಯೂಕ್ಲಿಯೋಟೈಡ್ನಲ್ಲಿ ಒಂದು ಶುಗರ್ ಯೂನಿಟ್ ಇರುತ್ತೆ. ಆ ಶುಗರ್ ಯೂನಿಟ್ನಲ್ಲಿ 5 ಕಾರ್ಬನ್ ಇರುತ್ತೆ. ಸೊ ಈ 5 ಕಾರ್ಬನ್ನಲ್ಲಿ ಫಸ್ಟ್ ಕಾರ್ಬನ್ಗೆ ನೈಟ್ರೋಜಿನಸ್ ಬೇಸ್ ಅಟ್ಯಾಚ್ ಆಗಿರುತ್ತೆ. ಇಟ್ ಕ್ಯಾನ್ ಬಿ ಎ ಆರ್ ಟಿ ಆರ್ ಜಿ ಆರ್ ಸಿ. ಇಟ್ ಕ್ಯಾನ್ ಆಲ್ಸೋ ಬಿ ಯು ಇನ್ ಕೇಸ್ ಆಫ್ RNA. ಸೊ ಇಲ್ಲಿ ಅದು ಒಂದು ಫಾಸ್ಫೇಟ್ ಗ್ರೂಪ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಹಾಗಾಗಿ 5' ಅಲ್ಲಿ ಫಾಸ್ಫೇಟ್ ಗ್ರೂಪ್, 1' ನೈಟ್ರೋಜಿನಸ್ ಬೇಸ್, 3' ಪೊಸಿಷನಲ್ಲಿ ಏನಿರುತ್ತೆ OH ಇರುತ್ತೆ ಮಕ್ಕಳ. ಸೊ ಈ OH ಏನಿದೆ ಅದು ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್ಗೆ ಅಟ್ಯಾಚ್ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್ ಅಟ್ಯಾಚ್ ಆಗುತ್ತೆ. ಸೊ ಈ ಪೊಸಿಷನ್ಸ್ ನಿಮಗೆ ನೆನಪಿರಬೇಕು. ಸೊ ಶುಗರ್, ಯಾವ ಶುಗರ್ ಮಕ್ಕಳ? ಇಟ್ ಈಸ್ ರೈಬೋಸ್ ಶುಗರ್, ಅಂದರೆ 5 ಕಾರ್ಬನ್ ಇರೋವಂಥ ಶುಗರ್ ಮತ್ತು ನೈಟ್ರೋಜಿನಸ್ ಬೇಸ್. ಸೊ ಶುಗರ್, ನೈಟ್ರೋಜಿನಸ್ ಬೇಸ್ ಪ್ಲಸ್ ಫಾಸ್ಫೇಟ್ ಇಸ್ ಕಾಲ್ಡ್ ಅ ನ್ಯೂಕ್ಲಿಯೋಟೈಡ್. ಇದು 3 ಇದ್ದರೆ ಮಾತ್ರ ಅದನ್ನು ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಇದು 2 ಇದ್ದರೆ ಶುಗರ್ ಮತ್ತು ನೈಟ್ರೋಜಿನಸ್ ಬೇಸ್, ಅದನ್ನು ನಾವು ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. ಓಕೆ, ನ್ಯೂಕ್ಲಿಯೋಸೈಡ್, ನ್ಯೂಕ್ಲಿಯೋಟೈಡ್. ಸೊ ಈಗ ಈ ನ್ಯೂಕ್ಲಿಯೋಟೈಡ್ ಅಂದರೆ ಈಗ ಫಸ್ಟ್ ಆಫ್ ಆಲ್ ಅಡಿನಿನ್ ಇದೆ ಅಂತ ಅಂದ್ಕೊಳ್ಳಿ. ಇಟ್ ಇಸ್ ಕಾಲ್ಡ್ ಅಡ್ನೋಸಿನ್ ಟ್ರೈಫಾಸ್ಫೇಟ್. ಅದಕ್ಕೆ 3 ಫಾಸ್ಫೇಟ್ ಗ್ರೂಪ್ಸ್ ಇರುತ್ತೆ. ಸೊ ಅದು ಬಂದು ಪಾಲಿ ನ್ಯೂಕ್ಲಿಯೋಟೈಡ್ ಚೇನ್ ಆದಾಗ, ಅಂದರೆ ಒಂದಕ್ಕೊಂದು ಬಂದು ಅಟ್ಯಾಚ್ ಆದಾಗ, ಲೆಟ್ಸೆ ಇಲ್ಲಿ ಇನ್ನೊಂದು ಬಂದು ಅಟ್ಯಾಚ್ ಆಯಿತು, ಅಟ್ಯಾಚ್ ಆದಾಗ ಏನಾಗುತ್ತೆ, 2 ಫಾಸ್ಫೇಟ್ ಗ್ರೂಪ್ಸ್ ರಿಮೂವ್ ಆಗುತ್ತೆ. ಆ ಬಾಂಡಿಂದ ಬಂದಂಥ ಎನರ್ಜಿಯಿಂದ ಅದು ಪಾಲಿ ನ್ಯೂಕ್ಲಿಯೋಟೈಡ್ ಚೇನನ್ನು ಫಾರ್ಮ್ ಮಾಡುತ್ತೆ. ಓಕೆ, ಸೊ ಹಾಗಾಗಿ 5' ಪೊಸಿಷನ್ ಫಾಸ್ಫೇಟ್, 3' ಪೊಸಿಷನಲ್ಲಿ OH. ಮತ್ತೊಂದು ಡಿಫ್ರೆನ್ಸ್ ನೀವು ನೆನ್ಪಿಟ್ಕೊಳ್ಬೇಕು ಮಕ್ಕಳೇ, ಏನದು? 2' ಪೊಸಿಷನಲ್ಲಿ. ಸೊ 2' ಪೊಸಿಷನಲ್ಲಿ RNA ಅಲ್ಲಿರೋ ಅಂಥದ್ದು, ಅಂದರೆ ರೈಬೋ ನ್ಯೂಕ್ಲಿಕ್ ಆಸಿಡ್ಸ್ ಅಲ್ಲಿರೋ ಅಂಥದ್ದು ಇಲ್ಲಿ OH ಇರುತ್ತೆ. 2' ಪೊಸಿಷನಲ್ಲಿ OH ಇರುತ್ತೆ. ಆದರೆ ಇಫ್ ಇಟ್ ಈಸ್ DNA, ಇಟ್ ಈಸ್ ಡಿಆಕ್ಸಿ, ಅಂದರೆ ಒಂದು ಆಕ್ಸಿಜನ್ ಕಡಿಮೆ ಇರುತ್ತೆ. ಸೊ 2' ಪೊಸಿಷನಲ್ಲಿ ಬರೀ H ಇರುತ್ತೆ. ಸೊ 2' ಪೊಸಿಷನಲ್ಲಿ H ಅಥವಾ OH ಅನ್ನೋದ್ರ ಮೇಲೆ RNA ಮತ್ತು DNA ಅಂತ ನಾವು 2 ಥರದ ನ್ಯೂಕ್ಲಿಕ್ ಆಸಿಡ್ಸ್ ಬಗ್ಗೆ ಮಾತಾಡ್ತೀವಿ. ಬಾಕಿ ಎಲ್ಲ ಸೇಮ್ ಇರುತ್ತೆ. ಮತ್ತೊಂದು ಡಿಫ್ರೆನ್ಸ್ DNA ಮತ್ತು RNA ಅಲ್ಲಿ ನೀವು ನನಗೆ ಬೇಗ ತಿಳಿಸ್ತೀರಾ? ತುಂಬ ಡಿಫ್ರೆನ್ಸ್ಗಳಿದೆ ಅಲ್ವಾ, ತುಂಬ ಡಿಸ್ಕಸ್ ಮಾಡಿದ್ದೀವಿ. ಸೊ 1-2 ಡಿಫ್ರೆನ್ಸಸ್ಸನ್ನು ಬೇಗ ಲಿಸ್ಟ್ ಮಾಡಿ ನೋಡುವ ಕಾಮೆಂಟ್ಸಲ್ಲಿ, ನಿಮ್ಗೆ ಎಷ್ಟು ನೆನಪಿದೆ ಅಂತ. ಸೊ ಫಸ್ಟ್ ಈಸ್ ದ ಆಕ್ಸಿಜನ್ ಪ್ರೆಸೆನ್ಸ್. ನೆಕ್ಸ್ಟ್ ಬರೋ ಅಂಥದ್ದು ದ ಟೈಪ್ಸ್ ಆಫ್ ನೈಟ್ರೋಜಿನಸ್ ಬೇಸಸ್ ಅಲ್ವಾ. ಸೊ ಇಲ್ಲಿ ಥೈಮೀನ್ ಇರುತ್ತೆ DNA ಅಲ್ಲಿ, RNA ಅಲ್ಲಿ ಯುರಾಸಿಲ್ ಇರುತ್ತೆ ಅಲ್ವಾ. ಇದು ಒಂದು ವ್ಯತ್ಯಾಸ. ಅದು ಬಿಟ್ಟು ನೆಕ್ಸ್ಟ್ ಬರೋವಂಥ ವ್ಯತ್ಯಾಸಗಳೇನು? DNA ಇರುವಂಥದ್ದು ಮೇಜರ್ಲಿ ಅದು ಜೆನೆಟಿಕ್ ಮಟೀರಿಯಲ್ ಅನ್ನೋ ಫಂಕ್ಷನನ್ನು ಮಾಡುತ್ತೆ. ಆದರೆ RNA ಅನ್ನೋವಂಥದ್ದು ಇಟ್ ಈಸ್ ಇನ್ವಾಲ್ವ್ಡ್ ಇನ್ ಪ್ರಾಸೆಸಸ್ ಲೈಕ್ ಯಾವ್ದು ಮಕ್ಕಳ? ಟ್ರಾನ್ಸ್ಕ್ರಿಪ್ಷನ್, ಸ್ಪ್ಲೈಸಿಂಗ್, ಟ್ರಾನ್ಸ್ಲೇಷನ್, ಇದು ಎಲ್ಲ ಪ್ರಾಸೆಸ್ಸಲ್ಲಿ RNA ಇನ್ವಾಲ್ವ್ ಆಗಿರುತ್ತೆ. ಓಕೆ, ಸೊ ಇದರಿಂದ ನಮ್ಗೆ ಅರ್ಥ ಆಗೋದೇನು? RNA ಫಸ್ಟ್ ಬಂತು, ಬಟ್ ಅದು ತುಂಬ ರಿಯಾಕ್ಟಿವ್ ಆಗಿತ್ತು. ಆದರೆ ಇಟ್ ಈಸ್ ಅ ಕ್ಯಾಟಲಿಸ್ಟ್, ಇಟ್ಸ್ ಅ ವೆರಿ ಗುಡ್ ಕ್ಯಾಟಲಿಸ್ಟ್, ಬಟ್ ಅದು ತುಂಬ ರಿಯಾಕ್ಟಿವ್ ಆಗಿತ್ತು. ಸೊ ಹಾಗಾಗಿ ಅದರಿಂದ DNA ಎವಾಲ್ವ್ ಆಯಿತು. ಓಕೆ, ಸೊ ಇದು DNA ಮತ್ತು RNA ವರ್ಲ್ಡ್ ಅಲ್ವಾ. ಸೊ DNA ಇಸ್ ಡಬಲ್ ಸ್ಟ್ಯಾಂಡರ್ಡ್, RNA ಸಿಂಗಲ್ ಸ್ಟ್ಯಾಂಡರ್ಡ್, ಕರೆಕ್ಟ್. ಸೊ DNA ಡಬಲ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಅಲ್ಲಿ ರಿಪೇರ್ ಮೆಕ್ಯಾನಿಸಮ್ ಕೂಡ ನಾವು ನೋಡ್ಬೋದು. ಒಂದು ಮ್ಯೂಟೇಷನ್ ಆಯಿತು, ಏನಾದರೂ ಚೇಂಜಸ್ ಆಯಿತು, ಸೊ ಅಲ್ಲಿ ರಿಪೇರ್ ಮೆಕ್ಯಾನಿಸಮನ್ನು ನೋಡ್ಬೋದು. ಆದರೆ RNA ಅಲ್ಲಿ ಅದು ಆಗೋದಿಲ್ಲ. ಸೊ RNA ಅಲ್ಲಿ ಒಂದು ಬೇಸ್ ಇರೋದ್ರಿಂದ ತುಂಬ ರಿಯಾಕ್ಟಿವ್ ಆಗಿದೆ ಮಕ್ಕಳ. ಅದು ಯಾವ ಬೇಸ್ ಅದು? ಯಾವುದು ವ್ಯತ್ಯಾಸ? ನಾನು ಈಗಷ್ಟೇ ಹೇಳಿದ್ದೀನಿ, ಬೇಗ ಪೋಸ್ಟ್ ಮಾಡಿ ನೋಡುವ. ಸೊ ಇಟ್ ಈಸ್ ಯುರಾಸಿಲ್ ಅಲ್ವಾ. ಸೊ ಇದನ್ನೆಲ್ಲ ನಾವು ಪ್ರಾಪರ್ಟೀಸ್ ಆಫ್ DNA ಆ್ಯಂಡ್ RNA ಅಂತ ಹೇಳ್ಬೋದು. ಸೊ ಅದು ಬಿಟ್ಟು ತುಂಬ ಇಂಪಾರ್ಟೆಂಟಾಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು, DNA ಇಸ್ ಅ ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್. ಅದು ರೈಟ್ ಹ್ಯಾಂಡೆಡ್ ಹೆಲಿಕ್ಸಲ್ಲಿರುತ್ತೆ. ಮತ್ತು ಡಿಸ್ಟೆನ್ಸ್ ಬಿಟ್ವೀನ್ ದ ಬೇಸ್ ಪೇರ್ಸ್ ತುಂಬ ಇಂಪಾರ್ಟೆಂಟ್ ಮಕ್ಕಳ. ಒಂದಿಂದ ಇನ್ನೊಂದು ಬೇಸ್ ಪೇರ್ನ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಎಷ್ಟು? 0.34 ನ್ಯಾನೋಮೀಟರ್ಸ್. ಅದು 10 ಬೇಸ್ ಪೇರ್ಸ್ ಇರುತ್ತೆ ಒಂದು ಪಿಚ್ನಲ್ಲಿ. ಅಂದರೆ ಇಫ್ ಯು ಆರ್ ಕನ್ಸಿಡ್ರಿಂಗ್ ದಿಸ್ ಆಸ್ DNA, ಇದು ಒಂದು ಪಿಚ್, ಅಂದರೆ ಒಂದು ಟರ್ನ್ನಲ್ಲಿ ಎಷ್ಟಿರುತ್ತೆ ಮಕ್ಕಳ? 10 ಬೇಸ್ ಪೇರ್ಸ್. ಸೊ ಇದೆಷ್ಟಿರುತ್ತೆ? 3.4 ನ್ಯಾನೋಮೀಟರ್.
ಸೊ 3.4 ಡಿವೈಡೆಡ್ ಬೈ 10 ಇಟ್ ಈಸ್ 0.34 ನ್ಯಾನೋಮೀಟರ್. ಸೊ ಅದು ಅಷ್ಟು ಅಂದರೆ ಇಲ್ಲಿ 10 ಬೇಸ್ ಪೇರ್ಸ್ ಇರುತ್ತೆ. ಇದರ ಮಧ್ಯೆ ಇರೋವಂಥ ಡಿಸ್ಟೆನ್ಸ್ 0.34. ಕ್ಲಿಯರ್? ಸೊ ಇದು DNA ಸ್ಟ್ರಕ್ಚರ್. ನೆಕ್ಸ್ಟ್ ಬರುವಂಥದ್ದು ದ ಸೆಂಟ್ರಲ್ ಡಾಗ್ಮಾ ಆಫ್ ಲೈಫ್ ಅಥವಾ ಮಾಲಿಕ್ಯುಲರ್ ಬಯಾಲಜಿ. ಸೊ ಇದರ ಅರ್ಥ ಏನು? ನಮ್ಮಲ್ಲಿ ಒಂದಷ್ಟು ಜೆನೆಟಿಕ್ ಇನ್ಫಾರ್ಮೇಷನ್ ಏನಿದೆ ಅದು ಎನ್ಕ್ರಿಪ್ಟ್ ಆಗಿರುತ್ತೆ. ಮಕ್ಕಳ ನೀವು ವಾಟ್ಸಪ್ಪಲ್ಲೆಲ್ಲ ನೋಡಿರ್ತೀರ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಅಂತ ಇರುತ್ತೆ. ಅಂದರೆ ಅರ್ಥ ಏನು? ನಾನು ಮತ್ತು ನಾನು ಕಳಿಸಿರುವಂಥ ವ್ಯಕ್ತಿ ಯಾರಿದ್ದಾರೋ ಆ ಮೆಸೇಜ್ನ ಓದಬಲ್ಲರು, ಬಾಕಿ ಯಾರಿಗೂ ಅರ್ಥ ಆಗೋದಿಲ್ಲ. ಯಾಕೆ ಅಂದರೆ ಅದು ಒಂದು ಎನ್ಕ್ರಿಪ್ಟ್ ಆಗಿರುತ್ತೆ, ಕೋಡ್ನ ಮೂಲಕ ಅದನ್ನು ಎನ್ಕ್ರಿಪ್ಟ್ ಮಾಡಿರ್ತಾರೆ. ಸೊ ಹಾಗೆಯೇ ಇಲ್ಲೂ ಅಷ್ಟೇ DNA-ಯಲ್ಲಿರುವಂಥ ಇನ್ಫಾರ್ಮೇಷನ್ ಎಲ್ಲೂ ಲೀಕ್ ಆಗಬಾರ್ದು ಅಂತ ಹೇಳಿ ಅದನ್ನು ಎನ್ಕ್ರಿಪ್ಟ್ ಮಾಡಿರ್ತಾರೆ. ಸೊ ಡೈರೆಕ್ಟಾಗಿ ಯಾರೂ ಅದನ್ನು ಅರ್ಥ ಮಾಡ್ಕೊಳ್ಳೋದು ಆಗಲ್ಲ. ಇದಕ್ಕೆ ಒಂದು ಎಕ್ಸಾಂಪಲ್ ಏನು? ಸೊ ಕಂಪ್ಯೂಟರ್ ಸೈನ್ಸ್ ಅಂದರೆ ಕಂಪ್ಯೂಟರಲ್ಲಿ ನೀವು ಪ್ರೋಗ್ರಾಮಿಂಗ್ ಮಾಡ್ತೀರಾ, ಏನದು ಬೈನರಿ ಸಿಸ್ಟಮ್ ಇರೋದಲ್ಲಿ, ಏನು 1 0 1 0 1 0. ಆದರೆ ನಮ್ಮ DNA-ಯಲ್ಲಿ 4 ಮಕ್ಕಳ ATGC ಅಷ್ಟೇ. ಎಷ್ಟು ಸಿಂಪಲ್ ಅಲ್ವಾ? ಇಟ್ ಈಸ್ ಆಲ್ ವೆರಿ ಸಿಂಪಲ್. ಬಟ್ ನಾವೇ ಅದನ್ನು ತುಂಬ ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಆ ATGCಯಲ್ಲಿ ಅಡಗಿರೋವಂಥ ಮೆಸೇಜಸನ್ನು ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸೊ ಆ ಮೆಸೇಜನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೊಬ್ಬರು ಸ್ಪೆಷಲ್ ವ್ಯಕ್ತಿ ಬೇಕು. ಯಾರವರು? mRNA ಫಸ್ಟು. mRNA ಆದಮೇಲೆ ಇನ್ನೊಬ್ಬರು ಸೂಪರ್ ಸ್ಟಾರ್ ಬೇಕು. ಯಾರವರು? ಅವರು tRNA. ಮತ್ತೊಬ್ಬರು ಬೇಕು ಮಕ್ಕಳ, 3 ಜನ ಬೇಕು ಒಟ್ಟಾರೆ. ಸೊ ಯಾರ್ಯಾರವರು? mRNA, tRNA, rRNA. ಓಕೆ. ಸೊ rRNA ಎಲ್ಲಿರುತ್ತೆ ಮ್ಯಾಮ್? ಇಟ್ ಈಸ್ ಇನ್ ದ ರೈಬೋಸೋಮ್ಸ್. ಸೊ ರೈಬೋಸೋಮ್ಸ್ನ ಫಂಕ್ಷನ್ ಏನು? ಇಟ್ ಈಸ್ ಫಾರ್ ದ ಟ್ರಾನ್ಸ್ಲೇಷನ್. ಸೊ ಕ್ವಿಕ್ಕಾಗಿ ನೋಡೋಣ, ಸೆಂಟ್ರಲ್ ಡಾಗ್ಮಾ ಆಫ್ ಲೈಫ್ ಅಂದರೆ ಏನು? ಸೊ DNA-ಯಲ್ಲಿರುವಂಥ ಇನ್ಫಾರ್ಮೇಷನನ್ನು RNA ಥ್ರೂ ಅರ್ಥ ಮಾಡ್ಕೊಳ್ತೀವಿ. ಅಂದರೆ ATGC ಏನಿದೆಯೋ ಅದನ್ನು AUGCಗೆ ಕನ್ವರ್ಟ್ ಮಾಡ್ತೀವಿ. ಕರೆಕ್ಟ್? ಸೊ ಈ ಪ್ರಾಸೆಸನ್ನು ಏನಂತ ಕರಿತೀವಿ? ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಸೊ mRNA ಟು ಪ್ರೋಟೀನ್, ಈ mRNA ಮೇಲಿರುವಂತಹ ಸೀಕ್ವೆನ್ಸ್ಗಳನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಅಮೈನೋ ಆ್ಯಸಿಡ್ಗಳನ್ನು ತಂದು ಅಲ್ಲಿ ಒಂದು ಪಾಲಿಪೆಪ್ಟೈಡನ್ನು ಫಾರ್ಮ್ ಮಾಡ್ತೀವಿ. ಸೊ ಇಲ್ಲಿ ನ್ಯೂಕ್ಲಿಕ್ ಆ್ಯಸಿಡ್ ಟು ನ್ಯೂಕ್ಲಿಕ್ ಆ್ಯಸಿಡ್, ಬಟ್ ಹಿಯರ್ ಇಟ್ ಈಸ್ ನ್ಯೂಕ್ಲಿಕ್ ಆ್ಯಸಿಡ್ ಟು ಪ್ರೋಟೀನ್. ಸೊ ಈ ಪ್ರಾಸೆಸನ್ನು ಏನಂತ ಕರಿತೀವಿ ಮಕ್ಕಳ? ಟ್ರಾನ್ಸ್ಲೇಷನ್. ಸೊ ಟ್ರಾನ್ಸ್ಕ್ರಿಪ್ಷನ್ ಈಸ್ ಫ್ರಮ್ DNA ಟು mRNA, ಫ್ರಮ್ mRNA ಟು ಪ್ರೋಟೀನ್. ಸೊ ಪ್ರೋಟೀನ್ ಮಾಡಬೇಕು, ಪ್ರೋಟೀನ್ ಇಸ್ ದ ಎಂಡ್ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್ ಚಿಕ್ಕಿ ಬೇಕು ನನಗೆ. ಚಿಕ್ಕಿ ಮಾಡಬೇಕು ಅಂದರೆ ನಾನು ಫಸ್ಟು ರೆಸಿಪಿ ಓದಬೇಕು, ರೆಸಿಪಿ ಓದಿ ಅರ್ಥ ಮಾಡಿಕೊಂಡು ಇಂಗ್ರೀಡಿಯೆಂಟ್ಸ್ ತೊಗೊಂಡು ಬರಬೇಕು. ಅದಾದಮೇಲೆ ಒಂದಾದಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ತಾ ಮಾಡಬೇಕು. ಜಸ್ಟ್ ಇಮ್ಯಾಜಿನ್ ನಾನು ಯಾವುದೋ ಕೊರಿಯನ್ನಲ್ಲಿರೋ ರೆಸಿಪಿ ಡೌನ್ಲೋಡ್ ಮಾಡಿಬಿಟ್ರೆ ನಂಗೆ ಅರ್ಥ ಆಗುತ್ತಾ? ಇಲ್ಲ. ಸೊ ಫಸ್ಟ್ ಅದನ್ನು ChatGPT ಕೊಡಬೇಕು, ಅಪ್ಪ ಇದನ್ನು ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಿಕೊಡು ಅಂತ. ಅದಾದಮೇಲೆ ನಾನು ಯೂಸ್ ಮಾಡಬೇಕು. ಸೊ ಇಲ್ಲೂ ಅಷ್ಟೇ ಅಲ್ವಾ ಮಕ್ಕಳೇ? ಸೊ ಇಲ್ಲೇನಾಗ್ತಿದೆ, ಈ ಲ್ಯಾಂಗ್ವೇಜ್ ಪಾಪ ಅದಕ್ಕೆ ಅರ್ಥ ಆಗಲ್ಲ. ಸೊ ಅದನ್ನು ಫಸ್ಟು ಟ್ರಾನ್ಸ್ಲೇಟ್ ಮಾಡ್ಕೊಳ್ತಾರೆ, ಅಂದರೆ mRNA ಮಾಡ್ಕೊಳ್ತಾರೆ. ಇಲ್ಲಿ ಏನು? ಮೆಸೆಂಜರ್ RNA. ಸೊ ಇಟ್ ಟ್ರಾನ್ಸ್ಲೇಟ್ಸ್ ದ ಮೆಸೇಜ್. ಆ ಮೆಸೇಜ್ನ ಬೇಸಿಸ್ ಮೇಲೆ ಪ್ರೋಟೀನ್ಸನ್ನು ಫಾರ್ಮ್ ಮಾಡ್ತೀವಿ. ಇಲ್ಲಿ ಇಬ್ಬರು ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳು ಬರ್ತಾರೆ. ಯಾರ್ಯಾರವರು? tRNA ಮತ್ತು rRNA ಅಥವಾ ರೈಬೋಸೋಮ್ಸ್. ಓಕೆ ಫೈನ್. ಮತ್ತು DNA-ದು ಇನ್ನೊಂದು ಸ್ಪೆಷಲ್ ಪ್ರಾಪರ್ಟಿ ಇರುತ್ತೆ. ಏನದು? ಅದರ ಡ್ಯೂಪ್ಲಿಕೇಶನನ್ನು ಮಾಡುವಂತಹ ಶಕ್ತಿ ಅದಕ್ಕೆ ಇರುತ್ತೆ ಮಕ್ಕಳ. ಅಂದರೆ ಏನು? ಒಂದು ಸ್ಟ್ಯಾಂಡ್ DNA ಇದೆ, ಇನ್ನೊಂದು ಸ್ಟ್ಯಾಂಡನ್ನು ಅದು ಡ್ಯೂಪ್ಲಿಕೇಟ್ ಮಾಡಿಕೊಳ್ಳುತ್ತೆ. ಸೊ ಹಾಗಾಗಿ ಆ ಸ್ಪೆಷಲ್ ಪವರನ್ನು ಏನಂತ ಕರಿತೀವಿ? ರೆಪ್ಲಿಕೇಶನ್ ಅಂತ ಕರಿತೀವಿ. ಓಕೆ, ರೆಪ್ಲಿಕೇಶನ್ ಅಂತ ಕರಿತೀವಿ. ಸೊ ಇಲ್ಲಿ ಎನ್ಸೈಮ್ಸ್ ನೆನ್ಪಿಟ್ಕೊಳ್ಳೋದು ತುಂಬ ಈಸಿ ಮಕ್ಕಳ. ಇಲ್ಲೇನು? ಇಲ್ಲಿ ಇಟ್ ಈಸ್ DNA ಡಿಪೆಂಡೆಂಟ್, ಏನಂತ ಕರಿತೀವಿ? DNA ಡಿಪೆಂಡೆಂಟ್ DNA ಪಾಲಿಮರೇಸ್. ಅಂದರೆ DNA ಟೆಂಪ್ಲೇಟ್ ಇಟ್ಕೊಂಡು DNAನೇ ಸಿಂಥಸೈಸ್ ಮಾಡುತ್ತೆ. ಆದರೆ ಟ್ರಾನ್ಸ್ಕ್ರಿಪ್ಷನಲ್ಲಿ ಏನಾಗುತ್ತೆ ಮಕ್ಕಳ? ಇಟ್ ಈಸ್ DNA ಡಿಪೆಂಡೆಂಟ್ RNA ಪಾಲಿಮರೇಸ್. ಅಂದರೆ DNA-ನ ಟೆಂಪ್ಲೇಟ್ ಆಗಿ ಇಟ್ಕೊಂಡು ಅದು ಏನನ್ನು ಸಿಂಥಸೈಸ್ ಮಾಡುತ್ತೆ? RNA-ಅನ್ನು ಸಿಂಥಸೈಸ್ ಮಾಡುತ್ತೆ. ಸೊ ಇಲ್ಲಿ DNA ಡಿಪೆಂಡೆಂಟ್ DNA ಪಾಲಿಮರೇಸ್, DNA ಡಿಪೆಂಡೆಂಟ್ RNA ಪಾಲಿಮರೇಸ್. ಇಲ್ಲೇನಾಗುತ್ತೆ? ಇಲ್ಲಿ tRNA ಮತ್ತು ರೈಬೋಸೋಮ್ ಇಸ್ ದ ಕ್ಯಾಟಲಿಸ್ಟ್. ಓಕೆ, ಇಲ್ಲಿ rRNA ಅಥವಾ ರೈಬೋಸೋಮ್ ಏನಿದೆ ಅದು ಕ್ಯಾಟಲಿಸ್ಟ್ ಆಗಿ ಕೆಲಸ ಮಾಡುತ್ತೆ. ಕರೆಕ್ಟ್? ಸೊ ಇಲ್ಲಿ ರೆಪ್ಲಿಕೇಶನ್ ಬಗ್ಗೆ ಮಾತಾಡಬೇಕು ಅಂದರೆ ಇನ್ನು 2 ಎನ್ಸೈಮ್ಸ್, ಒಂದು ಎನ್ಸೈಮ್ ಮತ್ತು ಒಂದು ಕಾಂಪೊನೆಂಟ್ ತುಂಬ ಇಂಪಾರ್ಟೆಂಟ್ ಮಕ್ಕಳ. ಯಾವುದದು? ಇಟ್ ಈಸ್ ದ ಲೈಗೇಸ್ ಎನ್ಸೈಮ್.
ಓಕೆ, ಲೈಗೇಸ್ ಎಂಜೈಮ್ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಓಕೆ, ಇದಿಷ್ಟು ಇನ್ ಶಾರ್ಟ್ ಅಬೌಟ್ ರೆಪ್ಲಿಕೇಶನ್, ಟ್ರಾನ್ಸ್ಕ್ರಿಪ್ಷನ್ ಆ್ಯಂಡ್ ಟ್ರಾನ್ಸ್ಲೇಷನ್. ಸೊ ಇಲ್ಲೇ ನೋಡ್ತಾ ಹೋದರೆ ರೆಪ್ಲಿಕೇಶನ್ ಪ್ರಾಸೆಸ್ ಹೇಗಾಗುತ್ತೆ. ಸೊ ಈ ಡಿ ಎನ್ ಎ ಇರೋವಂಥದ್ದೇನಿದೆ, ಕಾಯಿಲ್ ಆಗಿರೋವಂಥ ಡಿ ಎನ್ ಎ, ಇಟ್ ಅನ್ವೈಂಡ್ಸ್. ಓಕೆ, ಏನಾಗುತ್ತೆ, ಒಂದು ಪರ್ಟಿಕ್ಯುಲರ್ ರೀಜನ್ನಲ್ಲಿ ಅದು ಅನ್ವೈಂಡ್ ಆಗುತ್ತೆ. ಆ ರೀಜನನ್ನು ಏನಂತ ಕರಿತೀವಿ ಮಕ್ಕಳ? ಇಟ್ ಈಸ್ ಕಾಲ್ಡ್ ದಿ ಆರಿ ಸೈಟ್ ಅಥವಾ ಆರಿಜಿನ್ ಆಫ್ ರೆಪ್ಲಿಕೇಶನ್. ಏನಂತ ಕರಿತೀವಿ? ಆರಿಜಿನ್ ಆಫ್ ರೆಪ್ಲಿಕೇಶನ್. ನಾನು ಯಾಕೆ ಇದೇ ಚಾರ್ಟಲ್ಲಿ ಎಲ್ಲ ಪ್ರಾಸೆಸನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಇದೇ ಥರ ಡ್ರಾ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೂ ಈಸಿಯಾಗಿ ನೆನಪಿರುತ್ತೆ. ಓಕೆ, ಸೊ ಎಲ್ಲಿ ಶುರುವಾಗುತ್ತದು? ಆರಿಜಿನ್ ಆಫ್ ರೆಪ್ಲಿಕೇಶನಲ್ಲಿ ಶುರುವಾಗುತ್ತೆ. ಇಲ್ಲಿ 2 ಸ್ಟ್ರ್ಯಾಂಡ್ ಇದೆ ಅಲ್ವಾ, ಏನದು 5' to 3', 5' to 3' ಅಲ್ವಾ. ಡಿ ಎನ್ ಎಲ್ಲಿ 2 ಸ್ಟ್ರ್ಯಾಂಡ್ ಇರುತ್ತೆ, ಅದು ಆ್ಯಂಟಿ ಪ್ಯಾರಲಲ್ ಇರುತ್ತೆ, ಕರೆಕ್ಟ್. ಸೊ ಈ ಡಿ ಎನ್ ಎ ಪಾಲಿಮರೇಸ್ ಏನಿದೆ ಅದು ಯಾವಾಗಲೂ ಯಾವ ಡೈರೆಕ್ಷನಲ್ಲಿ ಸಿಂಥಸಿಸನ್ನು ಮಾಡುತ್ತೆ? ಯಾವ ಡೈರೆಕ್ಷನಲ್ಲಿ ಮಾಡುತ್ತೆ ಮಕ್ಕಳ? ಇಟ್ ಈಸ್ 5' to 3'. ಇದು ನಿದ್ದೆಯಲ್ಲಿ ಕೇಳಿದ್ರು ನೀವು ಹೇಳಬೇಕು. ಯಾವ ಡೈರೆಕ್ಷನ್? ಆಲ್ವೇಸ್ 5' to 3'. ಯಾಕೆ ಅಂದರೆ ಅದಕ್ಕೆ 3' OH ಇರಬೇಕು. ಸೊ ಅಲ್ಲೇ ಅದು ಬೇಸಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದು. ಓಕೆ, ಸೊ ಎಲ್ಲಿ 3' to 5'. ಸೊ ಆ ಡೈರೆಕ್ಷನಲ್ಲಿ ತಗೊಂಡಾಗ ಈ ಸ್ಟ್ರ್ಯಾಂಡಲ್ಲಿ ಏನಾಗುತ್ತೆ? ದ ರೆಪ್ಲಿಕೇಶನ್ ಇಸ್ ಕಂಟಿನ್ಯೂಯಸ್. ಸೊ ಇದನ್ನು ನಾವೇನಂತ ಕರಿತೀವಿ? ಲೀಡಿಂಗ್ ಸ್ಟ್ರ್ಯಾಂಡ್. ಆದರೆ ಇಲ್ಲೇನಾಗ್ಬಿಡುತ್ತೆ, ಅದು ಒಂದೊಂದು ಫ್ರ್ಯಾಗ್ಮೆಂಟ್ ಆಗಿ ರೆಪ್ಲಿಕೇಟ್ ಆಗುತ್ತೆ. ಸೊ ಈ ಫ್ರ್ಯಾಗ್ಮೆಂಟ್ಸನ್ನು ಏನಂತ ಕರಿತೀವಿ? ಓಕಾಜಾಕಿ ಫ್ರ್ಯಾಗ್ಮೆಂಟ್ಸ್. ಸೊ ಈ ಫ್ರ್ಯಾಗ್ಮೆಂಟ್ಸನ್ನು ಅದಾದಮೇಲೆ, ರೆಪ್ಲಿಕೇಶನ್ ಆದಮೇಲೆ ಲೈಗೇಸ್ ಎಂಜೈಮ್ ಬಂದು ಅದನ್ನು ಒಟ್ಟುಗೂಡಿಸುತ್ತೆ. ಸೊ ಒಟ್ಟುಗೂಡಿಸಿ ಅದನ್ನು ಒಂದು ಸಿಂಗಲ್ ಸ್ಟ್ಯಾಂಡ್ ಆಗಿ ಮಾಡುತ್ತೆ, ಡಾಟರ್ ಸ್ಟ್ಯಾಂಡ್ ಆಗಿ ಮಾಡುತ್ತೆ. ಸೊ ಯಾವ ಎಂಜೈಮ್ ಮಕ್ಕಳ? ಲೈಗೇಸ್ ಎಂಜೈಮ್. ಸೊ 2 ಎಂಜೈಮ್ ತುಂಬ ಇಂಪಾರ್ಟೆಂಟ್, ಡಿ ಎನ್ ಎ ಡಿಪೆಂಡೆಂಟ್ ಡಿ ಎನ್ ಎ ಪಾಲಿಮರೇಸ್ ಆ್ಯಂಡ್ ಲೈಗೇಸ್ ಎಂಜೈಮ್. ಸೊ ಇದಿಷ್ಟು ತುಂಬ ಎನರ್ಜಿ ಡಿಪೆಂಡೆಂಟ್ ಪ್ರಾಸೆಸ್ ಅಲ್ವಾ. ಸೊ ಎಲ್ಲಿಂದ ಬಂತು ಎನರ್ಜಿ? ಇಟ್ ಈಸ್ ಫ್ರಮ್ ದ DNTPs, ಅಂದರೆ ಡೈನ್ಯೂಕ್ಲಿಯೋಟೈಡ್ ಟ್ರೈಫಾಸ್ಫೇಟ್, ATP, GTP, CTP, TTP. ಸೊ ಆಲ್ ಆಫ್ ದಿಸ್. ಓಕೆ, ಸೊ ಇದೆಲ್ಲ 3 ಫಾಸ್ಫೇಟ್ ಇರೋದ್ರಿಂದ 2 ಟರ್ಮಿನಲ್ ಫಾಸ್ಫೇಟನ್ನು ರಿಮೂವ್ ಮಾಡಿದ ತಕ್ಷಣ ಭಾಳಷ್ಟು ಎನರ್ಜಿ ಬರುತ್ತೆ. ಸೊ ಅಲ್ಲಿಂದ ಪ್ರಾಸೆಸ್ ಮುಂದಕ್ಕೆ ಹೋಗುತ್ತೆ. ಓಕೆ, ಸೊ ರೆಪ್ಲಿಕೇಶನ್ ಅಂದಾಗ ಇದು 3 ನೆನಪಿರಬೇಕು. ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್ ಅಂದಾಗ ನಿಮಗೆ 2 ಪ್ರಾಸೆಸ್ ತುಂಬ ನೆನಪಿರಬೇಕು. ಸೊ ಫಸ್ಟ್ ಲೆಟ್ಸ್ ಟಾಕ್ ಅಬೌಟ್ ಟ್ರಾನ್ಸ್ಕ್ರಿಪ್ಷನ್. ಓಕೆ, ಸೊ ಟ್ರಾನ್ಸ್ಕ್ರಿಪ್ಷನ್ನಲ್ಲಿ 3 ಸ್ಟೆಪ್ಸ್ ಇದೆ. ಏನು ಮಕ್ಕಳ ಅದು? ಇನಿಸಿಯೇಷನ್, ಎಲಾಂಗೇಷನ್, ಟರ್ಮಿನೇಷನ್, ಕರೆಕ್ಟ್? ಇನಿಸಿಯೇಷನ್, ಎಲಾಂಗೇಷನ್, ಟರ್ಮಿನೇಷನ್. ಸೊ ಇನಿಸಿಯೇಷನಲ್ಲಿ ಏನಾಗುತ್ತೆ? ಪಾಲಿಮರೇಸ್ ಹೋಗಿ, ಇಲ್ಲಿ ಯಾವ ಪಾಲಿಮರೇಸ್? RNA ಪಾಲಿಮರೇಸ್ ಅಲ್ವಾ. DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಪ್ಲಸ್ ಸಿಗ್ಮಾ ಫ್ಯಾಕ್ಟರ್ ಬೈಂಡ್ ಟು ದ ಪ್ರೊಮೋಟರ್. ಸೊ ಪ್ರೊಮೋಟರ್ಗೆ ಬೈಂಡ್ ಆಗುತ್ತೆ. ಅದಾದ ನಂತರ ಎಲಾಂಗೇಷನಲ್ಲಿ ಏನಾಗುತ್ತೆ? ಈ ಸಿಗ್ಮಾ ಫ್ಯಾಕ್ಟರ್ ಬಿದ್ದೋಗುತ್ತೆ. ಪಾಲಿಮರೇಸ್ ಮಾತ್ರ ಅದು ತನ್ನ ಸಿಂಥಸಿಸನ್ನು ಮುಂದುವರಿಸುತ್ತೆ. ಇರುವಂಥ ಕಾಂಪ್ಲಿಮೆಂಟ್ರಿ ಸ್ಟ್ಯಾಂಡ್, ಯಾವ ಸ್ಟ್ಯಾಂಡ್ ಇದೆಯೋ ಟೆಂಪ್ಲೇಟ್ ಸ್ಟ್ಯಾಂಡ್ನ ಬೇಸಿಸ್ ಮೇಲೆ ಇಟ್ ಸ್ಟಾರ್ಟ್ಸ್ ಆ್ಯಡಿಂಗ್ ದ ಬೇಸ್ ಪೇರ್ಸ್. ಆದರೆ ಇಲ್ಲಿ ಒಂದು ಕ್ಯಾಚ್ ಇದೆ, ಏನದು? ಥೈಮೀನ್ ಬದಲು ಅದು ಯುರಾಸಿಲನ್ನು ಆ್ಯಡ್ ಮಾಡುತ್ತೆ. ಸೊ ಇದು ಆ್ಯಡ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಬರೋ ಅಂಥದ್ದು ಟರ್ಮಿನೇಷನಲ್ಲಿ ಪಾಲಿಮರೇಸ್ ಪ್ಲಸ್ ರೋ ಫ್ಯಾಕ್ಟರ್. ಸೊ ಮತ್ತೊಂದು ಫ್ಯಾಕ್ಟರ್ ಬಂದು ಪಾಲಿಮರೇಸ್ಗೆ ಅಟ್ಯಾಚ್ ಆದಾಗ ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಟರ್ಮಿನೇಟ್ ಆಗುತ್ತೆ. ಸೊ ಇದು ಟ್ರಾನ್ಸ್ಕ್ರಿಪ್ಷನ್ನ 3 ಸ್ಟೆಪ್ಸ್: ಇನಿಸಿಯೇಷನ್, ಎಲಾಂಗೇಷನ್, ಟರ್ಮಿನೇಷನ್. ಸೊ ನೀವು ಇಲ್ಲಿ ಗಮನಿಸಬೇಕಾಗಿರೋದು ಎಲ್ಲ 3 ಸ್ಟೆಪ್ಸ್ಗೆ ಪಾಲಿಮರೇಸ್ ತುಂಬ ಇಂಪಾರ್ಟೆಂಟ್. ಸೊ ಪಾಲಿಮರೇಸ್ ಹಾಗಾದರೆ ಯಾವ ಥರ ವರ್ಕ್ ಮಾಡುತ್ತೆ ಅಂದರೆ, ಆ ಫ್ಯಾಕ್ಟರ್ಸ್ ಯಾವ್ದು ಬಂದು ಅಟ್ಯಾಚ್ ಆಗುತ್ತೋ ಅದ್ರ ಮೇಲೆ ಪಾಲಿಮರೇಸ್ನ ಸ್ಪೆಸಿಫಿಸಿಟಿ ಚೇಂಜ್ ಆಗುತ್ತೆ. ಸೊ ಹಾಗಾದರೆ ಇದು ಪ್ರೊಕ್ಯಾರಿಯೋಟ್ಸ್ ಯೂಕ್ಯಾರಿಯೋಟ್ಸಲ್ಲಿ ಸೇಮಾ ಅಂತ ಪ್ರಶ್ನೆ ಬಂದರೆ, ಪ್ರೊಕ್ಯಾರಿಯೋಟ್ಸ್ನಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಎಲ್ಲಾಗುತ್ತೆ ಮಕ್ಕಳ? ಇಟ್ ಈಸ್ ಇನ್ ದ ಸೈಟೋಸಾಲ್. ಯಾಕೆಂದರೆ ಸ್ಪೆಸಿಫಿಕ್ ಆಗಿರುವಂಥ ನ್ಯೂಕ್ಲಿಯಸ್ ಇರೋದಿಲ್ಲ. ಸೊ ಹಾಗಾಗಿ ಅದು ಸೈಟೋಸಾಲ್ನಲ್ಲೇ ಆಗುತ್ತೆ. ಅದೇ ಯೂಕ್ಯಾರಿಯೋಟ್ಸ್ನಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಅಕರ್ಸ್ ಇನ್ ದ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸಲ್ಲಿ ಆದಮೇಲೆ ಆಚೆ ಬರಬೇಕಲ್ವಾ. ಸೊ ಆಚೆ ಬರೋಕ್ಕೆ ಅದಕ್ಕೆ 2 ಇಂಪಾರ್ಟೆಂಟ್ ಮಾಡಿಫಿಕೇಷನ್ಸ್ ಇದೆ ಮಕ್ಕಳ.
ಸೊ ಏನದು ಮಾಡಿಫಿಕೇಶನ್ಸ್? ದೇ ಆರ್ ಕಾಲ್ಡ್ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ಸ್. ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ಸ್. ಸೊ ಏನದು ಮಾಡಿಫಿಕೇಶನ್ಸ್? ಎರಡು ಮಾಡಿಫಿಕೇಶನ್ಸ್ ಇದೆ. ಸೊ ಫಸ್ಟ್ ಒನ್ ಇಸ್ ಸ್ಪ್ಲೈಸಿಂಗ್. ಸೊ ಏನಾಗುತ್ತೆ ಅಂದರೆ ಪ್ರೋಕ್ಯಾರಿಯೋಟ್ಸಲ್ಲಿ ಮೋನೋಸಿಸ್ಟ್ರಾನಿಕ್ RNA ಅಥವಾ ಮೋನೋಸಿಸ್ಟ್ರಾನಿಕ್ ಸೀಕ್ವೆನ್ಸನ್ನು ನೋಡ್ತೀವಿ. ಅಂದರೆ ಸ್ಟ್ರಕ್ಚರಲ್ ಜೀನ್ ಇಸ್ ಮೋನೋಸಿಸ್ಟ್ರಾನಿಕ್. ಸಿಸ್ಟ್ರಾನ್ ಅಂದರೆ ಏನು? ಇಟ್ ಈಸ್ ದ ಸೆಗ್ಮೆಂಟ್ ಆಫ್ DNA ದಟ್ ಕೋಡ್ಸ್ ಫಾರ್ ಅ ಪ್ರೋಟೀನ್. ಸೊ ಮೋನೋಸಿಸ್ಟ್ರಾನಿಕ್ ಅಂದರೆ ಒಂದು ಸ್ಟ್ರಕ್ಚರಲ್ ಜೀನ್, ಓಕೆ, ಒಂದು ಪ್ರೋಟೀನ್. ಅದೇ ಪಾಲಿಸಿಸ್ಟ್ರಾನಿಕ್ ಅಂದರೆ ಒಂದು ಸ್ಟ್ರಕ್ಚರಲ್ ಜೀನ್, ಮಲ್ಟಿಪಲ್ ಪ್ರೋಟೀನ್ಸ್. ಪ್ರೋಟೀನ್ 1, ಪ್ರೋಟೀನ್ 2, ಪ್ರೋಟೀನ್ 3. ಸೊ ಈ ಪಾಲಿಸಿಸ್ಟ್ರಾನಿಕ್ ಅನ್ನು ನಾವೆಲ್ಲಿ ನೋಡ್ತೀವಿ ಮಕ್ಕಳ? ಇಟ್ ಈಸ್ ಇನ್ ದ ಪ್ರೊಕ್ಯಾರಿಯಾಟ್ಸ್. ಓಕೆ, ಇಟ್ ಈಸ್ ಇನ್ ದ ಪ್ರೊಕ್ಯಾರಿಯಾಟ್ಸ್. ಮೋನೋಸಿಸ್ಟ್ರಾನಿಕ್ ಅನ್ನು ನಾವೆಲ್ಲಿ ನೋಡ್ತೀವಿ? ಇಟ್ ಈಸ್ ಇನ್ ದ ಯೂಕ್ಯಾರಿಯಾಟ್ಸ್. ಓಕೆ, ಸೊ ಇಟ್ ಈಸ್ ಇನ್ ದ ಯೂಕ್ಯಾರಿಯಾಟ್ಸ್. ಸೊ ಸ್ಪ್ಲೈಸಿಂಗ್ ಅಂದರೆ ಏನು ಅಂದರೆ ಈ ಮೋನೋಸಿಸ್ಟ್ರಾನಿಕ್ ಸೆಗ್ಮೆಂಟಲ್ಲೂ ಸಹ ಏನಿರುತ್ತೆ? ಇಂಟ್ರಾನ್ಸ್ ಮತ್ತು ಎಕ್ಸಾನ್ಸ್ ಆ್ಯಂಡ್ ಇಂಟ್ರಾನ್ಸ್. ಸೊ ಇಂಟ್ರಾನ್ಸ್ ಅಂದರೆ ಏನು ಮಕ್ಕಳ? ಸೊ ಇಂಟ್ರಾನ್ಸ್ ಅಂದರೆ ಇಂಟರ್ವೀನಿಂಗ್ ಸೀಕ್ವೆನ್ಸಸ್. ಅದು ಇಟ್ ಈಸ್ ನಾಟ್ ಗೋಯಿಂಗ್ ಟು ಕೋಡ್ ಫಾರ್ ಎನಿ ಜೀನ್. ಸೊ ನಮ್ಮ ಎಕ್ಸಾನ್ಸ್ ಏನಿದೆ ದೋಸ್ ಆರ್ ಗೋಯಿಂಗ್ ಟು ಕೋಡ್ ಫಾರ್ ಅ ಪರ್ಟಿಕ್ಯುಲರ್ ಪ್ರೋಟೀನ್. ಸೊ ಹಾಗಾಗಿ ಇಂಟ್ರಾನ್ಸನ್ನು ರಿಮೂವ್ ಮಾಡಿ ಎಕ್ಸಾನ್ಸ್ ಒಟ್ಟಿಗಾಗುತ್ತೆ. ಸೊ ದಟ್ ಪ್ರಾಸೆಸ್ ಇಸ್ ಕಾಲ್ಡ್ ಸ್ಪ್ಲೈಸಿಂಗ್. ಸೊ ಇಲ್ಲಿ ಫಾರ್ಮ್ ಆಗುವಂಥ RNA ಏನಂತ ಕರಿತೀವಿ? HNRNA, ಹೆಟ್ರೋಜಿನಸ್ ನ್ಯೂಕ್ಲಿಯರ್ RNA. ಸೊ ಈ ಹೆಟ್ರೋಜಿನಸ್ ನ್ಯೂಕ್ಲಿಯರ್ RNA ಹ್ಯಾಸ್ ಟು ಬಿಕಮ್ ಮೆಚೋರ್ಡ್ RNA. ಸೊ ಫಾರ್ ದ್ಯಾಟ್ 2 processes. One is splicing, second one is 7-methyl guanosine cap. 7-methyl guanosine cap ಯಾವ ಪೊಸಿಷನಲ್ಲಿ? 5' ಪೊಸಿಷನಲ್ಲಿ, ಮತ್ತು 3' ಪೊಸಿಷನಲ್ಲಿ ಪಾಲಿ ಎ ಟೇಲ್ ಇರುತ್ತೆ. ಓಕೆ, ಸೊ ಪಾಲಿ ಎ ಟೇಲ್ ಇರುತ್ತೆ. ಸೊ ಯಾಕೆ ಅಂದರೆ mRNA ಆಚೆ ಬಂದರೆ, ನ್ಯೂಕ್ಲಿಯಸ್ಸಿಂದ ಆಚೆ ಬಂದರೆ ಇಟ್ ಶುಡ್ ನಾಟ್ ಗೆಟ್ ಡಿಗ್ರೇಡೆಡ್ ಅಂತ ಅದಕ್ಕೆ ಒಂದು ಕ್ಯಾಪ್ ಮತ್ತು ಟೇಲನ್ನು ಕೊಟ್ಟು ಕಳಿಸ್ತಾರೆ. ಓಕೆ, ಸೊ ಇದಿಷ್ಟು transcription and post-transcriptional changes. This is in prokaryotes and eukaryotes. So differences ನೀವು ನೆನಪಿಟ್ಕೊಳ್ಬೇಕು. ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ ಇಲ್ಲ. ಟ್ರಾನ್ಸ್ಕ್ರಿಪ್ಷನ್ ಎಲ್ಲ ಆಗ್ತಾ ಇದೆ, ಟ್ರಾನ್ಸ್ಕ್ರಿಪ್ಷನ್ ಇಲ್ಲಿ ಎಲ್ಲ ಆಗ್ತಾ ಇದೆ. ಇನ್ನೊಂದು ಪ್ರೋಕ್ಯಾರಿಯಾಟ್ಸ್ನಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್ ಸೈಮಲ್ಟೇನಿಯಸ್ ಆಗಿ ಆಗುತ್ತೆ ಮಕ್ಕಳ. mRNA ಫಾರ್ಮ್ ಆಗಿದ ತಕ್ಷಣ RNA ಬಂದು ಅಟ್ಯಾಚ್ ಆಗುತ್ತೆ, ಟ್ರಾನ್ಸ್ಲೇಷನ್ ಶುರುವಾಗ್ಬಿಡುತ್ತೆ. ಯಾಕೆ? ಬಿಕಾಸ್ ಎರಡೂ ಪ್ರಾಸೆಸ್ಗಳು ಸೈಟೋಪ್ಲಾಸಮ್ನಲ್ಲೇ ಆಗ್ತಿರೋದು. ಓಕೆ, ಅದೇ ಯೂಕ್ಯಾರಿಯಾಟ್ಸ್ನಲ್ಲಿ ಅದು 2 ಸೆಪ್ರೇಟ್ ಪ್ರಾಸೆಸಸ್. ಯಾಕೆಂದರೆ ಒಂದು ನ್ಯೂಕ್ಲಿಯಸ್ಸಲ್ಲಿ ಆಗ್ತಾ ಇದೆ, ಇನ್ನೊಂದು ಸೈಟೋಪ್ಲಾಸಮ್ನಲ್ಲಿ ಆಗ್ತಾ ಇದೆ. ಓಕೆ, ಸೊ ನೀವು ಈ ಟಾಪಿಕನ್ನು ಕೇಳಿದಾಗ ಮ್ಯಾಮ್ ಏನು ಇಷ್ಟು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅನಿಸ್ಬೋದು. ಇದನ್ನೇ ನಾನು ತುಂಬ ಡೀಟೇಲ್ ಆಗಿ ನಿಧಾನವಾಗಿ ಒನ್ ಶಾರ್ಟ್ ವಿಡಿಯೋಲ್ಲಿ ಅರ್ಥ ಮಾಡ್ತಿದ್ದೀನಿ. ಸೊ ಅದನ್ನು ನೋಡೋದು ಮರಿಬೇಡಿ. ಓಕೆ, ಸೊ DNA ರೆಪ್ಲಿಕೇಶನ್, ಸೆಮಿ ಕನ್ಸರ್ವೇಟಿವ್ ಮೆಥಡ್, DNA ಡಿಪೆಂಡೆಂಟ್ DNA ಪಾಲಿಮರೇಸ್, ಲೀಡಿಂಗ್ ಸ್ಟ್ರಾಂಡ್, ಲ್ಯಾಗಿಂಗ್ ಸ್ಟ್ರಾಂಡ್, ದೆನ್ ಟ್ರಾನ್ಸ್ಕ್ರಿಪ್ಷನ್, ಪಾಲಿಸಿಸ್ಟ್ರಾನಿಕ್ ಆ್ಯಂಡ್ ಮೊನೋಸಿಸ್ಟ್ರಾನಿಕ್. ಅದಾದಮೇಲೆ ವಿ ಹ್ಯಾವ್ ಸ್ಪೋಕನ್ ಅಬೌಟ್ ಸ್ಪ್ಲೈಸಿಂಗ್ ಆ್ಯಂಡ್ ಕ್ಯಾಪಿಂಗ್, ಆ್ಯಂಡ್ ದೆರ್ ಇಸ್ ಪಾಲಿ ಎ ಟೇಲ್. ಓಕೆ ಮಕ್ಕಳ, ಈ PPTಯಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ಮೋನೋ ಈಸ್ ಯೂಕ್ಯಾರಿಯಾಟ್ಸ್, ಪಾಲಿಸಿಸ್ಟ್ರಾನಿಕ್ ಇಸ್ ಪ್ರೋಕ್ಯಾರಿಯಾಟ್ಸ್. ಓಕೆ, ಸೊ ಪ್ಲೀಸ್ ಇದನ್ನು ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ಓಕೆ, ಇದು ಒಂದು ಮಿಸ್ಟೇಕ್ ಆಗಿದೆ, ಅದು ಉಲ್ಟಾ ಇದೆ. ಓಕೆ, ಸೊ ಮೋನೋಸಿಸ್ಟ್ರಾನಿಕ್ ಯಾವಾಗಲೂ ಯೂಕ್ಯಾರಿಯಾಟ್ಸ್ನಲ್ಲಿ, ಪಾಲಿಸಿಸ್ಟ್ರಾನಿಕ್ ಯಾವಾಗಲೂ ಪ್ರೋಕ್ಯಾರಿಯಾಟ್ಸ್ನಲ್ಲಿ. ಓಕೆ ಫೈನ್. ಸೊ ಇದಿಷ್ಟು ಟ್ರಾನ್ಸ್ಕ್ರಿಪ್ಷನ್ ಮತ್ತು ರೆಪ್ಲಿಕೇಶನ್. ನೆಕ್ಸ್ಟ್ ಬರೋವಂಥದ್ದು ಟ್ರಾನ್ಸ್ಲೇಷನ್. ಸೊ ಟ್ರಾನ್ಸ್ಲೇಷನ್ನಲ್ಲಿ ಹೀರೋ ಮಾಲಿಕ್ಯೂಲ್ ಬಂದು tRNA. ಸೊ ಇಲ್ಲೇನಾಗ್ತಿದೆ ಮಕ್ಕಳ? ಸೊ ಈ tRNA ಸ್ಟ್ರಕ್ಚರ್ ನೀವು ನೋಡಿದಾಗ ಈ ಥರ ಕಾಣುತ್ತೆ tRNA. ಇಲ್ಲಿ ಆ್ಯಂಟಿಕೋಡಾನ್ ಇರುತ್ತೆ, ಇಲ್ಲಿ ಅಮೈನೋ ಆ್ಯಸಿಡ್ ಇರುತ್ತೆ. ಸೊ ಬೇಸಿಕಲಿ ಈ ಮನುಷ್ಯನಿಗೆ ಕೊರಿಯನ್ ಭಾಷೆನೂ ಬರುತ್ತೆ, ಕನ್ನಡನೂ ಬರುತ್ತೆ. ಸೊ ಅವ್ರು ಹೇಳೋದನ್ನು ಅರ್ಥ ಮಾಡಿಕೊಂಡು ನನಗೆ ಕನ್ನಡದಲ್ಲಿ ಹೇಳ್ತಾನೆ. ಸೊ ಬೇಸಿಕ್ಲಿ ಟ್ರಾನ್ಸ್ಲೇಟರ್. ಸೊ tRNA ಇಸ್ ಎಕ್ಸಾಕ್ಟ್ಲಿ ಅ ಟ್ರಾನ್ಸ್ಲೇಟರ್. ಸೊ ಅದೇನು ಮಾಡುತ್ತೆ? ಇರೋ ಅಂಥ ಇದು ಪೂಲ್ನಲ್ಲಿ, ಅಮೈನೋ ಆ್ಯಸಿಡ್ ಪೂಲ್ನಲ್ಲಿ mRNA ಮೇಲೆ ಯಾವುದಿದೆಯೋ, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ AUG ಅಂತ ಇದೆ ಮಕ್ಕಳ. ಸೊ mRNA ಮೇಲೆ ಏನಿರಬೇಕು? UAC
ಕರೆಕ್ಟ್. ಸೊ UAC ಇದ್ದಾಗ ಅಲ್ಲಿ ಹೋಗಿ ಅದು ಬೈಂಡ್ ಆಗಿ AUG ಅಂತ ನೋಡಿದ ತಕ್ಷಣ ಯಾವ ಅಮೈನೋ ಆಸಿಡನ್ನು ತೊಗೊಂಬರುತ್ತದು? ಇಟ್ ಈಸ್ ದ ಮಿಥಿಯೋನಿನ್ ಅಮೈನೋ ಆಸಿಡ್. ಸೊ ಆ ಮಿಥಿಯೋನಿನನ್ನು ತೊಗೊಂಡು ಬರುತ್ತೆ. ಸೊ ಇಟ್ ಈಸ್ ದ ಇನಿಷಿಯೇಟರ್ ಕೋಡಾನ್. ಸೊ ಮ್ಯಾಮ್ ಕೋಡಾನ್ ಅಂದರೆ ಏನು? ಸೊ ಈಗ ನ್ಯೂಕ್ಲಿಕ್ ಆಸಿಡ್ಸ್ನಲ್ಲಿ ATGC ಬೇಸ್ ಪೇರ್ಸ್ ಇಂಡಿವಿಜುವಲ್ ಆಗಿ ನಾವು ಓದ್ತೀವಿ ಅಲ್ವಾ. ಅದೇ ಅಮೈನೋ ಆಸಿಡ್ಸಲ್ಲಿ 20 ಅಮೈನೋ ಆಸಿಡ್ಸ್ ಇದೆ ಮಕ್ಕಳ. ಸೊ 20 ಅಮೈನೋ ಆಸಿಡ್ಸ್ ಇದ್ದರೆ ಎಷ್ಟು ಕಾಂಬಿನೇಷನ್ನಲ್ಲಿ ನಾವು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಬೋದು? ಇಟ್ ಈಸ್ ಕಾಂಬಿನೇಷನ್ ಆಫ್ 3. ಸೊ ಇಲ್ಲಿ ಇಟ್ ಈಸ್ 64 ಕೋಡಾನ್ಸ್. ಕೋಡಾನ್ ಅಂದರೆ ಇಟ್ ಈಸ್ 3 ಬೇಸ್ ಪೇರ್ಸ್ ಟುಗೆದರ್. ಓಕೆ, AUG, AGG, AGA. ಸೊ ಆ ಥರ ಕೋಡಾನ್ಸ್ 3 ನೈಟ್ರೋಜಿನಸ್ ಬೇಸಸ್ ಟುಗೆದರ್ ಫಾರ್ಮ್ 1 ಕೋಡಾನ್. ಸೊ ಈ 64 ಕೋಡಾನ್ಸಲ್ಲಿ 61 ಕೋಡಾನ್ಸ್ ಆರ್ ಸೆನ್ಸ್ ಕೋಡಾನ್ಸ್ ಆ್ಯಂಡ್ ದೇ ಕೋಡ್ ಫಾರ್ 20 ಅಮೈನೋ ಆಸಿಡ್ಸ್. ಮ್ಯಾಮ್ 20 ಅಮೈನೋ ಆಸಿಡು 60 ಕೋಡಾನ್ಸ್ ಹೇಳ್ತಿದ್ದೀರಾ ಅಂದರೆ ಮಲ್ಟಿಪಲ್ ಕೋಡಾನ್ಸ್ ಕ್ಯಾನ್ ಕೋಡ್ ಫಾರ್ ಸೇಮ್ ಅಮೈನೋ ಆಸಿಡ್. ಓಕೆ, UUU ಅಂತ ತೊಗೊಂಡ್ರು, UAC ಅಂತ ತೊಗೊಂಡ್ರು, ಅಥವಾ UCC ಅಂತ ತೊಗೊಂಡ್ರು, ಎಲ್ಲ ಸಿಚುವೇಶನಲ್ಲೂ ಫಿನೈಲ್ ಅನಿನೈನೇ ಬರಬೇಕು ಮಕ್ಕಳ. ಸೊ ಆ ಪ್ರಾಪರ್ಟಿನ ಏನಂತ ಕರಿತೀವಿ? ಕೋಡಾನ್ಸ್ ಆರ್ ಡಿಜೆನರೇಟ್. ಏನಂತ ಹೇಳ್ತೀವಿ ಮಕ್ಕಳ? ಕೋಡಾನ್ಸ್ ಆರ್ ಡಿಜೆನರೇಟ್ ಆ್ಯಂಡ್ ದೀಸ್ ಕೋಡಾನ್ಸ್ ಆರ್ ಯೂನಿವರ್ಸಲ್. ನನ್ನ ಬಾಡಿಯಲ್ಲೂ UUU ಅಂದರೆ ಫಿನೈಲ್ ಅಲಿನೈನ್, ಮಂಕಿಯಲ್ಲೂ UUU ಅಂದರೆ ಫಿಲೈನ್ ಅಲಿನೈನ್, C ಎಲಿಗೆನ್ಸ್ ಅಲ್ಲಿ ತೊಗೊಂಡ್ರು ಇಟ್ ಈಸ್ UUU ಫಿನೈಲ್ ಅಲಿನೈನ್. ಕ್ಲಿಯರ್? ಸಿಂಪಲ್. ಇಟ್ ಈಸ್ ಯೂನಿವರ್ಸಲ್. ಸೊ ಈ ಕೋಡಾನ್ಸಲ್ಲಿ 3 ಕೋಡಾನ್ ತುಂಬ ಇಂಪಾರ್ಟೆಂಟ್. ಯಾವುದದು? ಸ್ಟಾಪ್ ಕೋಡಾನ್ಸ್. ನಾ ಹೇಳಿದೆ UAG, YUGA. ಸೊ UAA, UAG ಆ್ಯಂಡ್ UGA ಆಲ್ ದ 3 ಆರ್ ಸ್ಟಾಪ್ ಕೋಡಾನ್ಸ್. ಅಂದರೆ ಈ ಕೋಡಾನ್ಸ್ ಬಂದಿದ ತಕ್ಷಣ ಯಾವುದೇ tRNA ಯಾವುದೋ ಅಮೈನೋ ಆಸಿಡನ್ನು ತರಲ್ಲ. ಸೊ ಆವಾಗ ಟ್ರಾನ್ಸ್ಲೇಷನ್ ಸ್ಟಾಪ್ ಆಗುತ್ತೆ. ಓಕೆ, ಸೊ ಅದು ಸ್ಟಾಪ್ ಕೋಡಾನ್ಸ್. ಸೊ ಈ ಥರ ಈ tRNA ಫಂಕ್ಷನ್ ಮಾಡುತ್ತೆ. ಸೊ ಏನಾಗುತ್ತೆ ಟ್ರಾನ್ಸ್ಲೇಷನಲ್ಲಿ? ಸೊ ಟ್ರಾನ್ಸ್ಲೇಷನಲ್ಲೂ ಸಹ 3 ಸ್ಟೆಪ್ಸ್ ಇದೆ ಮಕ್ಕಳ. ಏನದು? ಇಟ್ ಈಸ್ ಇನಿಸಿಯೇಷನ್, ಅಂದರೆ mRNA ಹೋಗಿ 2 ರೈಬೋಸೋಮಲ್ ಯೂನಿಟ್ಸ್ ಒಟ್ಟಿಗೆ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ? ದಿಸ್ ಇಸ್ ದ ಬೈಂಡಿಂಗ್ ಸೈಟ್. ಓಕೆ, ಸೊ ಇಲ್ಲಿ ಬೈಂಡ್ ಆಗುತ್ತೆ. ಬೈಂಡ್ ಆಗಿ ಇನಿಷಿಯೇಟರ್ tRNA ಬಂದು ಕೂತ್ಕೊಳ್ಳುತ್ತೆ. ಸೊ tRNA ಬಂದು ಅಲ್ಲಿ ಕೂರ್ಬೇಕಂದ್ರೆ ಅದಕ್ಕೆ ಆಲ್ರೆಡಿ ಅಮೈನೋ ಆಸಿಡನ್ನು ಕೈಯಲ್ಲಿ ಹಿಡ್ಕೊಂಡಿರ್ಬೇಕಿತ್ತು. ಸೊ ಅದು ಹೇಗೆ ಹಿಡ್ಕೊಳ್ಳುತ್ತೆ? ದಟ್ ಪ್ರಾಸೆಸ್ ಇಸ್ ಕಾಲ್ಡ್ ಚಾರ್ಜಿಂಗ್ ಆಫ್ tRNA. ಸೊ tRNA ಚಾರ್ಜ್ ಆಗಬೇಕು ಅಥವಾ ಅಮೈನೋ ಅಸೈಲೇಷನ್ ಆಫ್ tRNA ಇದು ಆಗಿರಬೇಕು. ದಿಸ್ ಇಸ್ ಬಿಫೋರ್ ಟ್ರಾನ್ಸ್ಲೇಷನ್, ಇನಿಸಿಯೇಷನ್ ಆಫ್ ಟ್ರಾನ್ಸ್ಲೇಷನ್. ಸೊ ಅಲ್ಲಿ ಚಾರ್ಜ್ ಆಗಿರಬೇಕು tRNA. ಚಾರ್ಜ್ ಆಗಿ ಇಲ್ಲಿ ಬಂದು ಅದು ಬೈಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಎಲಾಂಗೇಷನ್ ಅಲ್ಲಿ ಏನಾಗುತ್ತೆ? ಒಂದಷ್ಟು tRNAs ಬರ್ತಾ ಇರುತ್ತೆ. ಅದು ತನ್ನ ಅಮೈನೋ ಆಸಿಡ್ಸನ್ನು ತೊಗೊಂಡು ಬರ್ತಾ ಇರುತ್ತೆ ಬೇಸ್ಡ್ ಆನ್ ದ mRNA. ಸೊ ಅದು ಒಂದು ಪಾಲಿಪೆಪ್ಟೈಡ್ ಚೈನ್ ಫಾರ್ಮ್ ಆಗುತ್ತೆ. ಕರೆಕ್ಟ್? ಸೊ ಅದು ಎಲಾಂಗೇಷನ್. ನೆಕ್ಸ್ಟ್ ಬರೋವಂಥದ್ದು ಟರ್ಮಿನೇಷನ್. ಸೊ ಟರ್ಮಿನೇಷನಲ್ಲಿ ಏನಾಗುತ್ತೆ? ಆ ಸ್ಟಾಪ್ ಕೋಡಾನ್ ಇರೋದ್ರಿಂದ ಯಾವುದೇ ಥರದ tRNA ಬರೋದಿಲ್ಲ. ಸೊ ಹಾಗಾಗಿ ಪಾಲಿಪೆಪ್ಟೈಡ್ ಹಾಗೇ ಕಟ್ ಆಗಿಬಿಡುತ್ತೆ. ಓಕೆ, ಸೊ ಯಾವುದೇ ಥರದ ಪಾಲಿಪೆಪ್ಟೈಡ್ tRNA ಬಂದು ಅಲ್ಲಿ ಕೂರೋದಿಲ್ಲ. ಲೆಟ್ಸೆ tRNAನ ಪ್ಲಸ್ ಮಾರ್ಕಲ್ಲಿ ಸಿಗ್ನಿಫೈ ಮಾಡಿದ್ರೆ ಈ mRNA ಬೇಸ್ ಮೇಲೆ ಆ tRNA ಬಂದು ಕೂರುತ್ತೆ. ಸೊ ಅಲ್ಲಿ ಯಾವುದೇ ಥರದ tRNA ಇರೋದಿಲ್ಲ. ಸೊ ಹಾಗಾಗಿ ಟರ್ಮಿನೇಷನ್ ಆಗಿ ಸ್ಟಾಪ್ ಆಗುತ್ತೆ. ಸೊ ಅಲ್ಲಿಗೆ ಟ್ರಾನ್ಸ್ಲೇಷನ್ ಸ್ಟಾಪ್ ಆಗುತ್ತೆ. ಸೊ ಆ ಪಾಲಿಪೆಪ್ಟೈಡ್ ಏನಿದೆ, ಸೊ ಲೆಟ್ಸೆ ಇಟ್ ವಾಸ್ ಮೆಥಿಯೋನಿನ್, ಫಿನೈಲನಿನ್, ಲ್ಯೂಸಿನ್, ಆರ್ಜಿನಿನ್. ಸೊ ಎಲ್ಲ ಏನಿರುತ್ತೆ ಅದು ಒಟ್ಟುಗೂಡಿ ಪಾಲಿಪೆಪ್ಟೈಡ್ ಆಗಿ ಅದು ಪ್ರೋಟೀನ್ ಫಾರ್ಮ್ ಆಗುತ್ತೆ. ಸೊ ಇನ್ ಬ್ರೀಫ್ ದಿಸ್ ಇಸ್ ಟ್ರಾನ್ಸ್ಲೇಷನ್. ಸೊ ಇದಿಷ್ಟು ನಿಮಗೆ ನೆನಪಿರಬೇಕು. ಸೊ ನೆಕ್ಸ್ಟ್ ಈ ಟಾಪಿಕ್ನಲ್ಲಿ ಬರೋವಂಥದ್ದು ಯಾವುದು? ಇಟ್ ಈಸ್ ಲ್ಯಾಕೋಪೆರಾನ್ ಮಾಡೆಲ್. ಸೊ ಲ್ಯಾಕೋಪೆರಾನ್ ಮಾಡೆಲಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನು ಮಕ್ಕಳ? ಸೊ ಲ್ಯಾಕೋಪೆರಾನ್ನಲ್ಲಿ ಇಟ್ ಈಸ್ ಅ ಪ್ರೋಕ್ಯಾರಿಯಾಟಿಕ್ DNA. ಐ ಡೌಟ್ ಇಫ್ ಐ ಹ್ಯಾವ್ ದ ಇಮೇಜ್. ಓಕೆ, ಸೊ ಇಲ್ಲಿ ತಗೊಂಡ್ರೆ ಲ್ಯಾಕೋಪೆರಾನನ್ನು ತಗೊಂಡ್ರೆ ಅಲ್ಲೇನಾಗುತ್ತೆ ಮಕ್ಕಳ? ಇಲ್ಲಿ ಒಂದು ಪ್ರೊಮೋಟರ್ ರೀಜನ್ ಇದೆ. ಓಕೆ, ಸೊ ಪ್ರೊಮೋಟರ್ ಆದಮೇಲೆ ಸ್ಟ್ರಕ್ಚರಲ್ ಜೀನ್ ಇದೆ. ಓಕೆ, ಸೊ ಈ ಸ್ಟ್ರಕ್ಚರಲ್ ಜೀನ್ ಕಲರ್ ಚೇಂಜ್ ಮಾಡೋಣ. ಸ್ಟ್ರಕ್ಚರಲ್ ಜೀನ್ ಇದೆ. ಸೊ ಇಲ್ಲಿ 3 ಸೆಗ್ಮೆಂಟ್ಸ್ ಇದೆ.
ZYA, ಕೊನೆಯಲ್ಲಿ ಟರ್ಮಿನೇಟರ್ ರೀಜನ್ ಇದೆ. ಓಕೆ, ಟರ್ಮಿನೇಟರ್. ಓಕೆ, ಇದ್ರ ಮಧ್ಯದಲ್ಲಿ ದರ್ ಇಸ್ ಒನ್ ರೀಜನ್, ಸ್ಮಾಲ್ ರೀಜನ್ ಕಾಲ್ಡ್ ರೆಪ್ರೆಸರ್. ಓಕೆ, ಸೊ ಇಲ್ಲೇನು ನಡೆಯುತ್ತೆ ಮಕ್ಕಳ, ಈ ಝೆಡ್ ಇದ್ದಾಗ ಈ ಝೆಡ್ ಕೋಡ್ ಮಾಡಿದ್ರೆ ಇಟ್ ಕೋಡ್ಸ್ ಫಾರ್ ಬೀಟಾ ಗ್ಯಾಲೆಕ್ಟೋಸಿಡೇಸ್ ಎಂಜೈಮ್. ವೈ ಕೋಡ್ಸ್ ಫಾರ್ ಪರ್ಮಿಯೇಸ್. ಓಕೆ, ಅದೇ ಎ ಕೋಡ್ಸ್ ಫಾರ್ ಟ್ರಾನ್ಸ್ ಅಸಿಟೈಲೇಸ್. ಓಕೆ, ಟ್ರಾನ್ಸ್ ಅಸಿಟೈಲೇಸ್. ಸೊ ಇದ್ರ ಫಂಕ್ಷನ್ ಏನು, ಬೀಟಾ ಗ್ಯಾಲೆಕ್ಟೋಸಿಡೇಸ್ನ ಫಂಕ್ಷನ್ ಏನು? ಸೊ ಈ ಫಂಕ್ಷನ್ ಬಂದು ಲ್ಯಾಕ್ಟೋಸ್ ಇದ್ದರೆ ಲ್ಯಾಕ್ಟೋಸನ್ನು ಇಟ್ ಬ್ರೇಕ್ಸ್ ಡೌನ್ ಟು ಗ್ಲೂಕೋಸ್ ಪ್ಲಸ್ ಗ್ಯಾಲೆಕ್ಟೋಸ್. ಸೊ ಲ್ಯಾಕ್ಟೋಸ್ ಏನಿದೆ ಇಟ್ಸ್ ಅ ಡೈಸ್ಯಾಕರೈಡ್. ಸೊ ಅದನ್ನು ಗ್ಲೂಕೋಸ್ ಮತ್ತು ಗ್ಯಾಲೆಕ್ಟೋಸನ್ನಾಗಿ ಸ್ಪ್ಲಿಟ್ ಮಾಡೋ ಕೆಲಸ ಬೀಟಾ ಗ್ಯಾಲೆಕ್ಟೋಸಿಡೇಸ್ದು. ನೆಕ್ಸ್ಟ್ ಪರ್ಮಿಯಸ್ದು ಕೆಲಸ ಏನು, ಲ್ಯಾಕ್ಟೋಸ್ ಸೆಲ್ ಒಳಗಡೆ ಬರಬೇಕು ಅಂದರೆ ಪರ್ಮಿಯಸ್ ಎಂಜೈಮ್ ಇರಲೇಬೇಕು. ಈ ಟ್ರಾನ್ಸ್ ಅಸಿಟೈಲೇಸ್ ಇದು ಅಮೈನೋ ಆಸಿಡ್ ಟ್ರಾನ್ಸ್ಫರ್ ಮಾಡುವಂಥ ಫಂಕ್ಷನ್ ಮಾಡುತ್ತೆ. ಬಟ್ ಅದ್ರದ್ದು ಫಂಕ್ಷನ್ ಇನ್ನೂ ಕ್ಲಿಯರಾಗಿ ಅರ್ಥ ಆಗಿಲ್ಲ, ಸೊ ಟೆನ್ಷನ್ ಬೇಡ. ಮ್ಯಾಮ್ ಇದ್ಯಾಕೆ ಹೇಳ್ತಿದ್ದೀರಾ ಅಂತಂದರೆ, ಸೊ ಸೆಲ್ಲಲ್ಲಿ ಲ್ಯಾಕ್ಟೋಸ್ ಇದೆ ಅಂತ ಇಟ್ಕೊಳ್ಳಿ ಮಕ್ಕಳ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಸೆಲ್ ಇದೆ, ಲೆಟ್ಸ್ ಸೇ ದರ್ ಇಸ್ ಲ್ಯಾಕ್ಟೋಸ್ ಔಟ್ಸೈಡ್. ಸೊ ಈ ಲ್ಯಾಕ್ಟೋಸ್ ಒಳಗಡೆ ಬಂದಿದ ತಕ್ಷಣ ಏನಾಗುತ್ತೆ, ಈ ಪ್ರೊಮೋಟರ್ ಲ್ಯಾಕ್ಟೋಸ್ ಬಂದು, ಸೊ ಲ್ಯಾಕ್ಟೋಸ್ ಇಲ್ಲ ಅಂತ ಇಟ್ಕೊಳ್ಳಿ ಮಕ್ಕಳ. ಫಸ್ಟ್ ಲೆಟ್ಸ್ ಕನ್ಸಿಡರ್ ಲ್ಯಾಕ್ಟೋಸ್ ಇಸ್ ನಾಟ್ ದೇರ್. ಸೊ ಲ್ಯಾಕ್ಟೋಸ್ ಇಲ್ಲ ಅಂದಾಗ ಈ ರೆಪ್ರೆಸಾರ್ ವಿಲ್ ಗಿವ್ ರೈಸ್ ಟು ಅ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಕಾಲ್ಡ್ ರೆಪ್ರೆಸಾರ್. ಓಕೆ, ಒಂದು ರೆಪ್ರೆಸಾರ್ ಫಾರ್ಮ್ ಆಗುತ್ತೆ. ಈ ರೆಪ್ರೆಸಾರ್ ಫಾರ್ಮ್ ಆಗಿದ ಮೇಲೆ, ಓಕೆ, ದಿಸ್ ಇಸ್ ದ ರೆಪ್ರೆಸಾರ್. ಸೊ ಇದೇನು ಮಾಡುತ್ತೆ, ಇದು ಹೋಗಿ ಪ್ರೊಮೋಟರಿಗೆ ಬೈಂಡ್ ಆಗಿಬಿಡುತ್ತೆ. ಸೊ ಇದು ಬಂದು ಪ್ರೊಮೋಟರಿಗೆ ಬೈಂಡ್ ಆದಾಗ ಪಾಲಿಮರೇಸ್ ಬಂದು ಬೈಂಡ್ ಆಗೋದಕ್ಕಾಗಲ್ಲ. ಸೊ ಟ್ರಾನ್ಸ್ಕ್ರಿಪ್ಷನ್ ಆಗೋದಿಲ್ಲ. ಕರೆಕ್ಟ್. ಅದೇ ಈ ಲ್ಯಾಕ್ಟೋಸ್ ಇದ್ದಾಗ ಏನಾಗುತ್ತೆ, ಆ ಲ್ಯಾಕ್ಟೋಸ್ ಬಂದು ರೆಪ್ರೆಸರ್ಗೆ ಅಟ್ಯಾಚ್ ಆಗುತ್ತೆ. ಲ್ಯಾಕ್ಟೋಸ್ ಬಂದು ರೆಪ್ರೆಸರ್ಗೆ ಅಟ್ಯಾಚ್ ಆಗುತ್ತೆ. ಸೊ ಈ ಅಟ್ಯಾಚ್ಮೆಂಟ್ ಆದಾಗ ಅದು ಹೋಗಿ ಪ್ರೊಮೋಟರ್ಗೆ ಅಟ್ಯಾಚ್ ಆಗೋದಕ್ಕೆ ಆಗಲ್ಲ. ಸೊ ರೆಪ್ರೆಸರ್ ಈಸ್ ಔಟ್ ಆಫ್ ದ ವೇ. ಸೊ ಆವಾಗ ಪಾಲಿಮರೇಸ್ ಅಟ್ಯಾಚ್ ಆಗಿ ಇಟ್ ವಿಲ್ ಡೂ ದ ಟ್ರಾನ್ಸ್ಕ್ರಿಪ್ಷನ್ ಪ್ರಾಸೆಸ್. ಮ್ಯಾಮ್ ತುಂಬ ಫಾಸ್ಟಾಗಿ ಹೇಳಿದ್ರಿ ಅಂತಂದರೆ ಸಿಂಪಲ್ ಮಕ್ಕಳ. ರೆಪ್ರೆಸರ್ ಅಂದರೆ ಲ್ಯಾಕ್ಟೋಸ್ ಇಲ್ದಿದ್ದಾಗ ಈ 3 ಎಂಜೈಮ್ಸ್ ನಮಗೆ ಬೇಕಾಗಿಲ್ಲ. ಓಕೆ, ಸೊ ಹಾಗಾಗಿ ಈ 3 ಟ್ರಾನ್ಸ್ಕ್ರೈಬ್ ಮಾಡೋದು ವೇಸ್ಟ್ ಅಲ್ವಾ. ಸೊ ಹಾಗಾಗಿ ಲ್ಯಾಕ್ಟೋಸ್ ಇಲ್ದಿದ್ದಾಗ ಒಂದು ರೆಪ್ರೆಸರ್ ಹೋಗಿ ಅಲ್ಲಿ ಕೂತ್ಕೊಂಡ್ಬಿಡುತ್ತೆ ಪ್ರೊಮೋಟರ್ ರೀಜನಲ್ಲಿ, ಸೊ ದ್ಯಾಟ್ ಈ ಟ್ರಾನ್ಸ್ಕ್ರಿಪ್ಷನ್ ಆಗಬಾರ್ದು ಅಂತ. ಓಕೆ, ಆದರೆ ವೆನ್ ದ ಲ್ಯಾಕ್ಟೋಸ್ ಇಸ್ ಪ್ರೆಸೆಂಟ್ ಈ 3 ಎಂಜೈಮ್ ಬೇಕು. ಸೊ ಅವಾಗ ಏನು ಮಾಡ್ತಾರೆ, ಲ್ಯಾಕ್ಟೋಸ್ ಹೋಗಿ ರೆಪ್ರೆಸರ್ಗೆ ಅಟ್ಯಾಚ್ ಆದಾಗ ಅದು ಪ್ರೊಮೋಟರ್ಗೆ ಅಟ್ಯಾಚ್ ಆಗೋದಿಲ್ಲ. ಪಾಲಿಮರೇಸ್ ಬಂದು ಟ್ರಾನ್ಸ್ಕ್ರಿಪ್ಷನನ್ನು ಮಾಡುತ್ತೆ, ಬೇಕಿರೋ ಎಂಜೈಮ್ಸ್ ಫಾರ್ಮ್ ಆಗುತ್ತೆ. ಹಾಗೆ ಅಲ್ವಾ, ಹೊಟ್ಟೆ ಹಸಿವಾದರೆ ಮಾತ್ರ ನಾವು ಊಟ ಮಾಡಬೇಕು. ಕರೆಕ್ಟ್. ಸೊ ಸುಮ್ಮನೆ ಯಾವಾಗಲೂ ತಿಂತಾ ಇರೋಕ್ಕಾಗುತ್ತಾ? ಸೊ ದರ್ ಶುಡ್ ಬಿ ಅ ಚೆಕ್ ಪಾಯಿಂಟ್. ಸೊ ಹೊಟ್ಟೆ ಹಸಿವಾದರೆ ಮಾತ್ರ ಊಟ ಮಾಡಬೇಕು. ಸೊ ಹಾಗೆಯೇ ಸೆಲ್ಸಲ್ಲಿ ರಿಕ್ವೈರ್ಮೆಂಟ್ ಇದ್ದಾಗ ಮಾತ್ರ ಈ ಪ್ರಾಸೆಸ್ ನಡಿಬೇಕು. ಯಾಕೆಂದರೆ ಈ ಪ್ರಾಸೆಸ್ ನಡಿಬೇಕಂದ್ರೆ ಭಾಳಷ್ಟು ಎನರ್ಜಿ ಬೇಕು ಮಕ್ಕಳ. ಸೊ ಹಾಗಾಗಿ ಈ ಪ್ರಾಸೆಸ್ನ ತುಂಬ ರೆಗ್ಯುಲೇಟೆಡ್ ಆಗಿ ಕ್ಯಾರಿ ಔಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇಸ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಮತ್ತು DNA ಫಿಂಗರ್ ಪ್ರಿಂಟಿಂಗ್. ಸೊ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂದರೆ ಏನು ಮಕ್ಕಳ? ಇಟ್ಸ್ ಅ ಮೆಗಾ ಪ್ರಾಜೆಕ್ಟ್. ಅದರಲ್ಲಿ ನಾವು ಹ್ಯೂಮನ್ಸಲ್ಲಿರುವಂಥ ಎಲ್ಲ ಬೇಸ್ ಪೇರ್ಸನ್ನು ಸೀಕ್ವೆನ್ಸ್ ಮಾಡ್ತೀವಿ. ಯಾಕೆ ಸೀಕ್ವೆನ್ಸ್ ಮಾಡ್ತೀವಿ? ಟು ಅಂಡರ್ಸ್ಟ್ಯಾಂಡ್ ದಿ ಅಪ್ಲಿಕೇಶನ್ಸ್. ಅಂದರೆ ಯಾವುದಾದ್ರೂ ಡಿಸೀಸ್ ಬಂದರೆ ಯಾವ ಥರ ಜೆನೆಟಿಕ್ ಮೇಕಪ್ ಚೇಂಜ್ ಆಗುತ್ತೆ, ಮ್ಯೂಟೇಷನ್ಸ್ ಯಾವ ಥರ ಆಗ್ತಿದೆ. ಸೊ ಇದರಿಂದ ನಾವು ಪರ್ಸನಲೈಸ್ ಮೆಡಿಸಿನ್ಸನ್ನು ಕಂಡುಹಿಡಿಬೋದಾ? ಸೊ ಫಾರ್ ಅಡ್ವಾನ್ಸ್ ಟೆಕ್ನಾಲಜೀಸ್ ವಿ ಆರ್ ಡೂಯಿಂಗ್ ದಟ್. ಸೊ ಅದು 2013 ಆ ಪ್ರಾಜೆಕ್ಟ್ ಮುಗಿಯುತ್ತೆ ಮಕ್ಕಳ. ಸೊ ಆ ಪ್ರಾಜೆಕ್ಟ್ನಲ್ಲಿ 2 ವಿಶೇಷತೆಗಳಿತ್ತು. ಏನದು? ಒಂದು, ಜೀನ್ಸನ್ನು ಸೀಕ್ವೆನ್ಸ್ ಮಾಡ್ತಿದ್ರು. ಅಂದರೆ ಸ್ಪೆಸಿಫಿಕ್ ಎಕ್ಸಾನ್ಸ್ ಯಾವುದು ಎಕ್ಸ್ಪ್ರೆಸ್ ಆಗ್ತಿತ್ತೋ ಅದನ್ನು ಅವರು ಸೀಕ್ವೆನ್ಸ್ ಮಾಡ್ತಿದ್ರು. ಅದಕ್ಕೆ ಏನಂತ ಕರೀತಿದ್ರು? ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸ್ ಟ್ಯಾಗ್ಸ್ ಅಂತ ಕರೀತಿದ್ರು. ಅದೇ ಇನ್ನೊಂದು ಟೆಕ್ನಿಕಲ್ಲಿ ಅವರು ಎಲ್ಲ ಜೀನ್ಸನ್ನು ಸೀಕ್ವೆನ್ಸ್ ಮಾಡ್ತಾರೆ. ಏನಂತ ಕರೀತಾರೆ ಅದನ್ನು? ಸೀಕ್ವೆನ್ಸ್ ಆ್ಯನೋಟೇಷನ್ಸ್.
ಸೊ ಅದು ಯಾವ ಮೆಥಡಿಂದ ಮಾಡ್ತಾರೆ? ಇಟ್ ಈಸ್ ಸ್ಯಾಂಗರ್ಸ್ ಸೀಕ್ವೆನ್ಸಿಂಗ್. ಸೊ ಇದನ್ನು ಮಾಡೋದಕ್ಕೆ 2 ವೆಕ್ಟರ್ಸನ್ನು ಉಪಯೋಗಿಸ್ತಾರೆ. ಯಾವುದದು? ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಅಥವಾ ಯಾಕ್ ವೆಕ್ಟರ್ ಮತ್ತು ಬ್ಯಾಕ್ಟೀರಿಯಲ್ ವೆಕ್ಟರ್ಸನ್ನು ಉಪಯೋಗಿಸ್ತಾರೆ. ಯಾಕೆ ಬೇಕು ಈ ವೆಕ್ಟರ್ಸ್? ಜೀನನ್ನು ಐಸೋಲೇಟ್ ಮಾಡಿದ್ಮೇಲೆ ಅದನ್ನು ಆಂಪ್ಲಿಫೈ ಮಾಡಬೇಕು ಅಲ್ವಾ? ಸೊ ನನ್ನ ಹತ್ರ ಇರೋ 2-3 ಸ್ಯಾಂಪಲಲ್ಲಿ ನಾನು ಜೀನ್ಸನ್ನು ಅನಲೈಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಕರೆಕ್ಟ್? ಸೊ ಆ 2-3 ತೊಗೊಂಡು ಆರಾಮಾಗಿ ಅದನ್ನು ಆಂಪ್ಲಿಫೈ ಮಾಡಿ ಮೋರನ್ ನಂಬರ್ ಮಾಡಿ ಅದಾದಮೇಲೆ ನಾನು ಅನಾಲಿಸಿಸನ್ನು ಮಾಡ್ತೀನಿ. ಸೊ ಸೀಕ್ವೆನ್ಸಿಂಗಿಗೆ ಯಾವ ಮೆಥಡ್ ಯೂಸ್ ಮಾಡ್ತಾರೆ? ಸ್ಯಾಂಗರ್ಸ್ ಮೆಥಡ್ ಯೂಸ್ ಮಾಡ್ತಾರೆ. ಈಗ ರೀಸೆಂಟಾಗಿರೋವಂಥದ್ದು ಯಾವುದು? ನೆಕ್ಸ್ಟ್ ಜೆನ್ ಸೀಕ್ವೆನ್ಸಿಂಗ್. ಸೊ ಇದಿಷ್ಟು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ಸ್ನ ಬಗ್ಗೆ. ಸೊ KCET ಟರ್ಮ್ಸಲ್ಲಿ ಮಾತಾಡಬೇಕಾದ್ರೆ ನಾಟ್ ವೆರಿ ಇಂಪಾರ್ಟೆಂಟ್, ಓನ್ಲಿ ದ ಇಯರ್ ಆ್ಯಂಡ್ ದ ಗೋಲ್ಸ್ ಆರ್ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಬರೋ ಅಂಥದ್ದು DNA ಫಿಂಗರ್ ಪ್ರಿಂಟಿಂಗ್. ಸೊ ಇಂಡಿವಿಜುವಲ್ಸ್ನ ಮಧ್ಯೆ ಕಂಪೇರ್ ಮಾಡಿದ್ರೆ 99.9% ಸಿಮಿಲಾರಿಟಿ ಇರುತ್ತೆ ಹ್ಯೂಮನ್ ಬೀಯಿಂಗ್ಸಲ್ಲಿ. ಸೊ ಒಂದಷ್ಟು ರೀಜನ್ಸ್ ಮಾತ್ರ ತುಂಬ ಸ್ಪೆಸಿಫಿಕ್ ಆಗಿ ಡಿಫ್ರೆಂಟ್ ಯುನೀಕ್ ಆಗಿರುತ್ತೆ. ಸೊ ಯಾವ ಸೀಕ್ವೆನ್ಸ್ಗಳದು ಮಕ್ಕಳ? ಮೈಕ್ರೋ ಸ್ಯಾಟಲೈಟ್ ರೀಜನ್ ಮತ್ತು ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್. ಸೊ ಈ ಮೈಕ್ರೋ ಸ್ಯಾಟಲೈಟ್ ರೀಜನ್ಸಲ್ಲಿ ಏನಾಗುತ್ತೆ? ಇಟ್ಸ್ ಅ ವೆರಿ ಶಾರ್ಟ್ DNA ಸೀಕ್ವೆನ್ಸಸ್, 2ರಿಂದ 5 ಬೇಸ್ ಪೇರ್ ಇರ್ಬೋದು. ಸೊ ಹಾಗಾಗಿ ಅದು ರಿಪೀಟ್ ಆಗೋದು ಇಟ್ ಇಸ್ ನಾಟ್ ವೆರಿ ಯುನೀಕ್, ಅಂದರೆ ಬೈ ಮಿಸ್ಟೇಕು ಆಗ್ಬೋದು ಅಲ್ವಾ? ಸೊ ಹಾಗಾಗಿ ನಾವು ಇದನ್ನು ತಗೊಳ್ಳಲ್ಲ. ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್ ಈಸ್ ಅರೌಂಡ್ 20 to 70 ಬೇಸ್ ಪೇರ್ಸ್. ಸೊ ಇದು ರಿಪೀಟ್ ಆಗೋದು ಇಸ್ ಅ ರೇರ್ ಚಾನ್ಸ್. ಯಾಕೆಂದರೆ 70 ಬೇಸ್ ಪೇರ್ಸ್ ಅಂದರೆ ಇಟ್ಸ್ ಅ ಬಿಗ್ ಸೀಕ್ವೆನ್ಸ್ ಅಲ್ವಾ? ಸೊ ಹಾಗಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಇದರ ಅಪ್ಲಿಕೇಶನ್ ಎಲ್ಲೆಲ್ಲಿ DNA ಫಿಂಗರ್ ಪ್ರಿಂಟಿಂಗಲ್ಲಿ ಅಂದರೆ ಫಸ್ಟು ನಾವು ಅದನ್ನು ಮೆಥಡಾಲಜಿ ಏನು? ಫಸ್ಟ್ ಯು ಐಸೋಲೇಟ್ ಇಟ್, ದೆನ್ ಯು ಡೈಜೆಸ್ಟ್ ಇಟ್ ಯೂಸಿಂಗ್ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್, ಆ್ಯಂಡ್ ಆಫ್ಟರ್ ದ್ಯಾಟ್ ಯು ರನ್ ಇಟ್ ಆನ್ ದ ಎಲೆಕ್ಟ್ರೋಫೋರೆಸಿಸ್ ಜೆಲ್. ಸೊ ಎಲೆಕ್ಟ್ರೋಫೋರೆಸಿಸ್ ಜೆಲ್ ಆದಮೇಲೆ ಆ ಬ್ಯಾಂಡ್ಸ್ ಏನಿದೆ ಅದನ್ನು ಕಂಪೇರ್ ಮಾಡ್ತಾರೆ. ಸೊ ಈಗ ಕ್ರೈಮ್ ಸೀನ್ಸಲ್ಲೆಲ್ಲ ತೊಗೊಂಡಾಗ ಕಿಲ್ಲರ್ ಮತ್ತು ಸಸ್ಪೆಕ್ಟ್ನ ಮಧ್ಯೆ 100% ಮ್ಯಾಚ್ ಇರಬೇಕು. ಯಾಕೆ? ಸೊ ಇಟ್ ಈಸ್ ದ ಸೇಮ್ ಸ್ಯಾಂಪಲ್ ದಟ್ ಯು ಆರ್ ಟೇಕಿಂಗ್, ಕರೆಕ್ಟ್? ಸೊ ಆದರೆ ವೆನ್ ಇಟ್ ಈಸ್ ಪೇರೆಂಟಲ್ ಡಿಸ್ಪ್ಯೂಟ್ ಅಂದರೆ ಪೇರೆಂಟ್ಸ್ನ ಮಧ್ಯೆ, ನನ್ನ ಪೇರೆಂಟ್ಸ್ನ ಮಧ್ಯೆ ಇದೇ DNA ಫಿಂಗರ್ ಪ್ರಿಂಟಿಂಗ್ ಟೆಸ್ಟನ್ನು ಮಾಡಿದಾಗ ಇಟ್ ಓನ್ಲಿ ಮ್ಯಾಚಸ್ 50%. ಯಾಕೆಂದರೆ 23 ಕ್ರೋಮೋಸೋಮ್ ನನ್ನ ತಾಯಿಯಿಂದ ಬಂದಿರುತ್ತೆ, 23 ಕ್ರೋಮೋಸೋಮ್ ನನ್ನ ತಂದೆಯಿಂದ ಬಂದಿರುತ್ತೆ. ಸೊ ಹಾಗಾಗಿ ಅಲ್ಲಿ 50% ಮ್ಯಾಚಿಂಗ್ ಮಾತ್ರ ಕನ್ಸಿಡರ್ ಮಾಡೋದು. ಸೊ ಈ DNA ಫಿಂಗರ್ ಪ್ರಿಂಟಿಂಗ್ ಮೇಲೆ ಭಾಳಷ್ಟು ಪ್ರಶ್ನೆಗಳು ಬರುತ್ತೆ ಮಕ್ಕಳ. ಮೋಸ್ಟ್ ಆಫ್ ಆಲ್, ವಿಚ್ ಆರ್ ದ ರೀಜನ್ಸ್? ಇಟ್ ಇಸ್ VNTR. ಯಾವ ಪ್ರಾಸೆಸ್? ಜೆಲ್ ಎಲೆಕ್ಟ್ರೋಫೋರೆಸಿಸ್. ಮತ್ತು ಎಷ್ಟು ಪರ್ಸೆಂಟೇಜ್ ಮ್ಯಾಚಿಂಗ್ ಇರಬೇಕು? ಸೊ ಫಾರ್ ಎಕ್ಸಾಂಪಲ್ ಅವ್ರು 3 ಸಸ್ಪೆಕ್ಟ್ಸನ್ನು ಕೊಡ್ತಾರೆ ಮತ್ತು ದೇ ವಿಲ್ ಶೋ ಓಕೆ ದೀಸ್ ಆರ್ ದ ಬ್ಯಾಂಡ್ ಸಿಮಿಲಾರಿಟಿ. ಸೊ ಅದ್ರ ಬೇಸಿಸ್ ಮೇಲೆ ನೀವು ಆನ್ಸರ್ ಮಾಡಬೇಕು. ಸಿಂಪಲ್ ಕ್ವೆಶನ್ಸ್, ಒಂದು ಸ್ವಲ್ಪ ತಲೆ ಉಪಯೋಗಿಸಿದ್ರೆ ಆರಾಮಾಗಿ ಆನ್ಸರ್ ಮಾಡ್ಬೋದು. ಸೊ ಇದಿಷ್ಟು ಈ ಚಾಪ್ಟರ್ನಲ್ಲಿರುವಂಥ ಥಿಯರಿ. ಸೊ ಪಟಾಪಟ್ ಅಂತ ಕ್ವೆಶನ್ಸ್ಗೆ ಹೋಗೋಣ. ಸೊ ಇಲ್ಲಿ ನೀವೇನು ಮಾಡಬೇಕು? ಕ್ವೆಶನ್ಸನ್ನು ಡಿಸ್ಪ್ಲೇ ಮಾಡಿದಾಗ ಪಾಸ್ ಮಾಡಿ ಆನ್ಸರ್ ಮಾಡಿ, ಅದಾದಮೇಲೆ ನೀವು ಕಂಟಿನ್ಯೂ ಮಾಡಿ ವಿಡಿಯೋನ. ನಿಮ್ಮ ಆನ್ಸರನ್ನು ಸರಿನೋ ತಪ್ಪೋ ಅಂತ ಚೆಕ್ ಮಾಡ್ಕೊಳ್ಳಿ. ಸರಿಯಾಗಿದ್ದರೆ ತುಂಬ ಒಳ್ಳೆಯದು ಮಕ್ಕಳೇ. ಒಂದು ವೇಳೆ ತಪ್ಪಾಗಿದ್ರೆ ಏನು ಮಾಡೋದು ಮ್ಯಾಮ್? ಮತ್ತೊಂದು ಸಲ ವಿಡಿಯೋ ನೋಡಿ ಅಥವಾ ಇನ್ನೊಂದು ಸಲ ಓದಿ. ಇನ್ನೂ ಅರ್ಥ ಆಗಲಿಲ್ವಾ? ನಿಮ್ಗೆ ಎಲ್ಲಿ ಡೌಟ್ ಇದೆಯೋ ಅದನ್ನು ದಯವಿಟ್ಟು ಪೋಸ್ಟ್ ಮಾಡಿ. ಓಕೆ, ಸೊ ಈಗ ಈ ಇಮೇಜಸ್ಸನ್ನು ನಾನು ಈ PPTಯಲ್ಲಿ ನಿಮ್ಮ ರೆಫರೆನ್ಸ್ಗೋಸ್ಕರ ಹಾಕಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ಇದು DNA ಸ್ಟ್ರಕ್ಚರ್, ನ್ಯೂಕ್ಲಿಯೋಟೈಡ್ನ ಸ್ಟ್ರಕ್ಚರ್, ದೆನ್ ಯು ಹ್ಯಾವ್ 2 ನೈಟ್ರೋಜಿನಸ್ ಬೇಸ್ ಪೇರ್ಸ್, 2 ಟೈಪ್ಸ್ ಏನದು? ಪ್ಯೂರಿನ್ಸ್ ಮತ್ತು ಪಿರಿಮಿಡಿನ್ಸ್. ಸೊ ಪ್ಯೂರಿನ್ಸ್ PAG, ಪ್ಯೂರಿನ್, ಅಡಿನೈನ್, ಗ್ವಾನೈನ್, ಅದಕ್ಕೆ 2 ರಿಂಗ್ಸ್ ಇರುತ್ತೆ. ಪಿರಿಮಿಡಿನ್ಸಲ್ಲಿ ಇಟ್ಸ್ ಅ ಸಿಂಗಲ್ ರಿಂಗ್ ಸ್ಟ್ರಕ್ಚರ್. ದೆನ್ ಕಮ್ಸ್ DNA ಪ್ಯಾಕೇಜಿಂಗ್. ಸೊ DNA 2.2 ಮೀಟರ್ಸ್ ಲೆಂತ್ ಇರುತ್ತೆ. ಅದನ್ನು 10⁻⁻⁶ ಅಂದರೆ ಮೈಕ್ರೋಮೀಟರ್ಸಲ್ಲಿರುವಂತಹ ನ್ಯೂಕ್ಲಿಯಸ್ ಒಳಗಡೆ ಫಿಟ್ ಆಗಬೇಕು ಅಂದರೆ ಏನು ಮಾಡಬೇಕು? ಸೊ ಅಲ್ಲಿ ಕಾಯಿಲಿಂಗ್ ಆಗುತ್ತೆ ಮಕ್ಕಳ. ಸೊ ಆ ಕಾಯಿಲಿಂಗ್ ಪಾಸಿಟಿವ್ಲಿ ಚಾರ್ಜ್ಡ್ ಹಿಸ್ಟೋನ್ ಪ್ರೋಟೀನ್ಸಿಂದ ಆಗುತ್ತೆ. ಅದಕ್ಕೆ ಪಾಸಿಟಿವ್ ಚಾರ್ಜ್ ಎಲ್ಲಿಂದ ಬರುತ್ತೆ? ಯಾವ ಅಮೈನೋ ಆಸಿಡ್ಸಿಂದ ಬರುತ್ತೆ? ಅದು ಲೈಸಿನ್ ಮತ್ತು ಆರ್ಜಿನಿನ್ ಅಮೈನೋ ಆಸಿಡ್ಸಿಂದ ಬರುತ್ತೆ. ಸೊ ಹೀಗೆ ಅದು DNA ಅದಕ್ಕೆ ಸುತ್ತಕೊಂಡಾಗ ಆ ಇಡೀ ಸ್ಟ್ರಕ್ಚರನ್ನು ನಾವೇನಂತ ಕರಿತೀವಿ? ನ್ಯೂಕ್ಲಿಯೋಸೋಮ್ ಅಂತ ಕರಿತೀವಿ. ಅದನ್ನು ಏನಂತ ಕರಿತೀವಿ? ಆ ಹೋಲ್ ಯೂನಿಟ್ನ ಹಿಸ್ಟೋನ್ ಆಕ್ಟಮರ್ ಅಂತ ಕರಿತೀವಿ. ಇದಿಷ್ಟು DNA ಪ್ಯಾಕೇಜಿಂಗ್. ಇದನ್ನ ಒಂದು ಸ್ವಲ್ಪ ಬಿಟ್ಬಿಟ್ಟಿದ್ದೆ, ಇವಾಗ ಅದನ್ನು ಕವರ್ ಮಾಡಿದ್ದೀನಿ. ಸೊ ಇಲ್ಲಿಗೆ 100% ಎಲ್ಲ ಪಾರ್ಟನ್ನು ನಾನು ಕವರ್ ಮಾಡಿದ್ದೀನಿ. ಸೊ ಇದು ಒಂದಷ್ಟು ಇಮೇಜಸ್ಸು. ನೆಕ್ಸ್ಟ್ ಬರೋ ಅಂಥದ್ದು ಪ್ರಶ್ನೆಗಳು. ಓಕೆ, ಶುರು ಮಾಡೋಣ. Which of the following statements are correct with respect to prokaryotic genome? Genome ಅಂದರೆ ಏನು ಮಕ್ಕಳ? It is the haploid set. Okay, so haploid set of entire set of genes. Okay,
ಸೊ ಪ್ರೋಕ್ಯಾರಿಯಾಟ್ಸ್ ಅಂತ ಕೊಟ್ಟಿದ್ದಾರೆ, ಇದನ್ನು ನೆನ್ಪಿಟ್ಕೊಳ್ಳಿ. ಫಸ್ಟ್ ಏನು ಹೇಳ್ತಾರೆ, ಇಟ್ ಈಸ್ ಮೋನೋಸಿಸ್ಟ್ರಾನಿಕ್. ಇದು ತಪ್ಪು ಅಲ್ವಾ ಮಕ್ಕಳೇ? ಪ್ರೋಕ್ಯಾರಿಯಾಟ್ಸಲ್ಲಿ ಇಟ್ ಈಸ್ ಪಾಲಿಸಿಸ್ಟ್ರಾನಿಕ್. ಮ್ಯಾಮ್ ಹೇಗೆ ಮ್ಯಾಮ್ ನೆನ್ಪಿಟ್ಕೊಳ್ಳೋದು? ಲ್ಯಾಕೋಪೆರಾನ್ ನೆನ್ಪಿಟ್ಕೊಳ್ಳಿ ಮಕ್ಕಳ. ಸೊ ಒಂದೇ ಪ್ರೊಮೋಟರ್ ಎಷ್ಟೊಂದು ಜೀನ್ಸ್, ಈಗಷ್ಟೇ ನಾವು ಅದನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಲ್ಯಾಕೋಪೆರಾನ್ ಇರೋದಲ್ಲಿ ಪ್ರೋಕ್ಯಾರಿಯಾಟ್ಸ್ನಲ್ಲಿ. ಓಕೆ, ಸೊ ಇಟ್ ಈಸ್ ಪಾಲಿಸಿಸ್ಟ್ರಾನಿಕ್. ದೆನ್ ಇಂಟ್ರಾನ್ಸ್ ಆರ್ ಆಬ್ಸೆಂಟ್ ಇನ್ ದ ಸ್ಟ್ರಕ್ಚರಲ್ ಜೀನ್. ಕರೆಕ್ಟ್. ಇಂಟ್ರಾನ್ಸ್ ಇರೋದೆಲ್ಲಿ? ಯುಕ್ಯಾರಿಯೋಟಿಕ್ ಜೀನ್ಸಲ್ಲಿ ಮಾತ್ರ. ಸೊ ಹೌದು, ಇದು ಕರೆಕ್ಟು, ಇದರಲ್ಲಿ ಇಂಟ್ರಾನ್ಸ್ ಇಲ್ಲ. ಟ್ರಾನ್ಸ್ಕ್ರಿಪ್ಷನ್ ಆ್ಯಂಡ್ ಟ್ರಾನ್ಸ್ಲೇಷನ್ ಆರ್ ಕಪಲ್ಡ್. ಪರ್ಫೆಕ್ಟ್, ಕರೆಕ್ಟ್. ಯಾಕೆಂದರೆ ಎರಡೂ ಸೈಟೋಸಾಲ್ನಲ್ಲೇ ಆಗುತ್ತೆ. ಅದೇ ಯುಕ್ಯಾರಿಯೋಟ್ಸಲ್ಲಿ ಏನಾಗುತ್ತೆ? ಟ್ರಾನ್ಸ್ಕ್ರಿಪ್ಷನ್ ನ್ಯೂಕ್ಲಿಯಸ್ನಲ್ಲಾಗುತ್ತೆ, ಟ್ರಾನ್ಸ್ಲೇಷನ್ ಸೈಟೋಪ್ಲಾಸಮ್ನಲ್ಲಾಗುತ್ತೆ. ಕರೆಕ್ಟ್. ದೆನ್ ಪ್ರೈಮರಿ ಟ್ರಾನ್ಸ್ಕ್ರಿಪ್ಟ್ ಅಂಡರ್ಗೋಸ್ ಸ್ಪ್ಲೈಸಿಂಗ್. ಇಂಟ್ರಾನ್ಸೇ ಇಲ್ಲ ಅಂದಮೇಲೆ ಸ್ಪ್ಲೈಸಿಂಗ್ ಹೆಂಗಾಗುತ್ತೆ? ಸೊ ಇದೂ ತಪ್ಪು. ಓನ್ಲಿ ಒನ್ RNA ಪಾಲಿಮರೇಸ್. ಕರೆಕ್ಟ್. ಸೊ ಪ್ರೋಕ್ಯಾರಿಯಾಟ್ಸ್ನಲ್ಲಿ ಒಂದೇ RNA ಪಾಲಿಮರೇಸ್. ಯುಕ್ಯಾರಿಯಾಟ್ಸಲ್ಲಿ ಎಷ್ಟು ಮಕ್ಕಳೇ? 3 ಪಾಲಿಮರೇಸ್ ಇರುತ್ತೆ. ಯಾವ ಪಾಲಿಮರೇಸ್ ಇದರಲ್ಲಿ ನೀವು ಹೆಲ್ಪ್ ಮಾಡುತ್ತೆ? ಅಡಿಷನ್ ಆಫ್ ಪಾಲಿನ್ಯೂಕ್ಲಿಯೋಟೈಡ್ಸ್. ಇಟ್ ಈಸ್ ಪಾಲಿಮರೇಸ್ 2. ಓಕೆ, ಸೊ ಹಾಗಾಗಿ ಇದು ಕರೆಕ್ಟ್. ಸೊ ಉತ್ತರ ನೋಡ್ಬಿಡೋಣ. ಇದು ಆಪ್ಷನ್ಸ್. ಸೊ ನಮ್ಮ ಪ್ರಕಾರ 1, 3 and 5. ಸಾರಿ, 2, 3 and 5 ಕರೆಕ್ಟ್ ಆನ್ಸರ್. ಸೊ ಇಟ್ ಈಸ್ ಆನ್ಸರ್ ಈಸ್ ಡಿ. ಓಕೆ, ಕ್ಲಿಯರ್? ಸೊ ಈ ಥರ ಆನ್ಸರ್ ಮಾಡಬೇಕು ಮಕ್ಕಳ. ಇದನ್ನು ಎಲಿಮಿನೇಷನ್ ಮೆಥಡ್ ಅಂತ ಕರೀತಾರೆ. ಸೊ ಈ ಆಪ್ಷನ್ ಅಲ್ವೇ ಅಲ್ಲ ಅಂತ ಗೊತ್ತಾಗಿದ ತಕ್ಷಣ ಅದನ್ನು ಎಲಿಮಿನೇಟ್ ಮಾಡಿಬಿಡಿ. ಸೊ ಯು ವಿಲ್ ರೀಚ್ ದ ಕರೆಕ್ಟ್ ಆನ್ಸರ್ ಬೈ ಎಲಿಮಿನೇಟಿಂಗ್ ದ ರಾಂಗ್ ಒನ್ಸ್. ಸೊ ಮುಂದಿನ ಪ್ರಶ್ನೆ. ಫಾಲೋಯಿಂಗ್ ರೆಪ್ರೆಸೆಂಟ್ PQR ರೆಪ್ರೆಸೆಂಟ್ ಸ್ಟೆಪ್ಸ್ ಆಫ್ ಗ್ರಿಫಿತ್ ಎಕ್ಸ್ಪೆರಿಮೆಂಟ್. ಐಡೆಂಟಿಫೈ ದ ಕರೆಕ್ಟ್ ಒನ್. ಸೊ ಏನು ಹೇಳ್ತಿದ್ದಾರೆ? R ಸ್ಟ್ರೇನ್ ಇಂಜೆಕ್ಟ್ ಮಾಡಿದ್ರು, ಮೈಸ್ ಸತ್ತೋಯ್ತು. ಇದು ತಪ್ಪಲ್ವಾ? R ಸ್ಟ್ರೇನ್ ಇಸ್ ನಾಟ್ ವಿರುಲೆಂಟ್. ಸೊ ಅದು ಸತ್ತೋಗ್ಲಿಲ್ಲ. ಸೊ ಮ್ಯಾಮ್ ನೀವು ಆಪ್ಷನ್ಸೇ ಕೊಡ್ದಿರ ನಾವು ಹೆಂಗೆ ಆನ್ಸರ್ ಮಾಡೋದು ಅಂದರೆ ಇಲ್ಲಿ ಆಪ್ಷನ್ಸ್ ಇದೆ. ಸೊ R ಸ್ಟ್ರೇನ್ ಇಂಜೆಕ್ಟ್ ಮಾಡಿದ್ರು, ಮೈಸ್ ಸತ್ತೋಯ್ತು. ದಿಸ್ ಇಸ್ ರಾಂಗ್. ಎಸ್ಟ್ರೇನ್ ಇಂಜೆಕ್ಟ್ ಮಾಡಿದ್ರು, ಬಟ್ ಎಸ್ಟ್ರೇನ್ ಹೀಟ್ ಕಿಲ್ಡ್. ಓಕೆ, ಹೀಟ್ ಕಿಲ್ಡ್ ಆ್ಯಂಡ್ ಮೈಸ್ ಡೈಡ್. ಇಸ್ ಇಟ್ ಕರೆಕ್ಟ್? ನೋ, ದಿಸ್ ಇಸ್ ಆಲ್ಸೋ ರಾಂಗ್. R ಸ್ಟ್ರೇನ್ ಇಂಜೆಕ್ಟ್ ಮಾಡಿದ್ರು, ಮೈಸ್ ಈಸ್ ಅಲೈವ್. ಸೊ R ಈಸ್ ಕರೆಕ್ಟ್. ಸೊ ಇಲ್ಲೇನಾಯಿತು? ಎಸ್ಟ್ರೇನ್ ವಿರುಲೆಂಟೇ ಹೌದು, ಆದರೆ ಅದಕ್ಕೆ ಹೀಟ್ ಕೊಟ್ಟಿದ್ದರಿಂದ ಎಸ್ಟ್ರೇನ್ ನಾನ್ ವಿರುಲೆಂಟ್ ಅಂದರೆ ಸತ್ತೋಯ್ತದು. ಸೊ ಹಾಗಾಗಿ ಮೈಸ್ ಉಳ್ಕೊಂಬಿಡ್ತು. ಸೊ ಹಾಗಾಗಿ ಇದು ತಪ್ಪು. ಸೊ ಇಲ್ಲ ಆನ್ಸರ್ ಏನು ಮಕ್ಕಳ? ಇಟ್ ಈಸ್ R ಓನ್ಲಿ. ಸೊ R ಸ್ಟ್ರೇನ್ ಇದ್ದಾಗ ಮೈಸ್ ಈಸ್ ಅಲೈವ್. ಓಕೆ, ಸೊ ದಟ್ ಈಸ್ ಬಿ. ಆಪ್ಷನ್ ಬಿ. ಯಾವ ವರ್ಷದಲ್ಲಿ ಬಂದಿರೋದು ಮಕ್ಕಳ ಇದು? 2024. ಸಿಂಪಲ್ ಅಲ್ವಾ? ಈಸಿ ತಾನೇ? ಓಕೆ, ಸೊ ಅಷ್ಟು ಗಾಬರಿ ಮಾಡ್ಕೊಳ್ಳೋವಂಥದ್ದೇನಿಲ್ಲ. ಕ್ವೆಶ್ಚನ್ಸ್ ಹೀಗೆ ಇರುತ್ತೆ, ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಒನ್. ಇನ್ TRNA ದ ರೀಜನ್ ದಟ್ ಬೈಂಡ್ಸ್ ವಿತ್ mRNA ಈಸ್. ಸೊ ಈಗ TRNA ನಾನು ಹೇಳಿದೆ ಸ್ಪೆಷಲ್ ಮಾಲಿಕ್ಯೂಲ್, ಅದು ಅಮೈನೋ ಆಸಿಡ್ನು ಇಟ್ಕೊಂಡಿರುತ್ತೆ, mRNA ಜೊತೆನೂ ಅದು ಇಂಟ್ರಾಕ್ಟ್ ಮಾಡ್ತಿರುತ್ತೆ. ಸೊ ಯಾವುದದು? ಇಟ್ ಈಸ್ ಥ್ರೂ ದಿ ಆಂಟಿಕೋಡಾನ್ ಲೂಪ್. ಈಸಿ, ಸಿಂಪಲ್. ಅಮೈನೋ ಆಸಿಡ್ ಎಕ್ಸೆಪ್ಟರ್, ಆಂಟಿಕೋಡಾನ್, ರೈಬೋಸೋಮಲ್ ಬೈಂಡಿಂಗ್ ಲೂಪ್. ಇದಂತೂ ಲುಕ್ ಆ್ಯಂಡ್ ಟಿಕ್ ನೋಡಿದ ತಕ್ಷಣ ಹೇಳ್ಬಿಡ್ಬೋದು. ಇಟ್ ಈಸ್ ಆಂಟಿಕೋಡಾನ್ ಲೂಪ್. ಕರೆಕ್ಟ್, ಈಸಿ. ನೆಕ್ಸ್ಟ್. ಇದು ಒಳ್ಳೆ ಪ್ರಶ್ನೆ. ದ mRNA ಹ್ಯಾಸ್ ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್. ಕರೆಕ್ಟ್ ಅಲ್ವಾ? mRNA ಅಲ್ಲಿ ಇಡೀ mRNA ಟ್ರಾನ್ಸ್ಲೇಟ್ ಆಗಿ ಪ್ರೋಟೀನ್ ಆಗಲ್ಲ, ಅದರಲ್ಲಿ ಒಂದಷ್ಟು ಅನ್ಟ್ರಾನ್ಸ್ಲೇಟೆಡ್ ಸೆಕ್ಷನ್ಸ್ ಇದೆ. ಸೊ ಅದು ಎಲ್ಲಿರುತ್ತೆ? 3' ಆದಮೇಲೆ. ಅಂದರೆ ಇಫ್ ದಿಸ್ ಇಸ್ mRNA, if this is mRNA 5', this is 3'. ಸೊ ಇಲ್ಲೂ ಇರ್ಬೋದು, ಇಲ್ಲೂ ಇರ್ಬೋದು. ಸೊ ಫಸ್ಟ್ ಆಪ್ಷನ್ ಹೇಳ್ತಿದ್ದಾರೆ ಇಲ್ಲಿ ಮಾತ್ರ 3' ಆದಮೇಲೆ. ಸೆಕೆಂಡ್ ಆಪ್ಷನ್ ಹೇಳ್ತಿದ್ದಾರೆ 5'ನ ಮುಂಚೆ. ಥರ್ಡ್ ಆಪ್ಷನಲ್ಲಿ ಎರಡು 3' ಮತ್ತು 5' ಅಂದರೆ ಇಲ್ಲೂ ಇಲ್ಲೂ ಎರಡು. ಫೋರ್ತ್ ಒನಲ್ಲಿ ಹೇಳ್ತಿದ್ದಾರೆ ಓನ್ಲಿ ಆಫ್ಟರ್ ದ ಟರ್ಮಿನೇಟರ್ ಕೋಡಾನ್. ಸೊ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು ಮಕ್ಕಳೇ, this untranslated regions are in both 5' and 3' region. ಅಂದರೆ ಈ mRNA ಸೀಕ್ವೆನ್ಸ್ ಸ್ಟ್ರಕ್ಚರಲ್ ಜೀನ್ ಶುರುವಾಗೋಕ್ಕೂ ಮುಂಚೆನೂ ಇರುತ್ತೆ, ಶುರುವಾದ ಮೇಲೂ ಇರುತ್ತೆ. ಯಾಕೆ? ಇಟ್ ಈಸ್ ಗೋಯಿಂಗ್ ಟು ಪ್ರೊಟೆಕ್ಟ್, ಅಂದರೆ ಅದು ಡಿಜನರೇಟ್ ಆಗಬಾರ್ದು, ಆ ಇನ್ಫಾರ್ಮೇಷನ್ ತುಂಬ ಸೇಫ್ ಆಗಿರಬೇಕು ಅಂತ ಅಲ್ಲಿ ಎಕ್ಸ್ಟ್ರಾ ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್ ಇರುತ್ತೆ. ಸೊ ಇಲ್ಲೇನು ಉತ್ತರ ಮಕ್ಕಳೇ? ಇಟ್ ಈಸ್ ಆಪ್ಷನ್ ಸಿ. ವೆರಿ ಗುಡ್.
ಇಲ್ಲಿವರೆಗೂ 3 ಪ್ರಶ್ನೆ ಆಯಿತು. 3 ಪ್ರಶ್ನೆಗೂ ಕರೆಕ್ಟ್ ಉತ್ತರ ಕೊಟ್ಟಿದ್ರೆ ವೆರಿ ಗುಡ್. ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಮತ್ತೊಂದು ಸಲ ಈ ಚಾಪ್ಟರ್ನ ಓದಿ ಮಕ್ಕಳ. ಯು ವಿಲ್ ಡೆಫಿನೆಟ್ಲಿ ಬಿ ಏಬಲ್ ಟು ಆನ್ಸರ್ ಇಟ್. ನನಗೆ ಗೊತ್ತಿರೋ ಪ್ರಕಾರ ಭಾಳಷ್ಟು ಜನ ಆನ್ಸರ್ ಮಾಡಿರ್ತೀರಾ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನು? ಇನ್ ಸ್ಟ್ರಕ್ಚರಲ್ ಜೀನ್ ದ ಟೆಂಪ್ಲೇಟ್ DNA ಸ್ಟ್ರ್ಯಾಂಡ್ ಹ್ಯಾಸ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್. ಸೊ ಇದು ಟೆಂಪ್ಲೇಟ್ ಸ್ಟ್ರ್ಯಾಂಡ್. ಓಕೆ, ಫೈಂಡ್ ದ ಕರೆಕ್ಟ್ ಆ್ಯಂಡ್ ಕಾಂಪ್ಲಿಮೆಂಟ್ರಿ ನ್ಯೂಕ್ಲಿಯೋಟೈಡ್ ಸ್ಟ್ರ್ಯಾಂಡ್. ಸೊ ಇದು ಕಾಂಪ್ಲಿಮೆಂಟ್ರಿ ನ್ಯೂಕ್ಲಿಯೋಟೈಡ್ ಸ್ಟ್ರ್ಯಾಂಡ್. ಸೊ ಇಲ್ಲಿ ಟೆಂಪ್ಲೇಟ್ ಕೊಟ್ಟಿದ್ದಾರೆ, ಕಾಂಪ್ಲಿಮೆಂಟ್ರಿಯನ್ನು ಹೇಳಬೇಕು. ಸೊ ಎ ಇದ್ದರೆ ಟಿ ಇರಬೇಕು. ಸೊ ಈ ಆಪ್ಷನ್ ರೂಲ್ ಔಟ್ ಆಗೋಯ್ತು. ಎ ಇದೆ, ಏನೇ ಇದೆ. ಸೊ ಇಲ್ಲಿ ಎ ಬದಲು ಜಿ ಇದೆ. ಸೊ ದಿಸ್ ಕ್ಯಾನ್ ನೆವರ್ ಹ್ಯಾಪನ್. ದಿಸ್ ಆಪ್ಷನ್ ಇಸ್ ಆಲ್ಸೋ ರೂಲ್ಡ್ ಔಟ್. ಸೊ ಇಲ್ಲಿ ನೀವು ನೋಡಬೇಕಾಗಿರೋದು ಇದು 3' to 5' ಇದೆ. ಸೊ ಇಲ್ಲಿ ಖಂಡಿತವಾಗ್ಲೂ ಅದು 5' to 3' ಇರಬೇಕು. ಯಾಕೆಂದರೆ ಅದು ಆ್ಯಂಟಿ ಪ್ಯಾರಲಲ್ ಇರಬೇಕು. ಇಲ್ಲೇನಿದೆ, ಇಲ್ಲಿ ಮತ್ತೆ 3' to 5' ಇದೆ. ಸೊ ಆ್ಯಕ್ಚುಲಿ ಈ ಸೀಕ್ವೆನ್ಸ್ ಕರೆಕ್ಟ್ ಇದ್ರೂ ಇದು 3' to 5' ಇದೆ. ಇಲ್ಲೇನು ಕೊಟ್ಟಿದ್ದಾನೆ? ಇಲ್ಲಿ 3' to 5' ಕೊಟ್ಟಿದ್ದಾರೆ. ಸೊ ಆವಾಗ ಇಟ್ ಶುಡ್ ಬಿ ಆ್ಯಂಟಿ ಪ್ಯಾರಲಲ್ ಸ್ಟ್ರ್ಯಾಂಡ್ ಓನ್ಲಿ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಮಕ್ಕಳ? ಇಟ್ ಈಸ್ ಸಿ. ಓಕೆ, ಏನದು ಸರಿಯಾದ ಉತ್ತರ? ಇಟ್ ಈಸ್ ಸಿ. ಬಾಕಿ ನೀವು ಬರ್ದಿರ್ತೀರ. ಟಿ ಇದೆ, ಎ ಇದೆ, ಟಿ ಇದೆ, ಎ ಇದೆ, ಜಿ ಬದಲು ಸಿ, ಸಿ ಬದಲು ಜಿ, ಈಸಿಯಾಗಿ ಬರ್ದಿರ್ತೀರ. ಓಕೆ, ಸೊ ಇಲ್ಲಿ ನೀವು ನೋಡಬೇಕಾಗಿರೋವಂಥದ್ದು ಏನು ಮಕ್ಕಳ? ಇಟ್ ಈಸ್ ದ ಪೊಲಾರಿಟಿ. ಪೊಲಾರಿಟಿ ತುಂಬ ತುಂಬ ಮುಖ್ಯ ಈ ಪ್ರಶ್ನೆಯಲ್ಲಿ. ಓಕೆ, ಸೊ ನೆಕ್ಸ್ಟ್, histone proteins are charged positive because they are rich in basic amino acids. ಇದೀಗಷ್ಟೇ ಹೇಳಿದೆ, ಇದನ್ನಂತೂ ಪಟ್ ಅಂತ ಹೇಳಬೇಕು. ಸೊ ಏನು ಆನ್ಸರ್ ಅದು? ಇಟ್ ಈಸ್ ಲೈಸಿನ್ ಆ್ಯಂಡ್ ಆರ್ಜಿನಿನ್. ಡೈರೆಕ್ಟ್ ಲುಕ್ ಆ್ಯಂಡ್ ಟಿಕ್ ಇದು. ಓಕೆ, ಸೊ ಆರ್ಜಿನಿನ್, ಫಿನೈಲ್ಅಲನೈನ್ ನಾಟ್ ದ ಕರೆಕ್ಟ್ ಆನ್ಸರ್. ಆರ್ಜಿನಿನ್, ಅಲೆನಿನ್ ನೋ. ಆರ್ಜಿನಿನ್, ಪ್ರೋಲಿನ್ ನೋ. ಹಿಯರ್ ಇಟ್ ಈಸ್ ಲೈಸಿನ್ ಆ್ಯಂಡ್ ಆರ್ಜಿನಿನ್. ಸೊ ಇಲ್ಲಿ ಕಾಮನ್ ಆರ್ಜಿನಿನ್ ತೊಗೊಂಡಿದ್ದಾರೆ, ಬಟ್ ಇಲ್ಲಿ ಅಲೆನೈನ್ ಇಸ್ ನಾಟ್ positively charged. Here phenylalanine is I think neutral. Proline is also a neutral amino acid. So ಹಾಗಾಗಿ it is not the right answer. So direct question, easy question. Eukaryotic genes are monocystronic. Correct? ಹೌದು, ಕರೆಕ್ಟು. ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಪಾಲಿಸಿಸ್ಟ್ರಾನಿಕ್, PP. ಸೊ ಇಲ್ಲಿ exons are interrupted by introns. Introns are interrupted with mutons. They contain exons only, they contain introns only. So they contain both introns and exons. So ಇದು rule out ಆಗೋಯ್ತು. Exons are interrupted by introns. Introns are interrupted by mutants. So there is nothing called mutants alva. Mutants are the regions where the mutation occurs. Correct? So ಇಲ್ಲಿ ಅದilla, rule out. So exons are interrupted by introns. Introns ಅಂದ್ರೆ ಏನು? It is nothing but intervening ಸೀಕ್ವೆನ್ಸಸ್. ಏನದು ಮಕ್ಕಳ? ಇಟ್ ಈಸ್ ಇಂಟರ್ವೀನಿಂಗ್ ಸೀಕ್ವೆನ್ಸಸ್. ಅರ್ಥ ಆಯ್ತಾ? ಸೊ ಇಲ್ಲಿ ಮೊನೋಸಿಸ್ಟ್ರಾನಿಕ್ ಆ್ಯಂಡ್ ದೇ ಆರ್ ಸ್ಪ್ಲಿಟ್ ಇನ್ ಟು ಇಂಟ್ರಾನ್ಸ್ ಆ್ಯಂಡ್ ಎಕ್ಸಾನ್ಸ್. ಸೊ ಎಕ್ಸಾನ್ಸ್ ಆರ್ ಇಂಟರಪ್ಟೆಡ್ ಬೈ ಇಂಟ್ರಾನ್ಸ್. ಸಿಂಪಲ್. ಓಕೆ, ಸೊ ನೆಕ್ಸ್ಟ್ ಒನ್. ಲ್ಯಾಕೋಪೆರಾನ್ ಮಾಡೆಲ್ ವಾಸ್ ಎಲುಸಿಡೇಟೆಡ್ ಬೈ ಹರ್ಷಿ, ಚೇಸ್. ವಿ ನೋ ದೇ ಗೇವ್ ದ ಬ್ಲೆಂಡರ್ಸ್ ಎಕ್ಸ್ಪೆರಿಮೆಂಟ್. ಸೊ ದೇ ಸೆಡ್ ಇಟ್ ಈಸ್ ನ್ಯೂಕ್ಲಿಕ್ ಆಸಿಡ್. ಕರೆಕ್ಟ್? Watson and Crick, they gave the double helix structure of DNA. Correct? They gave double helix structure. So it's not Watson and Crick. And also they said semi-conservative nature of replication. Jacob and Crick, no. ಇದು ಒಂಥರ ಹೈಬ್ರಿಡ್ ಇದು. ಅಥವಾ ವಾಟ್ಸನ್ ಆ್ಯಂಡ್ ಕ್ರಿಕ್ ಇಲ್ಲ, ಜೇಕಬ್ ಆ್ಯಂಡ್ ಮ್ಯಾನೋಡ್ ಇಲ್ಲ. ಸೊ ದಟ್ ಈಸ್ ರೂಲ್ಡ್ ಔಟ್. ಸೊ ಫ್ರಾನ್ಸಿಸ್ ಜೇಕಬ್ ಆ್ಯಂಡ್ ಜಾಕ್ವಿಸ್ ಮ್ಯಾನೋಡ್ ವಾಸ್ ದ ಒನ್ಸ್ ಹೂ ಗೇವ್, ಏನು ಮಕ್ಕಳ? ವಾಟ್ ಡಿಡ್ ದೇ ಗಿವ್? They gave the Lacoperon model. Okay, so these are the scientists who gave Lacoperon model. So illi uttara enu makla? It is D. Next, during transcription, the DNA strand with 3' to 5' polarity of the structural gene always acts as the template, because ಅಂದರೆ ಯಾವಾಗಲೂ 3' ಮತ್ತು 5' ಪೊಲಾರಿಟಿನೇ ಟೆಂಪ್ಲೇಟ್ ಸ್ಟ್ರ್ಯಾಂಡ್ ಆಗಿರುತ್ತೆ. ಯಾಕೆ ಅಂದರೆ ತುಂಬ ಸಿಂಪಲ್. ನಾ ಹೇಳಿದೆ, ಎನ್ಸೈಮ್ ಆ್ಯಕ್ಷನ್ ಅಂದರೆ ಪಾಲಿಮರೇಸ್ ನ್ಯೂಕ್ಲಿಯೋಟೈಡ್ಸನ್ನು ಆ್ಯಡ್ ಮಾಡಬೇಕಂದ್ರೆ ಒಂದೇ ಡೈರೆಕ್ಷನ್ ಮಕ್ಕಳ. ಯಾವುದದು? 5' to 3'. ಅದು ಒಂದೇ ಡೈರೆಕ್ಷನ್. ಸೊ ಇದಾಗಬೇಕಂದ್ರೆ ಅದಕ್ಕೆ 3' OH ಇರಬೇಕು. ಸೊ ಎನ್ಸೈಮ್ DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಆಲ್ವೇಸ್ ಕ್ಯಾಟಲೈಸಸ್ ಪಾಲಿಮರೈಸೇಷನ್ ಇನ್ ಬೋತ್ ದ ಡೈರೆಕ್ಷನ್.
This is wrong. It is only in one direction. Enzyme DNA dependent RNA polymerase always catalyzes the polymerization in 5' to 3' direction. This is correct. Check ಮಾಡ್ಕೊಳ್ಳಿ. DNA dependent RNA polymerase correct. Always catalyzes in 5' to 3' direction. Correct. Nucleotides of DNA strands with 5' to 3' are transferred to mRNA. This is wrong. Enzyme DNA dependent RNA polymerase always catalyzes in 3' to 5'. So it is not 3' to 5', it is 5' to 3'. So this is wrong. So il answer ಏನು ಮಕ್ಕಳ? It is B. Okay, so it always happens only in one direction. ಯಾವುದು ಮಕ್ಕಳ? ಅದು 5' to 3'. ಇದನ್ನ ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಬರೋ ಅಂಥದ್ದು ದ ಗಿವನ್ ಡಯಾಗ್ರಾಮ್ ರೆಪ್ರೆಸೆಂಟ್ಸ್. ಇದಂತೂ ಭಯಂಕರ ಈಸಿ. ಇದಕ್ಕಂತೂ ಎಷ್ಟು ಬೇಗ ಬೇಗ ಕಮೆಂಟ್ ಹಾಕ್ಬಿಡ್ಬೇಕು ಸೆಕೆಂಡ್ಸಲ್ಲೇ, ಅಷ್ಟು ಈಸಿ ಇದು ಅಲ್ವಾ? ಏನಿದು ಇಲ್ಲಿ ಕಾಣಿಸ್ತಿರೋದು? ಸೊ ದಿಸ್ ಇಸ್ ಹಿಸ್ಟೋನ್, ಕರೆಕ್ಟ್? ದಿಸ್ ಇಸ್ ಹಿಸ್ಟೋನ್, ದಿಸ್ ಇಸ್ DNA. ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಇದನ್ನು ಏನಂತ ಕರೀತಾರೆ? ರೈಬೋಸೋಮ್ ಅಂತನಾ? ಅಲ್ಲ. ಮೀಸೋಸೋಮ್ ಅಂತನಾ? ಅಲ್ಲ. ಕ್ರೋಮೋಸೋಮ್ ವಿನೋ, ಕ್ರೋಮೋಸೋಮ್ ಲುಕ್ಸ್ ಲೈಕ್ ದಿಸ್. ಸೊ ಇದನ್ನು ನ್ಯೂಕ್ಲಿಯೋಸೋಮ್ ಅಂತ ಕರಿತೀವಿ. ಸಿಂಪಲ್ ಕ್ವೆಶ್ಚನ್, ವೆರಿ ಈಸಿ ಆನ್ಸರ್. ಮಕ್ಕಳ ಇಂಥದಕ್ಕೆಲ್ಲ ನೀವು ಟೈಮ್ ಸೇವ್ ಮಾಡಿಕೊಂಡ್ರೆ ಈ ಜೆನೆಟಿಕ್ಸ್ ಕ್ವೆಶ್ಚನ್ಸ್ ಏನಿದೆ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ಆ ಕ್ವೆಶ್ಚನ್ಸ್ಗೆ ನಿಮಗೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ಯೋಚನೆ ಮಾಡೋದಕ್ಕೆ. ಓಕೆ, ಸೊ ಈ ಥರ ಕ್ವೆಶ್ಚನ್ಸನ್ನು ಫಾಸ್ಟಾಗಿ ಸಾಲ್ವ್ ಮಾಡಿಬಿಡಿ. ನೆಕ್ಸ್ಟ್ ಕಮ್ಸ್ ವಿಚ್ ಆಸ್ಪೆಕ್ಟ್ಸ್ ಫಾರ್ಮ್ ದ ಬೇಸಿಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್. ಸೊ DNA ಫಿಂಗರ್ ಪ್ರಿಂಟಿಂಗ್ನ ಪ್ರಿನ್ಸಿಪಲ್ ಏನು? ದಿ ಅಮೌಂಟ್ ಆಫ್ DNA ಫೌಂಡ್ ಇನ್ ಸ್ಯಾಂಪಲ್ಸ್ ಆಫ್ ಬ್ಲಡ್, ಸಲೈವಾ ಆ್ಯಂಡ್ ಸ್ಕಿನ್. ದ ಸೀಕ್ವೆನ್ಸ್ ಆಫ್ DNA ಪ್ರೆಸೆಂಟ್ ಇನ್ ರಿಡ್ಜಸ್ ಗ್ರೂವ್ಸ್ ಆಫ್ ಫಿಂಗರ್ ಪ್ರಿಂಟ್ಸ್. ಅಂದರೆ ಇಲ್ಲೇ ಫಿಂಗರ್ ಪ್ರಿಂಟ್ಸಿಂದನೇ DNA ತೊಗೊಂಡ್ಬಿಡೋದು. ಅಯ್ಯೋ, ಇದಂತೂ ಫಸ್ಟು ಕ್ಯಾನ್ಸಲ್ ಮಾಡಿಬಿಡಿ, ಇದು ಕ್ಯಾನ್ಸಲ್ ಮಾಡಿಬಿಡಿ. ದ ರೇಷಿಯೋ ಆಫ್ ಪ್ಯೂರಿನ್ಸ್ ಆ್ಯಂಡ್ ಪಿರಮಿಡೀನ್ಸ್ ಪ್ರೆಸೆಂಟ್ ಇನ್ ದ DNA. ದಿಸ್ ಇಸ್ ದ ಕಾಂಪ್ಲಿಮೆಂಟರಿ ರೂಲ್, ಬಟ್ ದಿಸ್ ಹ್ಯಾಸ್ ನಥಿಂಗ್ ಟು ಡೂ. ಅಂದರೆ ಇದಕ್ಕೂ DNA ಫಿಂಗರ್ ಪ್ರಿಂಟಿಂಗು ಸಂಬಂಧ ಇಲ್ಲ ಮಕ್ಕಳ. ಓಕೆ, ಇದು ಕಾಂಪ್ಲಿಮೆಂಟರಿ ರೂಲ್ ಹೌದು, ಆದರೆ ಅದಕ್ಕೆ ಸಂಬಂಧ ಇಲ್ಲ. ಸೊ ದ ಸ್ಯಾಟಲೈಟ್ DNA ಶೋಯಿಂಗ್ ಹೈ ಡಿಗ್ರಿ ಆಫ್ ರಿಪಿಟೇಷನ್. ಸೊ ಏನಂತ ಕರಿತೀವಿ ಅದನ್ನು? ಮೈಕ್ರೋ ಸ್ಯಾಟಲೈಟ್ ಅಥವಾ ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್. ಇಟ್ ಈಸ್ VNTR, ಕರೆಕ್ಟ್? ಸೊ ಆ ಸೀಕ್ವೆನ್ಸ್ನ ಬೇಸಿಸ್ ಮೇಲೆ ನಾವು DNA ಫಿಂಗರ್ ಪ್ರಿಂಟಿಂಗನ್ನು ಮಾಡೋದು. ಸೊ ಹಾಗಾಗಿ ಸರಿಯಾದ ಉತ್ತರ ಏನು? ಇಟ್ ಈಸ್ ಡಿ. ಕ್ಲಿಯರ್? ಸೊ ನೆಕ್ಸ್ಟ್ ಬರೋ ಅಂಥದ್ದು DNA replicates semi-conservatively was first shown in which organism? ಸೊ N14, N15 ಎಕ್ಸ್ಪೆರಿಮೆಂಟ್ ನೋಡಿದ್ವಿ ಅಲ್ವಾ? ಸೊ ಏನಾಯಿತು, ಒಂದು ಕಲ್ಚರ್ನಲ್ಲಿ N15 ಇದ್ದಾಗ ಮಾತ್ರ ಬೆಳೆಸಿದಾಗ ಅದನ್ನು ನೆಕ್ಸ್ಟ್ ಜನ್ರೇಷನ್ N14 ಜೊತೆ ಬೆಳೆಸಿದಾಗ ದೇ ಸೋ ಹೈಬ್ರಿಡ್ ಬ್ಯಾಂಡ್ ಅಲ್ವಾ? N15ನಲ್ಲಿದ್ದಾಗ ಹೆವಿ ಬ್ಯಾಂಡ್ ಮಾತ್ರ ಕಾಣಿಸಿರುತ್ತೆ. ಅದಾದಮೇಲೆ ಮಲ್ಟಿಪಲ್ ಜನ್ರೇಷನ್ಸ್ ಆದಮೇಲೆ ಬರೀ N14 ಲೈಟ್ ಬ್ಯಾಂಡ್ ಕಾಣಿಸುತ್ತೆ. ಸೊ ಯಾವ ಆರ್ಗ್ಯಾನಿಸಮ್ ಮೇಲೆ ಈ ಎಕ್ಸ್ಪೆರಿಮೆಂಟನ್ನು ಮಾಡಿದ್ರು? ಅವರ್ ವೆರಿ ಓನ್, ಅವರ್ ಫೇವ್ರೆಟ್ ಎಸ್ಚೆರೀಶಿಯಾ ಕೋಲೈ. ಇಟ್ ಈಸ್ ನಾಟ್ ಪ್ಲಾಂಟ್ಸ್, ಅಫ್ಕೋರ್ಸ್ ನಾಟ್ ಹ್ಯೂಮನ್ ಸೆಲ್ಸ್. ಹೈಯರ್ ಆ್ಯನಿಮಲ್ಸ್ನಂತೂ ನಾವು ವರ್ಕ್ ಮಾಡೋಕ್ಕೆ ಆಗಲ್ಲ ಈ ಥರ ಬೇಸಿಕ್ ಇದರಲ್ಲಿ. ಸೊ ಹಿಯರ್ ಇಟ್ ವಾಸ್ 20 ಮಿನಿಟ್ಸ್ ಜನ್ರೇಷನ್ ಟೈಮ್ ಅಲ್ವಾ? ಸೊ ಆ ಎಕ್ಸ್ಪೆರಿಮೆಂಟಲ್ಲಿ ಈ 20 ಮಿನಿಟ್ಸ್ ಜನ್ರೇಷನ್ ಟೈಮನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಸೊ ಅದನ್ನು ನಾವೆಲ್ಲಿ ನೋಡ್ತೀವಿ? ಈ ಕೋಲೈ. ಸೊ ಆನ್ಸರ್ ಏನು ಮಕ್ಕಳ? ಇಟ್ ಈಸ್ ಈ ಕೋಲೈ. ಫೈನ್. So a series of experiments were conducted by Frederick Griffith in 1928 on transforming principle with ಇಲ್ಲಿ ಯಾವ ಆರ್ಗ್ಯಾನಿಸಮ್ ಯೂಸ್ ಮಾಡಿದ್ರು? ಅಲ್ಲಿ ಈ ಕೊಲೈ. ಇಲ್ಲಿ ಯಾವುದು? ಇಟ್ ಈಸ್ ಸ್ಟ್ರೆಪ್ಟೋಕಾಕಸ್ ನಿಮೋನಿಯೆ. ಇಟ್ ಈಸ್ ಸ್ಟ್ರೆಪ್ಟೋಕಾಕಸ್ ನಿಮೋನಿಯೆ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಈ ಎಕ್ಸ್ಪೆರಿಮೆಂಟ್ಗೆ ಈ ಕೊಲೈ ಯೂಸ್ ಮಾಡಿಲ್ಲ ಮಕ್ಕಳ. ಇಟ್ ಈಸ್ ಸ್ಟ್ರೆಪ್ಟೋಕಾಕಸ್, ನಾಟ್ ಸಾಲ್ಮನೆಲ್ಲಾ ಟೈಫಿನೂರಿಯಂ. ಸಾಲ್ಮನೆಲ್ಲಾ ಟೈಫಿನೂರಿಯಂ ನಮಗೆ ಟೈಫಾಯ್ಡ್ ಕಾಸ್ ಮಾಡುತ್ತೆ. ಸೊ ಹ್ಯೂಮನ್ಸಲ್ಲಿ ಇಟ್ ಕಾಸಸ್ ಟೈಫಾಯ್ಡ್. ಬ್ಯಾಸಿಲಸ್ ತುರಂಜೆನಿಸಿಸ್, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಒನ್ ಇನ್ BT ಕಾಟನ್. ಸೊ ಇದ್ರ ಬಗ್ಗೆ ನಾವು ಬಯೋಟೆಕ್ನಾಲಜಿ ಚಾಪ್ಟರಲ್ಲಿ ಓದ್ತೀವಿ. ಸೊ ಈಗ BT ಕಾಟನ್ನ ಸ್ಪೆಷಾಲಿಟಿ ಇಟ್ ಈಸ್ ಬಿಕಾಸ್ ಆಫ್ ಬ್ಯಾಸಿಲಸ್ ತುರಂಜೆನಿಸಿಸ್. ಇವಾಗ ಬೇಡ, ಆ ಚಾಪ್ಟ್ರಲ್ಲಿ ಆರಾಮಾಗಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇಲ್ಲಿ ಆನ್ಸರ್ ಏನು? ಇಟ್ ಈಸ್ ಸ್ಟ್ರೆಪ್ಟೋಕಾಕಸ್ ನಿಮೋನಿಯೆ. ಸೊ ನನ್ನೊಟ್ಟಿಗೆ ಎಲ್ಲರೂ ಆನ್ಸರ್ ಮಾಡ್ತಿದ್ದೀರಾ? ಓಕೆ, ಸೊ ನೆಕ್ಸ್ಟ್ ಒನ್, ದ ನಂಬರ್ ಆಫ್ ಕೋಡಾನ್ಸ್ ಎಫೆಕ್ಟಿವ್ ಇನ್ ಕೋಡಿಂಗ್ 20 ಅಮೈನೋ ಆ್ಯಸಿಡ್. ಸೊ ನಮಗೆ ಗೊತ್ತು 64 ಕೋಡಾನ್ಸ್ ಇದೆ ಅಂತ, ಆದರೆ ಅದರಲ್ಲಿ ಎಫೆಕ್ಟಿವ್ ಆಗಿ ಎಷ್ಟು ಕೋಡಾನ್ಸ್ ಅಮೈನೋ ಆ್ಯಸಿಡನ್ನು ಕೋಡ್ ಮಾಡ್ತಿದೆ? ಎಷ್ಟು ನಾನ್ಸೆನ್ಸ್ ಕೋಡಾನ್ಸ್ ಇದೆ? 3 ನಾನ್ಸೆನ್ಸ್ ಕೋಡಾನ್ಸ್ ಇದೆ. ಯಾವ್ದ್ಯಾವ್ದು ಮಕ್ಕಳೇ? UAG, UA, UAG, UGA ಆ್ಯಂಡ್ UAA. ಕರೆಕ್ಟ್? ಇದು 3 ಸ್ಟಾಪ್ ಕೋಡಾನ್ಸ್. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಏನಿರುತ್ತೆ?
20 is wrong answer. Everybody knows. 32 also wrong answer. 64, 61. ತುಂಬ ಜನ 64 ಕ್ಲಿಕ್ ಮಾಡ್ತೀರಾ, ಬಟ್ 64 is a wrong answer because you have 64 minus 3 stop codons. ಸೊ ಇಲ್ಲಿ ಆನ್ಸರ್ ಏನು ಬಂತು? ಇಟ್ ಈಸ್ 61. ಸೊ ಆನ್ಸರ್ ಇಲ್ಲಿ ಏನು ಮಕ್ಕಳ? ಇಟ್ ಈಸ್ 61. ನೆಕ್ಸ್ಟ್, ಇದು ಒಳ್ಳೆ ಪ್ರಶ್ನೆ. ಇದಕ್ಕೆ ಒಂದು ಸ್ವಲ್ಪ ನೀವು ಯೋಚನೆ ಮಾಡಬೇಕು. ಏನದು? ಯಾವ್ಯಾವ ಎಕ್ಸ್ಪೆರಿಮೆಂಟ್ಸು ಏನದರ ಮೆಕ್ಯಾನಿಸಮ್ ಅಂತ ಮಾಡಬೇಕು. ಸೊ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಏನು ಮಕ್ಕಳ? ಇಟ್ ಈಸ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್, ಕರೆಕ್ಟ್. ಸೊ P1 ಇಸ್ R. ಇದೆರಡು ರೂಲ್ ಔಟ್ ಆಗೋಯ್ತು. ಸೊ ಉಳಿದಿದ್ದು 2 ಆಪ್ಷನ್. ನೆಕ್ಸ್ಟ್, ಜೇಕಬ್ ಆ್ಯಂಡ್ ಮೋನಾರ್ಡ್. ಇವಾಗ ತಾನೇ ಡಿಸ್ಕಸ್ ಮಾಡಿದ್ವಿ. ಏನದು ಮಕ್ಕಳ? ಇಟ್ ಈಸ್ DNA replicates conservatively, semi-conservatively. Then Jacob and Monod gave you the Lac-Operon model. Measles and Stahl gave the DNA conservative method and the N14, N15 experiment. N15 experiment. Hershey and Chase gave the DNA is the genetic material. ಅಂದರೆ ಬ್ಲೆಂಡರ್ಸ್ ಎಕ್ಸ್ಪೆರಿಮೆಂಟಲ್ಲಿ ಅವರು ಹೇಳ್ತಾರೆ. ಸೊ ಏನಾಯಿತು ಮಕ್ಕಳ? ಫಸ್ಟ್ one is R, 2 is P, correct. ಸೊ ಇದು ತಪ್ಪು. ದೆನ್ 3 is S ಅಲ್ವಾ? ಸೊ Measles and Stahl give the semi-conservative mechanism. Hershey and Chase give that DNA is the genetic material. ಸೊ ಆನ್ಸರ್ ಏನು ಮಕ್ಕಳ ಇಲ್ಲಿ? ಇಟ್ ಈಸ್ C. ಸಿಂಪಲ್. ಸೊ ಸ್ವಲ್ಪ ನಿಧಾನವಾಗಿ ನೋಡಿ. ನನಗೂ ಒಂದು ನಿಮಿಷ ಕನ್ಫ್ಯೂಸ್ ಆಯಿತು. ಸೊ ಇಟ್ ಹ್ಯಾಪನ್ಸ್, ನಿಮಗೂ ಆಗುತ್ತೆ. ಅದು ಎಕ್ಸಾಮ್ ಸ್ಟ್ರೆಸ್ಸು, ಟೈಮ್ ಕಡಿಮೆ ಇದೆ, ನಾನು ಸಾಲ್ವ್ ಮಾಡಬೇಕು. ಆವಾಗ ಸಿಂಪಲ್ ಕ್ವೆಶನ್ಸನ್ನು ಸಾಲ್ವ್ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಕಾಮಾಗಿರಿ. ಸೊ ಇದನ್ನು ನೀವು ಹೇಗೆ ಕೌಂಟರ್ ಮಾಡ್ತೀರಾ ಅಂದರೆ, ಮನೆಯಲ್ಲಿ ನೀವು ಲೆಟ್ಸೆ ಯಾವುದಾದ್ರೂ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಿದ್ದೀರಾ. ಫಾರ್ ಎಕ್ಸಾಂಪಲ್ ಇದನ್ನು ಫಿಸಿಕ್ಸಲ್ಲಿ, ಮ್ಯಾಥ್ಸಲ್ಲಿ ತುಂಬ ಫಾಲೋ ಮಾಡ್ತಾರೆ. ಲೆಟ್ಸೆ 10 ಕ್ವೆಶನ್ ಸಾಲ್ವ್ ಮಾಡ್ತಿದ್ದೀರಾ. ಒಂದು ಟೈಮರ್ ಇಟ್ಕೊಳ್ಳಿ ಮಕ್ಕಳ. 10 ನಿಮಿಷ ಟೈಮರ್ ಅಥವಾ 15 ನಿಮಿಷ ಟೈಮರ್ ಇಟ್ಕೊಂಡು ನೀವು ಎಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತೀರಾ ಅಂತ ನೋಡಿ. ಸೊ ದಿನೇ ನೀವು ಪ್ರಾಕ್ಟೀಸ್ ಮಾಡ್ತಾ ಡ್ಯೂರೇಷನ್ಸ್ ಫಿಕ್ಸ್ಡ್ ಆಗಿರುತ್ತೆ 10 ನಿಮಿಷ. ಆದರೆ ನೀವು ನಂಬರ್ ಆಫ್ ಕ್ವೆಶನ್ಸ್ ಸಾಲ್ವ್ ಮಾಡ್ತಿರಲ್ಲ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ನಿಮಗೂ ಅರ್ಥ ಆಗುತ್ತೆ, ಓಕೆ ಯಾವ ಥರ ಇದಕ್ಕಿಷ್ಟೇ ಟೈಮ್ ಕೊಡಬೇಕು ಅಂತ. ಎಸ್ಪೆಷಲಿ ಬಯಾಲಜಿಯಲ್ಲಿ ನೀವು ಮ್ಯಾನೇಜ್ ಮಾಡೋದು ಹಾಗೇ. ಸೊ ಕಾನ್ಸೆಪ್ಟ್ ಹೆವಿ ಅಂದರೆ ಈಗ ಫಿಸಿಯಾಲಜಿ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ಇದಕ್ಕೆಲ್ಲ ನೀವು ಒಂದು ಸ್ವಲ್ಪ ಯೋಚನೆ ಮಾಡಬೇಕು, ವರ್ಕೌಟ್ ಮಾಡಬೇಕು. ಓಕೆ, ಆದರೆ ಈ ಥರ ಕ್ವೆಶನ್ಸ್ ಎಲ್ಲ ತುಂಬ ಸಿಂಪಲ್, ಈಸಿ, ಕರೆಕ್ಟ್. ಸೊ ನೀವು ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಅಲ್ಲಿ ಬ್ಯಾಲೆನ್ಸನ್ನು ನೀವು ನೋಡ್ಕೊಳ್ಬೇಕು. ಸೊ ಡೈಲಿ ಪ್ರಾಕ್ಟೀಸ್ ಮಾಡೋದನ್ನು ಮರಿಬೇಡಿ. ಸೊ ನೀವು ಯಾವಾಗ ಕ್ವೆಶನ್ ಸಾಲ್ವ್ ಮಾಡ್ತೀರೋ ಅವಾಗೆಲ್ಲ ಟೈಮರನ್ನು ಇಟ್ಕೊಳ್ಳೋದು ಮರಿಬೇಡಿ. ಡನ್? ಗುಡ್. ಸೊ ಇಲ್ಲಿಗೆ ಆನ್ಸರ್ ಏನು? ಇಟ್ ಈಸ್ ಸಿ. ನೆಕ್ಸ್ಟ್ ಬರುವಂಥದ್ದು, ಸಪೋಸ್ DNA ಸ್ಯಾಂಪಲ್ಸ್ ವರ್ ಕಲೆಕ್ಟೆಡ್ ಫಾರ್ DNA ಫಿಂಗರ್ ಪ್ರಿಂಟಿಂಗ್ ಅನಾಲಿಸಿಸ್ ಲೆಸ್ ದೆನ್ ರಿಕ್ವೈರ್ಡ್ ಕ್ವಾಂಟಿಟಿ. ಅಂದರೆ ಬೇಕಾಗಿರೋ ಕ್ವಾಂಟಿಟಿಗಿಂತ ಸ್ವಲ್ಪ ಕಡಿಮೆ ಸ್ಯಾಂಪಲ್ ಸಿಕ್ಬಿಡ್ತಪ್ಪ. ಯಾವುದೋ ಕ್ರೈಮ್ ಸೀನಲ್ಲಿ ತುಂಬ ಕಡಿಮೆದೇ ಇರುತ್ತೆ. ಯಾರೂ ಕಿಲ್ಲರೋ ಅಯ್ಯೋ ತೊಗೊಳ್ಳಿ ನೀವು DNA ತೊಗೊಳ್ಳಿ ಅಂತ ಜಾಸ್ತಿ ಕ್ಲೂಸನ್ನು ಕೊಟ್ಟೋಗಲ್ಲ, ತುಂಬ ಕಡಿಮೆ ಇರುತ್ತೆ. ಸೊ ಆ ಸಿಚುವೇಷನಲ್ಲಿ ಏನು ಮಾಡಬೇಕು? ಸೊ ಆ ಸಿಚುವೇಷನಲ್ಲಿ ಎಲೆಕ್ಟ್ರೋಫಾರೋಸಿಸ್ ಮಾಡಿದ್ರೆ ಆಗುತ್ತಾ? ಇಲ್ಲ. ನಾನು ಕರೆಂಟ್ ಕೊಟ್ಬಿಟ್ಟು ಫ್ರಾಗ್ಮೆಂಟ್ಸ್ ಮಾಡ್ತೀನಿ ಅಂದರೆ ಸ್ಯಾಂಪಲ್ಲೇ ಇಲ್ಲ ನಿಮ್ಮ ಹತ್ರ ಅಷ್ಟೊಂದು. ಅದೇ PCR ಅಂದರೆ ಏನು? ಇಟ್ ಈಸ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಸೊ ನನ್ನ ಹತ್ರ 2 DNA ಸ್ಟ್ಯಾಂಡ್ ಇದ್ದರೆ ನಾನು ಅದನ್ನು 250 ಸ್ಟ್ಯಾಂಡ್ಸ್ ಆಗಿ ಕೂಡ ಮಾಡ್ಬೋದು. ಯಾಕೆ? ಇಲ್ಲಿ ಪ್ರೋಬ್ಸ್ ಇರುತ್ತೆ, ಮತ್ತು ಇಲ್ಲಿ ರೆಪ್ಲಿಕೇಶನ್ ಥರ 2 ಸ್ಟ್ಯಾಂಡ್ ಸ್ಪ್ಲಿಟ್ ಆಗುತ್ತೆ, ಅದಕ್ಕೊಂದು ಸ್ಟ್ಯಾಂಡ್ ಫಾರ್ಮ್ ಆಗುತ್ತೆ, ಮತ್ತು 2 ಇರೋದು ಮತ್ತೆ 4 ಆಗುತ್ತೆ. 4ಇಂದ ಇಟ್ ಗೋಸ್ ಆನ್ ಆ್ಯಂಡ್ ಆನ್. ಎಷ್ಟೊಂದು ಸೈಕಲ್ಸ್, ಮಿನಿಮಮ್ 30 ಸೈಕಲ್ಸ್ ಮಾಡ್ತಾರೆ ಆ ಥರ ಮಕ್ಕಳೇ. ಸೊ ಆವಾಗ ಸ್ಯಾಂಪಲ್ ಕಡಿಮೆ ಇದ್ರೂ ಸಹ ಅದು ನಾವು ಆ್ಯಂಪ್ಲಿಫೈ ಮಾಡ್ಕೊಳ್ತೀವಿ. ಆ್ಯಂಪ್ಲಿಫೈ ಮಾಡೋದು PCR ಇಂದ. DNA ಪ್ರೋಬಿಂಗ್ ಸುಮ್ಮನೆ ಐಡೆಂಟಿಫೈ ಮಾಡೋಕ್ಕೆ. ಸೊ ಇದಿದೆಯಾ ಇಲ್ವಾ ಅಂತ ಐಡೆಂಟಿಫೈ ಮಾಡೋಕ್ಕೆ DNA ಪ್ರೋಬಿಂಗ್. ಕ್ರೊಮ್ಯಾಟೋಗ್ರಫಿ ಸುಮ್ಮನೆ ಅದು ಬೇಸ್ಡ್ ಆನ್ ದ ಇದು ಡಿಫ್ರೆನ್ಷಿಯೇಟ್ ಮಾಡೋದು, ಅದನ್ನು ಯಾವುದಾದ್ರೂ ಕಲರ್ ಫಾರ್ಮಿಂಗ್ ಪಿಗ್ಮೆಂಟ್ಸ್ ಇದ್ದರೆ ಅದನ್ನು ಸೆಪ್ರೇಟ್ ಮಾಡೋದು. ಸೊ ಇಲ್ಲಿ ಅದರ ಯೂಸ್ ಇಲ್ಲ. ಸೊ ಇಲ್ಲಿ ಯಾವುದು ಮಕ್ಕಳ? ಇಟ್ ಈಸ್ PCR. ಸಿಂಪಲ್. ಐ ಥಿಂಕ್ ಇದೇ ಲಾಸ್ಟ್ ಪ್ರಶ್ನೆ ಅಂತ ಅನಿಸುತ್ತೆ. ಸೊ ಲೆಂತ್ ಆಫ್ ಅ DNA ಹೆಲಿಕ್ಸ್ ಇನ್ ಅ ಟಿಪಿಕಲ್ ನ್ಯೂಕ್ಲಿಯೋಸೋಮ್. ಸೊ ಈ ನ್ಯೂಕ್ಲಿಯೋಸೋಮ್ ಅಂತ ನಾನು ಹೇಳಿದೆ, ಸಮ್ ಅಮೌಂಟ್ ಆಫ್ DNA ಇಸ್ ಗೋಯಿಂಗ್ ಟು ರ್ಯಾಪ್ ಅರೌಂಡ್. ಅದರ ಲೆಂತ್ ಎಷ್ಟು ಮಕ್ಕಳ? ದಿಸ್ ಇಸ್ ಪ್ಯೂರ್ಲಿ ಮೆಮರಿ ಬೇಸ್ಡ್. ಸೊ ಇಟ್ ಈಸ್ 200 base pairs. So this is the complete DNA set in E. coli.
ಇದು ಹ್ಯೂಮನ್ ಬೀಯಿಂಗ್ಸ್ನಲ್ಲಿರುವಂಥದ್ದು, ಕರೆಕ್ಟ್? ಹ್ಯೂಮನ್ ಬೀಯಿಂಗ್ಸ್ನಲ್ಲಿರುವಂಥದ್ದು ನಂಬರ್ಸ್. ಇದನ್ನು ಬ್ರೀಫಾಗಿ ನೆನ್ಪಿಟ್ಕೊಳ್ಳಿ, 1000 ಬೇಸ್ ಪೇರ್ಸ್. ಬಟ್ ನ್ಯೂಕ್ಲಿಯೋಸೋಮಲ್ಲಿರುವಂಥದ್ದು ಇಟ್ ಈಸ್ 200 ಬೇಸ್ ಪೇರ್ಸ್. ಸೊ ದಿಸ್ ಇಸ್ ಮೆಮರಿ ಬೇಸ್ಡ್ ಕ್ವೆಶ್ಚನ್. ಓಕೆ, ಈ ಎರಡು ಕ್ವಾಂಟಿಟೀಸನ್ನು ಮರಿಬೇಡಿ. ಈಕೋಲಲ್ಲಿ 3.2 ಇಂಟು 10⁶, ಹ್ಯೂಮನ್ ಬೀಯಿಂಗ್ಸಲ್ಲಿ 6.6 ಇಂಟು 10⁹. ಓಕೆ, ಫೈನ್. So which of the following types of RNA carries amino acids towards the ribosome during translation? ಸೊ ಇಲ್ಲಿ ಏನು ಹೇಳ್ತಿದ್ದಾವೆ ಮಕ್ಕಳೇ, ಎಷ್ಟು ಟೈಪ್ಸ್ ಆಫ್ RNA ಕ್ಯಾರೀಸ್ ಅಮೈನೋ ಆಸಿಡ್ಸ್ ಟುವರ್ಡ್ಸ್ ದ ರೈಬೋಸೋಮ್ ಡ್ಯೂರಿಂಗ್ ಟ್ರಾನ್ಸ್ಲೇಷನ್? ಯಾರಪ್ಪ? ಒಬ್ಬರೇ ಹೀರೋ. ಸೊ ಅಲ್ಲಿ tRNAನ, rRNAನ, mRNAನ, ಡಬಲ್ ಸ್ಟ್ಯಾಂಡರ್ಡ್ RNA ಇದ್ದರೆ ಇಟ್ ವಿಲ್ ಗೆಟ್ ಡಿಸಿಂಟಿಗ್ರೇಟೆಡ್. ಅಲ್ಲಿ ಅದರದ್ದು ಟ್ರಾನ್ಸ್ಲೇಷನ್ ಆಗೋದೇ ಇಲ್ಲ. ಸೊ ಫಸ್ಟ್ ಹೊಡೆದಾಕ್ಬಿಡಿ. tRNA ಕೆಲಸ ಏನು? ಇಟ್ ಈಸ್ ದ ಒನ್ ವಿಚ್ ಆಕ್ಟ್ಸ್ ಆಸ್ ದಿ ಅಡಾಪ್ಟರ್. ಸೊ ಇಲ್ಲಿ ಅಮೈನೋ ಆಸಿಡನ್ನು ತೊಗೊಂಡೋಗೋ ಕೆಲಸ ಯಾರ್ದು ಮಕ್ಕಳ? tRNAದು. mRNAದು ಬರೀ ಇನ್ಫಾರ್ಮೇಷನನ್ನು ಹೇಳೋದು. rRNA ಇಸ್ ಇನ್ ದ ರೈಬೋಸೋಮ್. ಸೊ ಹಿಯರ್ ಹೂ ಇಸ್ ದ ಸ್ಪೆಷಲ್ ಮಾಲಿಕ್ಯೂಲ್? ಇಟ್ ಈಸ್ tRNA. ವೆರಿ 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 ಈಸಿ ಕ್ವೆಶ್ಚನ್. ನಾನು ಸುಮ್ಮನೆ ಹೇಳ್ತಿಲ್ಲ ಈಸಿ ಅಂತ, ನಿಜವಾಗ್ಲೂ ಈಸಿ ಮಕ್ಕಳ. ನೀವು ಒಂದ್ಸಲ ಈ ಪಾಠನ ಓದಿದ್ರೆ, ಅರ್ಥ ಮಾಡ್ಕೊಂಡಿದ್ರೆ, ಈ ಪ್ರಶ್ನೆಗಳು ನಿಜವಾಗ್ಲೂ ನಿಮ್ಗೆ ತುಂಬ ಈಸಿ ಅನಿಸುತ್ತೆ. ಯಾರ್ಯಾರಿಗೆ ಈಸಿ ಅನಿಸ್ತಿದೆಯೋ ಅವರೆಲ್ಲ ಲೈಕ್ ಮಾಡಿ, ಸೊ ದಟ್ ನನಗೂ ಗೊತ್ತಾಗುತ್ತೆ ನನ್ನ ಟ್ರೈಬ್ ಎಷ್ಟಿದೆ ಅಂತ, ಎಷ್ಟು ಜನಕ್ಕೆ ಅರ್ಥ ಆಗಿ ಇದು ಈಸಿ ಅನಿಸ್ತಾ ಇದೆ ಅಂತ. ಸೊ ಲೆಟ್ಸ್ ಸಿ. ಓಕೆ, ಸೊ ನೆಕ್ಸ್ಟ್, when E. coli cells are cultured in a medium where lactose is absent. So lactose ಇಲ್ಲ. The I gene of lacoperon continues to produce repressor because it is a operator gene, non-coding gene, a structural gene or a constitutive gene. For example, when you talk about constitutive gene, so ಎಲ್ಲರೂ ಇದನ್ನೇ ಹೇಳ್ತೀರಾ ಮಕ್ಕಳೇ. ಫಸ್ಟು ಆಪರೇಟರ್ ಜೀನ್ ಅಂತ ಹೇಳ್ತೀವಿ, ಕರೆಕ್ಟ್? ಸೊ ಆಪರೇಟರ್ ಜೀನ್ ಅಂದರೆ ಏನು? ಆ ರೀಜನಲ್ಲಿ ಆ ರೆಗ್ಯುಲೇಷನ್ ಆಗಬೇಕಾ ಬೇಡವಾ ಅನ್ನೋದು ನಡೆಯುವಂಥದ್ದು. ಕಾನ್ಸ್ಟಿಟ್ಯೂಟಿವ್ ಅಂದರೆ ಯಾವಾಗ ಬೇಕೋ ಅವಾಗ ಮಾತ್ರ ಅದು ಫಾರ್ಮ್ ಆಗುವಂಥದ್ದು. ಸೊ ಈಗ ಲ್ಯಾಕ್ಟೋಸ್ ಇಲ್ಲ ಅಂದರೆ ನಾನು ಪರ್ಮಿಯೇಸನ್ನು ಸಿಂಥಸೈಸ್ ಮಾಡಿದ್ರು ಏನೂ ಯೂಸ್ ಇಲ್ಲ ಅಲ್ವಾ? ಸೊ ಹಾಗೇ ಲ್ಯಾಕ್ಟೋಸ್ ಇದ್ದಾಗ ಪರ್ಮಿಯೇಸ್ನ ಯೂಸ್ ಇದೆ. ಸೊ ಯಾವಾಗ ಯೂಸ್ ಇದೆಯೋ ಆವಾಗ ಮಾತ್ರ ಅದು ಸೆಕ್ರೀಟ್ ಆಗೋವಂಥದ್ದು. ಸೊ ಅದನ್ನು ನಾವೇನಂತ ಕರಿತೀವಿ? ಇಟ್ ಈಸ್ ದ ಕಾನ್ಸ್ಟಿಟ್ಯೂಟಿವ್ ಜೀನ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಲ್ಯಾಕೋಪೆರಾನ್. ಇಟ್ ಈಸ್ ನಾಟ್ ದಿ ಆಪರೇಟರ್. ಆ್ಯಕ್ಚುಲಿ ಆಪರೇಟರ್ ಕೂಡ ಕರೆಕ್ಟ್, ಬಟ್ ಇಫ್ ಯು ಟೇಕ್ ಇಟ್ ಇನ್ ಟು ದ ಕಾಂಟೆಕ್ಸ್ಟ್ ಅಂತ ತಗೊಂಡಾಗ ಇಟ್ ಈಸ್ ಕಾನ್ಸ್ಟಿಟ್ಯೂಟಿವ್ ಜೀನ್. ನೆಕ್ಸ್ಟ್ ಬರೋವಂಥದ್ದು, ಐ ಥಿಂಕ್ ಕ್ವೆಶ್ಚನ್ ರಿಪೀಟ್ ಆಗಿದೆ. ಓಕೆ, ಫಾರ್ ಅ ಗಿವೆನ್ ಸೀಕ್ವೆನ್ಸ್ ಆಫ್ DNA, ಐಡೆಂಟಿಫೈ ದ ಕಾಂಪ್ಲಿಮೆಂಟ್ರಿ ಸೀಕ್ವೆನ್ಸ್ ಆಫ್ ಬೇಸಿಸ್ ಆನ್ ಇಟ್ಸ್ mRNA. ಸೊ ಇಲ್ಲೇನು ಕೊಟ್ಟಿದ್ದಾರೆ? DNA ಸೀಕ್ವೆನ್ಸನ್ನು ಕೊಟ್ಟಿದ್ದಾರೆ. ಆ mRNA ಮೇಲಿರುವಂತಹ ಸೀಕ್ವೆನ್ಸನ್ನು ನೀವು ಐಡೆಂಟಿಫೈ ಮಾಡಬೇಕು. ಸೊ ಕಾಂಪ್ಲಿಮೆಂಟ್ರಿ ಸೀಕ್ವೆನ್ಸ್ ಆಫ್ ದ ಬೇಸ್ ಆನ್ ಇಟ್ಸ್ mRNA. ಸೊ ಇಲ್ಲಿ 3' to 5' ಇದೆ. ಸೊ ಕಾಂಪ್ಲಿಮೆಂಟ್ರಿ ಇದ್ದಾಗ ಇಟ್ ಶುಡ್ ಬಿ 5' to 3'. ಸೊ ಈ ಆಪ್ಷನ್ ರೂಲ್ ಔಟ್ ಆಗೋಯ್ತು, ಬಿಕಾಸ್ ಇಟ್ ಇಸ್ 3' to 5'. ಇಲ್ಲಿ ಟಿ ಇದ್ದಾಗೆಲ್ಲ ಯು ಇರಬೇಕು. ಸೊ ಈ ಇದರಲ್ಲಿ ಟಿ ಎರಡರಲ್ಲೂ ಇದೆ. ಸೊ ಇಲ್ಲಿ ಅವ್ರು ಹೇಳ್ತಾ ಇರೋದು, for the given sequence of DNA, you have to give the sequence of mRNA. mRNA ಅಲ್ಲಿ ಟಿ ಇರೋದಿಲ್ಲ, it will be only U. So the correct answer is C. So the correct answer is C. ಅರ್ಥ ಆಯ್ತಾ? ಸೊ ನೀವು ಪೂರ್ತಿ ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಬರೆಯೋ ಅವಶ್ಯಕತೆ ಇಲ್ಲ ಮಕ್ಕಳೇ. ಅದು 5' to 3' ಇದೆಯಾ, ಅದರಲ್ಲಿ ಥೈಮಿನ್ ಇದೆಯಾ, ಯುರಾಸಿಲ್ ಇದೆಯಾ, ಅದು ಎರಡು ನೋಡಿದ್ರೆ ಈ ಪ್ರಶ್ನೆಗೆ ಆನ್ಸರ್ ಸಿಕ್ತು. ವಿತಿನ್ 10 seconds ಯು ಶುಡ್ ಆನ್ಸರ್ ದಿಸ್ ಕ್ವೆಶ್ಚನ್. ಸೊ ಇಲ್ಲಿಗೆ ನಮ್ಮ KCET ಕ್ಲಾಸ್ ಮುಗೀತು. ಸೊ ಇವತ್ತಿನ ಕ್ಲಾಸ್ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನಿಮ್ಮೊಟ್ಟಿಗೆ ಬಂದು ಇದನ್ನು ಶೇರ್ ಮಾಡ್ಕೊಂಡಿದ್ದು. ಸೊ ನಾನು ಮುಂಚೆನೇ ಹೇಳಿದ್ದೆ, ಇದು ನನ್ನ ಸ್ಪೆಷಲೈಸೇಷನ್ ಕೂಡ. ಸೊ ನನಗೆ ಈ ಟಾಪಿಕ್ ಮಾಡಬೇಕಾದ್ರೆ ತುಂಬ ಖುಷಿ ಇತ್ತು. ಸೊ ನಿಮಗೂ ಅಷ್ಟೇ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಗೆ ಅರ್ಥ ಆಗಿದ್ರೆ, ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. PUC ED ಪರೀಕ್ಷೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತಷ್ಟು ವಿಡಿಯೋಗಳನ್ನ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. KCET 1 ಶಾಟ್ ಎಲ್ಲ ಥರದ ವಿಡಿಯೋಗಳು ಅವೈಲೇಬಲ್ ಇದೆ. ಸೊ PUC ED ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಬಾಯ್, ಸಿ ಯು.